ಮುಂದಿನ ಕಾರ್ಯಕ್ರಮ ನಾಳೆ ಅಂದರೆ ಶುಕ್ರವಾರ ಸಂಜೆ 6:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇರುತ್ತೆ. ವಿದುಷಿ ವಾಣಿ ಮಂಜುನಾಥ್ ಅವರಿಂದ ವೇಣುವಾದನ ಇರುತ್ತೆ ನಾಳೆ ಸಂಜೆ. ನಿನ್ನೆ ಮತ್ತು ಇವತ್ತು ಆದರಣೀಯ ಡಾಕ್ಟರ್ ಎಸ್ ರಂಗನಾಥ್ ಅವರು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಜೀವನ ಮತ್ತು ಸಾಧನೆಯ ಅವಲೋಕನ ನೀಡಿದ್ದಾರೆ. ಇವತ್ತು ಮುಂದುವರಿಯೋದಿದೆ. ವೇದಾಂತ ವಾಂಗ್ಮಯಕ್ಕೆ 20ನೇ ಶತಮಾನದಲ್ಲಿ ಸ್ವಾಮಿಗಳಷ್ಟು ಮಹತ್ತರವಾದ ಕೊಡುಗೆಯನ್ನು ನೀಡಿದ ಇನ್ನೊಂದು ಉದಾಹರಣೆ ಬಹುಶಃ ದುರ್ಲಭ. ಅಧ್ಯಾತ್ಮ ವಿದ್ಯೆಗೆ ಜನತೆಯನ್ನು ಅಭಿಮುಖಗೊಳಿಸುವ ಮತ್ತು ಎಲ್ಲರಿಗೂ ಶಾಂತಿಯನ್ನು, ನೆಮ್ಮದಿಯನ್ನು, ಆನಂದವನ್ನು ಉಂಟು ಮಾಡುವ ಏಕೈಕ ಉದ್ದೇಶಕ್ಕೋಸ್ಕರ ಆಜೀವವೂ ಶ್ರಮಿಸಿದರು ಸ್ವಾಮಿಗಳು. ಯಾವ ಜೀವಕಾರುಣ್ಯದಿಂದ ವೇದೋಪನಿಷದ್ ವಾಂಗ್ಮಯವನ್ನು ಋಷಿಮುನಿಗಳು ಉಳಿಸಿಕೊಟ್ಟರೋ ಅಂತಹದೇ ಜೀವಹಿತೇಚ್ಛೆಯಿಂದ ನಮ್ಮ ಕಾಲದಲ್ಲಿ ಸಾರ್ಥಕ ಬದುಕಿನ ಮಾರ್ಗವನ್ನು ಲಕ್ಷಾಂತರ ಜನರಿಗೆ ತೋರಿಸಿಕೊಟ್ಟು ಧನ್ಯತೆ ಪಡೆದರು ಸ್ವಾಮಿಗಳು. ಒಂದು ಕಡೆ ನಿರಂತರ ಪಾಠ ಪ್ರವಚನ, ಇನ್ನೊಂದು ಕಡೆ ದಿಗ್ಭ್ರಮೆಗೊಳಿಸುವ ಪ್ರಮಾಣದ ಸಂಶೋಧನಾಪೂರ್ವಕ ವೇದಾಂತ ಸಾಹಿತ್ಯ ನಿರ್ಮಾಣ, ಮತ್ತೊಂದು ಕಡೆ ಮಾಸಪತ್ರಿಕೆಯ ಪ್ರವರ್ತನೆ, ನಿರ್ವಹಣೆ. ಹೀಗೆ 6 ದಶಕಕ್ಕೂ ಹೆಚ್ಚು ಕಾಲ ಅವಿಶ್ರಾಂತರಾಗಿ ದುಡಿದರು ಸ್ವಾಮಿಗಳು. ಅವರ ಈ ಅನನ್ಯವಾದ ಅಭಿಯಾನದ ಸಾರ್ಥಕತೆಯನ್ನು ಅದು ಈಗಲೂ ಹಿಂದಿನಂತೆಯೇ ಮುಂದುವರೆದಿರೋದರಿಂದ ನಾವೆಲ್ಲ ಊಹಿಸಬಹುದು. ಅದು ಸತ್ವವಂತರಾದ್ದರಿಂದಲೇ ಈಗಲೂ ಲಕ್ಷಾಂತರ ಜನರಿಗೆ ಬೆಳಕನ್ನು ಪ್ರಸಾರ ಮಾಡ್ತಾ ಇದೆ. ಸ್ವಾಮಿಗಳ ಅಸೀಮ ಸಾಧನೆಯ ಫಲಿತವಾದ ಗ್ರಂಥರತ್ನಗಳು ಚಿರಕಾಲ ಸ್ಥಾಯಿಯಾಗಿ ಉಳಿದು ಮುಂದಿನ ಪೀಳಿಗೆಗಳಿಗೂ ದಾರಿದೀವಿಗೆಗಳಾಗುತ್ತವೆ ಅನ್ನೋದು ನಿಶ್ಚಿತ. ಅಂತಹ ಮಹಾಮಹಿಮರು ನಮ್ಮ ನಡುವೆ ಅವತರಿಸಿದ್ದು ನಮ್ಮೆಲ್ಲರ ಸುಕೃತ ಅಂತ ಹೇಳಬೇಕಾಗತ್ತೆ. ನಮ್ಮ ಸಂಸ್ಥೆಯ ಸ್ಥಾಪಕರಾದ DVG ಅವರಿಗೆ ಶ್ರೀಗಳ ಪೂರ್ವಾಶ್ರಮದ ದಿನಗಳಿಂದ ಅವರ ಒಡನಾಟದ ಭಾಗ್ಯ ಇತ್ತು. ಶ್ರೀಗಳಂತೆ DVG ಅವರು KA ಕೃಷ್ಣಸ್ವಾಮಿ ಅಯ್ಯರವರಿಂದ ವೇದಾಂತ ಪ್ರವೇಶ ಪಡೆದವರು. ಶ್ರೀಗಳಿಂದ DVG ಕೇಳಿ ಪಡೆದಿದ್ದ ಶೇಷವಸ್ತ್ರ ಆಜೀವವೂ DVG ಅವರ ತಲೆದಿಂಬಿನ ಕೆಳಗೆ ಇತ್ತು. ನಾನು ಸ್ಮರಿಸಲೇಬೇಕಾದ ಇನ್ನೊಂದು ಭಾಗ್ಯ ಅಂತ ಹೇಳಿದ್ರೆ, ಈ ವೇದಿಕೆ ಶ್ರೀಗಳ ಪಾದಸ್ಪರ್ಶದಿಂದ ಪುನೀತವಾಯಿತು. ಈ ಸಂಸ್ಥೆ ಈ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಅಲ್ಪ ಕಾಲದಲ್ಲಿ DVG ಅವರ ಪ್ರಾರ್ಥನೆಯಂತೆ ಶ್ರೀಗಳು ಇಲ್ಲಿ ವಿಜಯ ಮಾಡಿಸಿ ಅನುಗ್ರಹ ಭಾಷಣ ಮಾಡಿದ್ರು ಇದೇ ವೇದಿಕೆಯಲ್ಲಿ 1956ರಲ್ಲಿ. ಆ ನೆನಪು ನನ್ನ ಮನಸ್ಸಿನಲ್ಲಿ ಈಗಲೂ ಹಸಿರಾಗಿದೆ. ನಿನ್ನೆ ಸ್ವಾಮಿಗಳ ಜೀವನದ ಕೆಲವು ಬಾಹ್ಯ ಸಂಗತಿಗಳ ಪ್ರಸ್ತಾವ ಆಯಿತು. ಇವತ್ತು ಸ್ವಾಮಿಗಳ ಕೆಲವು ಪ್ರಮುಖ ಕೃತಿಗಳ ಸಮೀಕ್ಷೆ ಆಗುವುದಿದೆ. ಈ ಭಕ್ತಿಪೂರ್ವಕ ಕೈಂಕರ್ಯಕ್ಕಾಗಿ ವೇದಶ್ರೀ, ವೇದಭೂಷಣ, ವಾಚಸ್ಪತಿ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಂತರ ಪ್ರಾಯೋಜಕರು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ. ಈ 2 ದಿವಸಗಳ ಪ್ರವಚನವನ್ನು ಪೂಜ್ಯ ಸ್ವಾಮಿಗಳ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯಕ್ಕೆ ಅಧ್ಯಕ್ಷರಾದ ಹಿರಿಯ ಋಷಿ ವೆಂಕಟನರಸಪ್ಪನವರಿಗೆ ಹಾಗೂ ಇತರ ಪದಾಧಿಕಾರಿಗಳಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಸನ್ಮಾನ್ಯ ವೆಂಕಟನರಸಪ್ಪನವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ.
ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೇಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಶ್ರೀಶಂಕರಾಚಾರ್ಯಪಾದಾಬ್ಜ ಸ್ಮರಣಾಪ್ತಾತ್ಮಬೋಧಕಃ ವೇದಾಂತಾಬ್ಜ ಸಹಸ್ರಾಂಶುಃ ಜ್ಞಾನವೈರಾಗ್ಯಭೂಷಣಃ ಅಧ್ಯಾತ್ಮವಿದ್ಯಾ ಶ್ರೀಯುಕ್ತಃ ಸಚ್ಚಿದಾನಂದನಾಮಕಃ ಯತಿವರ್ಯಃ ಕೃಪಾಸಿಂಧುಃ ನೈಕಪುಸ್ತಕಲೇಖಕಃ ಕಾರ್ಯಾಲಯ ವಿನಿರ್ಮಾತ ಶಿಷ್ಯಾನುಗ್ರಹತತ್ಪರಃ ಕರ್ನಾಟದೇಶರತ್ನೋऽಸೌ ಸದಾ ವಿಜಯತೆ ತಮಾಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದ ಪ್ರಚೋದಯಾತ್. ಪರಮಪೂಜ್ಯರಾದಂತಹ 20ನೇ ಶತಮಾನದ ಶಂಕರ, ಕರ್ನಾಟಕ ಶಂಕರ ಮತ್ತು ಅಭಿನವ ಶಂಕರ ಎಂಬುದಾಗಿ ಖ್ಯಾತರಾಗಿ 200ರ ಆಸ್ಪಾಸ್ನಲ್ಲಿ ಕನ್ನಡ, ಸಂಸ್ಕೃತ ಮತ್ತು ಆಂಗ್ಲ ಭಾಷೆಗಳಲ್ಲಿ ಕೃತಿ ರಚನೆಯನ್ನು ಮಾಡಿ ವಿಶುದ್ಧವಾಗಿ ಯಾವ ರೀತಿಯಾಗಿ ಶಂಕರ ಪ್ರಸ್ಥಾನಕ್ಕೆ ಅನುಗುಣವಾಗಿ ನಾವು ಜೀವನವನ್ನು ನಡೆಸಬೇಕು ಮತ್ತು ವ್ಯಾಖ್ಯಾನಕಾರರು ಮಾಡಿರ್ತಕ್ಕಂತಹ ತರ್ಕ ಸರಣಿಗೆ ನಾವು ಸಿಯಾಕೋಬಾರದು ಅನ್ನೋ ಸಂದೇಶವನ್ನು ಪರಮಪೂಜ್ಯರಾಗಿರ್ತಕ್ಕಂತಹ ಸ್ವಾಮಿಗಳು ತಮ್ಮ ಜೀವನದುದ್ದಕ್ಕೂ ಕೂಡ ಸಾರಿ ನಮಗೆ ಸಾರ ಸರ್ವಸ್ವವನ್ನೇ ನೀಡಿದ್ದಾರೆ. ಅವರ ಸಂಕ್ಷೇಪವಾಗಿರ್ತಕ್ಕಂತಹ ಜೀವನ ಇತಿವೃತ್ತಗಳು ಮತ್ತು ಹಿನ್ನೆಲೆ ಕೆಲವು ವಿಷಯಗಳನ್ನು ಮೊದಲನೇ ದಿನವಾಗಿರ್ತಕ್ಕಂಥ ನಿನ್ನೆ ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ ಮತ್ತು ನಿನ್ನೆಯ ಉಪನ್ಯಾಸದ ಕಡೆಯಲ್ಲಿ ಜೀವಂತ ವೇದಾಂತ ಮತ್ತು ಪರಮಪೂಜ್ಯರ ಕೆಲವು ಆಂಗ್ಲ ಕೃತಿಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಕೂಡ ನಿಮಗೆ ಆಶ್ವಾಸನೆ ಕೊಟ್ಟೆ ನಾನು. ಅದರಂತೆ ಜೀವಂತ ವೇದಾಂತದ ಒಂದೆರಡು ಭಾಗವನ್ನು ಮಾತ್ರ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ತಮ್ಮ ಅಪ್ಪಣೆಯನ್ನು ಕೋರ್ತಾ ಇದ್ದೀನಿ. ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಘಟನೆ. ಯಾಕೆಂದರೆ ವೇದಾಂತಕ್ಕೂ ನಮಗೂ ಏನು ಸಂಬಂಧ? ಅಯ್ಯೋ ಅದೆಲ್ಲ ರಿಟೈರ್ ಆದಮೇಲೆ ಓದೋದು ರೀ ವೇದಾಂತ, ಈಗ ಯಾಕ್ರಿ ಓದೋದು? ನಾವಿನ್ನೂ ಈಗ ಸಂಸಾರದಲ್ಲಿ ಇದ್ದೀವಿ ರೀ, ನಮಗೂ ಅದಕ್ಕೂ ಏನ್ರಿ ಸಂಬಂಧ? ಆಮೇಲೆ ನೋಡಿಕೊಂಡ್ರೆ ಆಯಿತು ಅಂತ ಒಂದು ತಪ್ಪು ಕಲ್ಪನೆ ಇದೆ ನೋಡಿ. ಅದನ್ನು ಹೋಗಲಾಡಿಸೋದಕ್ಕೆ ವೇದಾಂತ ಎಂದೆಂದಿಗೂ ಪ್ರಸ್ತುತ. ದೇಶ ಕಾಲ ನಿಯಮಗಳಿಗೆ ಅತೀತವಾಗಿ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಸಂದೇಶವನ್ನು ನೀಡ್ತಕ್ಕಂಥದ್ದೇ ವೇದಾಂತ. ಅದರಿಂದಾನೇ ಅದು ಜೀವಂತವಾಗಿ ಎಂದೂ ಉಳಿಯತ್ತೆ ಅನ್ನೋದನ್ನು ಪೂಜ್ಯ ಸ್ವಾಮಿಗಳು ಈ ಗ್ರಂಥದಲ್ಲಿ ತೋರಿಸಿಕೊಟ್ಟಿದ್ದಾರೆ. 18/7/62ರಲ್ಲಿ ಅವರು ಮಾಡಿದ ಉಪನ್ಯಾಸ ಅದು. ವೇದಾಂತವು ಜೀವಂತ ದರ್ಶನವೇ? ಪ್ರಶ್ನೆ ಅವರೇ ಹಾಕ್ಕೊಂಡು ಅವರೇ ಕೊಡ್ತಕ್ಕಂಥ ಉತ್ತರ. ನಮ್ಮಲ್ಲಿ ಎರಡು ಆಕಾಂಕ್ಷೆಗಳು, ಉತ್ಥಿತಾಕಾಂಕ್ಷ, ಉತ್ಥಾಪ್ಯಾಕಾಂಕ್ಷ ಅಂತ. ಉತ್ಥಿತಾಕಾಂಕ್ಷೆ ಅಂದರೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದು. ಉತ್ಥಾಪ್ಯಾಕಾಂಕ್ಷೆ ಅಂದರೆ ಅವರೇ ಪ್ರಶ್ನೆಯನ್ನು ಹಾಕ್ಕೊಂಡು ಅವರೇ ಉತ್ತರ ಕೊಡೋದು. ಏಕೆಂದರೆ ಅವರಿಗೆ ಪ್ರಶ್ನೆ ಹಾಕೋದಕ್ಕೆ ಕೂಡ ಬೇರೆಯವ್ರಿಗೆ ಗೊತ್ತಾಗಲ್ಲ. ಇನ್ನು ಉತ್ತರ ಗ್ರಹಿಸೋದಿರಲಿ, ಏನು ಪ್ರಶ್ನೆ ಕೇಳಬೇಕು ಅನ್ನೋಷ್ಟು ನಮಗೆ ಅರಿವಿರೋದಿಲ್ಲ. ಅದರಿಂದ ಪ್ರಶ್ನೆಯೂ ಅವರೇ ಹಾಕ್ಕೊಂಡು ಉತ್ತರವನ್ನೂ ಅವರೇ ಕೊಡ್ತಾರೆ. ಇದು ಯಾವುದರ ಪರಿಪಾಟಿ ಗೊತ್ತಾ?
ಶಂಕರ ಭಗವತ್ಪಾದರ ಪರಿಪಾಟಿ. ಯಾಕೆ ಅಂದರೆ ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥ, ಅದನ್ನು ಪರಮಪೂಜ್ಯರು ಅನುವಾದವೂ ಮಾಡಿದ್ದಾರೆ ಕನ್ನಡದಲ್ಲಿ. ನನಗದೆಲ್ಲ ಡೀಟೇಲ್ಸ್ ಹೇಳೋಕ್ಕೆ ಟೈಮ್ ಆಗ್ತಾ ಇಲ್ಲ. ನಾನು ನಿನ್ನೆ ಹೇಳಿದ ಹಾಗೆ ಏನೋ ಒಂದು 365 ಉಪನ್ಯಾಸ ಕೊಟ್ಟರೆ ಪೂರ್ತಿ ಸ್ವಾಮಿಗಳ ಜೀವನ ಎತ್ಕಿಂಚಿತ್ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದೆರಡು ದಿನದಲ್ಲಿ 3 ಗಂಟೆ 5 ಗಂಟೆನಲ್ಲಿ ಬರೀ ಹೆಸರುಗಳನ್ನು ಓದಿದ್ರೇ 200 ಹೆಸರು ಓದೋದಕ್ಕೆ ನನಗೆ 2 ದಿನ ಬೇಕಾಗತ್ತೆ. ಹಾಗಿರುವಾಗ ಏನು ಅಂತ ವರ್ಣನೆ ಮಾಡೋದು, ಏನು ಅಂತ ಹೇಳೋದು, ಇನ್ನು ವಿಮರ್ಶೆ ಅನುಕರಣೆ ಎಲ್ಲ ದೂರಾಪಾಸ್ತ. ಅದು ಸಾಧ್ಯವೇ ಇಲ್ಲ ನಮ್ಮಂಥ ಸಾಮಾನ್ಯರಿಗೆ ಅವ್ರನ್ನ ಅಳಿಯೋದಕ್ಕೆ. ನಾವ್ಯಾರು ಅವ್ರು ಯಾರು? ಏನೋ ಅವರ ಒಂದು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಸದವಕಾಶ ಲಭಿಸಿದ್ದಕ್ಕೆ ನಮ್ಮ ಜನ್ಮ ಕೃತಾರ್ಥ ಆಯಿತು, ಅಷ್ಟೇ ಹೊರತು ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅನ್ನೋ ಸುಳ್ಳು. ಅವ್ರು ನನ್ನ ಬಾಯಲ್ಲಿ ಏನು ಹೇಳಿಸ್ತಾರೋ, ಅವ್ರ ಗ್ರಂಥದಲ್ಲಿ ಏನು ನಮಗೆ ಕೊಟ್ಟಿದ್ದಾರೋ ಅದನ್ನು ಓದೋದಷ್ಟೇ ನನ್ನ ಕರ್ತವ್ಯ. ಇನ್ನು ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರಥಮವಾಗಿ ತಮ್ಮ ಹತ್ರ ನಾನು ವಿನಿಯೋಗಿಸ್ಕೋತೀನಿ. ಈಗ ಜೊತೆಗೆ ಸ್ವಲ್ಪ ಗಂಟ್ಲು ಇವತ್ತು ಯಾಕೋ ಸ್ವಲ್ಪ ಕೈ ಕೊಡ್ತಾ ಇದೆ. ಏನೋ ಒಂದು 3 ಗಂಟೆ ಪಾಠ ಮಾಡಿ ಬಂದೆ, ಹಾಗಾಗಿ ಸ್ವಲ್ಪ ಅದು ಇರಲಿ. ವೇದಾಂತ ಜೀವಂತ ದರ್ಶನವೇ? ನೋಡಿ, ಮೂಲಭೂತವಾಗಿರೋ ಪ್ರಶ್ನೆ. ನಾನು ನಿನ್ನೆ ನಿಮ್ಮ ಹತ್ರ ಒಂದು ಮಾತು ಹಂಚಿಕೊಂಡೆ. ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಅವರು ಲಿವಿಂಗ್ ಆ್ಯಂಡ್ ಡೆಡ್ ಇಶ್ಯೂಸ್ ಆ್ಯಂಡ್ ಫಿಲಾಸಫಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅವರು ಬರೆಯೋಕ್ಕೆ ಮುಂಚೆನೇ ಸ್ವಾಮಿಗಳು ಅದನ್ನು ಉತ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ನಿಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿಂದ ಬಂತು ಮೊಟ್ಟ ಮೊದಲನೇದಾಗಿ ನಾವು ಭ್ರಮೇಲಿ ಇರಬೇಕಾಗಿಲ್ಲ. ಅವರು ಮಾಡಿದ್ದಾರೆ, ಸಂತೋಷ. ಆದರೆ ಅದಕ್ಕೆ ಮುಂಚೆನೇ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಮರಿಬಾರದು. ಈ ವಿಷಯವನ್ನು ಕುರಿತು ಚಾತುರ್ಮಾಸ್ಯದಲ್ಲಿ ನನ್ನ ಕೆಲವು ಅಭಿಪ್ರಾಯಗಳನ್ನು ತಿಳಿಸಬೇಕೆಂದು ಇರುತ್ತೇನೆ. ಜೀವಂತ ದರ್ಶನ ಎಂದರೆ ಏನು? ಯಾವುದಾದರೂ ಒಂದು ದರ್ಶನ ಜೀವಂತವಾಗಿದೆಯೇ ಇಲ್ಲವೇ ಎಂಬುದನ್ನು ಹೇಗೆ ನಿರ್ಣಯಿಸಬೇಕು ಎಂಬ ಪ್ರಶ್ನೆಗೆ ಮೊದಲು ನಾವು ಉತ್ತರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಒಬ್ಬ ಮನುಷ್ಯ ಜೀವಂತವಾಗಿರುತ್ತಾನೆ ಎಂಬುದನ್ನು ಅವನ ನಾಡಿ ಮಿಡಿತದಿಂದಲೋ, ಉಸಿರು ಆಡ್ತಾ ಇರೋದರಿಂದಲೋ, ಹೃದಯ ಬಡಿದುಕೊಳ್ತಾ ಇರೋದರಿಂದಲೋ, ಕೈಕಾಲುಗಳು ಕೆಲಸ ಮಾಡ್ತಾ ಇರೋದರಿಂದಲೋ ಹೇಗೆ ಗೊತ್ತುಪಡಿಸುತ್ತೇವೆಯೋ ಹಾಗೆಯೇ ಒಂದು ದರ್ಶನ ಜೀವಂತವಾಗಿದೆ ಎಂಬುದನ್ನು ಗೊತ್ತು ಮಾಡಿಕೊಳ್ಳುವುದಕ್ಕೆ ಕೆಲವು ಗುರುತುಗಳು ಬೇಕಾಗುತ್ತದೆ. ಎಷ್ಟು ಸಿಸ್ಟಮ್ಯಾಟಿಕಾಗಿ ತೆಗೆದುಕೊಂಡು ಹೋಗ್ತಾರೆ ನೋಡಿ. ಹೈಲಿ ಸೈಂಟಿಫಿಕ್ ಎವ್ಯಾಲ್ಯೂಯೇಷನ್ ಇದು. ನಾನು ಮುಂದೆ ಒಂದು ಓದ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮನಃಶಾಸ್ತ್ರ, ಜೀವಶಾಸ್ತ್ರ ಎಲ್ಲವನ್ನೂ ಒಂದೇ ಒಂದು ಲೇಖನದಲ್ಲಿ ತಂದುಬಿಟ್ಟಿದ್ದಾರೆ ಸ್ವಾಮಿಗಳು. ಅದನ್ನೆಲ್ಲ ಪೂರ್ವಪಕ್ಷವಾಗಿ ತೋರಿಸಿ ಅದು ಯಾವುದೂ ಸರಿ ಇಲ್ಲಪ್ಪ, ಅದರಿಂದ ದಾಟಿ ವೇದಾಂತಕ್ಕೆ ಬನ್ನಿ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಸಮಯ ಆದರೆ ಅದನ್ನು ಓದ್ತೀನಿ, ನಾನು ಆಶ್ವಾಸನೆ ಕೊಡಲಾರೆ ಹೆಂಗಾಗತ್ತೆ ಅಂತ. ಅದು ಕೂಡ ಇದೆ ಈ ಗ್ರಂಥದಲ್ಲಿ. ಏನಿಲ್ಲ ಅಂತ ನಾವು ಯೋಚನೆ ಮಾಡಬೇಕೆ ಹೊರತು ಏನಿದೆ ಅಂತಲ್ಲ, ಎಲ್ಲವೂ ಇದೆ ಅದರಲ್ಲಿ. ಒಬ್ಬ ಮನುಷ್ಯ ಜೀವಂತವಾಗಿರುತ್ತಾನೆ ಅಂದರೆ ಮೊದಲು ದರ್ಶನ ಎಂದರೆ ಏನು ಎಂಬ ಪ್ರಶ್ನೆ ಅವರೇ ಹಾಕ್ಕೊಂಡಿರೋದು. ಸಾಂಖ್ಯ, ಯೋಗ ಮುಂತಾದವನ್ನು ದರ್ಶನ ಎಂದು ಕರೆಯುವುದು ನಮ್ಮ ದೇಶದಲ್ಲಿ ವಾಡಿಕೆಯಲ್ಲಿದೆ. ನೋಡಿ, 6 ಆಸ್ತಿಕ ದರ್ಶನಗಳು, 6 ನಾಸ್ತಿಕ ದರ್ಶನಗಳು ನಾವು ಹೇಳ್ತಕ್ಕಂಥದ್ದು. ದೃಶಿರ್ ಪ್ರೇಕ್ಷಣೆ ಅನ್ನೋ ಧಾತುವಿನಿಂದ ದರ್ಶನ ಎಂಬತಕ್ಕಂಥದ್ದು ಬರುತ್ತೆ. ನಾವು ಸಾಮಾನ್ಯವಾಗಿ ಹೇಳೋ ಹಾಗೆ ದರ್ಶನ ಅಂದರೆ ಕಣ್ಣಿಂದ ನೋಡೋದು ಅಂತಲ್ಲ, ಅನುಭವದಿಂದ ಅರಿತುಕೊಳ್ಳೋದು ಅಂತ ಅರ್ಥ. ಆ ದೃಷ್ಟಿಯಿಂದನೇ ದರ್ಶನವಾಯಿತು ಅವರಿಗೆ ಅಂದರೆ ಏನು ಅಂದರೆ, ನಾವು ಸಾಮಾನ್ಯವಾಗಿ ಬಳಸೋ ಅರ್ಥದಲ್ಲಿ ಇವರು ಅವರನ್ನು ಕಂಡ್ರು ಅಂತ. ಆದರೆ ಇಲ್ಲಿ ಹಾಗಲ್ಲ. ಪಾರಿಭಾಷಿಕವಾಗಿ ಅವರು ಉಪಯೋಗಿಸ್ತಾ ಇರತಕ್ಕಂಥ ಶಬ್ದ, ಅವನಿಗೆ ದರ್ಶನವಾಗಿದೆ ಅಂದರೆ ಅವನಿಗೆ ಸಾಕ್ಷಾತ್ಕಾರ ಆಗಿದೆ ಅನ್ನೋ ಅರ್ಥದಲ್ಲಿ. ಆ ದರ್ಶನ ಅನ್ನೋ ಶಬ್ದ ಅಷ್ಟು ಮಹತ್ವದಿಂದ ಕೂಡ್ಕೊಂಡಿರ್ತಕ್ಕಂಥದ್ದು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ ಈ 6 ಕೂಡ ಆಸ್ತಿಕ ದರ್ಶನಗಳು. ಸಾಂಖ್ಯ ದರ್ಶನಕ್ಕಿರ್ತಕ್ಕಂಥದ್ದು ಕಪಿಲರ ಸಾಂಖ್ಯ ಸೂತ್ರಗಳು. ಅದಕ್ಕೆ ಕಾಪಿಲಂ ದರ್ಶನಂ ಅಂತ ಅದಕ್ಕೆ ಹೆಸರು. ಆ ಸೂತ್ರಗಳಿಗೆ ಸಿಗದೇ ಇರೋದರಿಂದ ಈಶ್ವರ ಕೃಷ್ಣ ಎಂಬತಕ್ಕಂಥ ಮಹನೀಯ ಸಾಂಖ್ಯ ಕಾರಿಕಾ ಎಂಬುದಾಗಿ 72 ಕಾರಿಕೆಗಳನ್ನು ಬರೆದಿದ್ದರಿಂದ ಸಾಂಖ್ಯ ದ್ವಿಸಪ್ತತಿ ಎಂಬುದಾಗಿ ಅದಕ್ಕೆ ಹೆಸರು. ಅದರ ಮೇಲೆ 9ನೇ ಶತಮಾನದ ಮಿಥಿಲಾವಾಸಿಗಳಾದಂತಹ
ವಾಚಸ್ಪತಿ ಮಿಶ್ರರು ಸಾಂಖ್ಯ ತತ್ವ ಕೌಮುದಿ ಅನ್ನೋ ವ್ಯಾಖ್ಯಾನವನ್ನು ಬರೆದರು. ಆ ವ್ಯಾಖ್ಯಾನದ ಮೇಲೆ ಮತ್ತೆ ಅನೇಕ ವ್ಯಾಖ್ಯಾನಗಳು ಹರಿದು ಬಂತು. ಇದು ಸಾಂಖ್ಯ ದರ್ಶನದ ಒಂದು ಪರಂಪರೆ. ಇನ್ನು ಯೋಗ ದರ್ಶನ ತೆಗೆದುಕೊಂಡ್ರೆ ಮೂಲವಾಗಿರ್ತಕ್ಕಂಥದ್ದು ಪಾತಂಜಲ ಯೋಗ ಸೂತ್ರಗಳು, ಅದರ ಮೇಲೆ ವ್ಯಾಸ ಭಾಷ್ಯ, ಅದರ ಮೇಲೆ ವಾಚಸ್ಪತಿ ಮಿಶ್ರ ತತ್ವವೈಶಾರದಿ ವ್ಯಾಖ್ಯಾನ, ಅದರ ವ್ಯಾಖ್ಯಾನದ ಮೇಲೆ ಭೋಜನ ರಾಜಮಾರ್ತಾಂಡ ವ್ಯಾಖ್ಯಾನ, ಅದರ ಮೇಲೆ ಸದಾಶಿವ ಬ್ರಹ್ಮೇಂದ್ರದ್ದು ಇರತಕ್ಕಂತಹ ಯೋಗ ಸುಧಾಕರ ವ್ಯಾಖ್ಯಾನ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಒಂದು ಯೋಗ ಚಿತ್ತವೃತ್ತಿ ನಿರೋಧ ಅರ್ಥ ಆಗತ್ತೆ. ಒಂದು ಸೂತ್ರ ಅರ್ಥ ಆಗೋದಕ್ಕೆ ಎಷ್ಟು ಬೆಳೆದಿದೆ ನೋಡಿ ಶಾಸ್ತ್ರ. ಅದು ನಮ್ಮ ಪೂರ್ವಜರು ನಮಗೆ ನೀಡಿರ್ತಕ್ಕಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆ. ನ್ಯಾಯ ದರ್ಶನ ತೆಗೆದುಕೊಂಡ್ರೆ ಗೌತಮರ ನ್ಯಾಯ ಸೂತ್ರಗಳು, ಅದರ ಮೇಲೆ ಪ್ರಶಸ್ತಪಾದರ ಭಾಷ್ಯ, ಉದ್ಯೋತಕರನ ವ್ಯಾಖ್ಯಾನ, ಅದರ ಮೇಲೆ ವಾಚಸ್ಪತಿ ಮಿಶ್ರ ನ್ಯಾಯ ವಾರ್ತಿಕ ತಾತ್ಪರ್ಯ ಟೀಕಾ, ಅದರ ಮೇಲೆ ಟೀಕಾ ಪರಿಶುದ್ಧಿ. ಇಷ್ಟು ಒಂದು ಶಾಸ್ತ್ರಕ್ಕಿರೋದು. ಅದಕ್ಕೆ ನಾವು ತಮಾಷೆ ಮಾಡೋ ಟೀಕಾ ಟೋಕಾಂ ಅಪೇಕ್ಷತೆ ಅಂತ. ಸೂತ್ರ ಅರ್ಥ ಆಗಬೇಕಾದ್ರೆ ಭಾಷ್ಯ, ಭಾಷ್ಯ ಅರ್ಥ ಆಗಬೇಕಾದ್ರೆ ವಾರ್ತಿಕ, ವಾರ್ತಿಕ ಅರ್ಥ ಆಗಬೇಕಾದ್ರೆ ಅದರ ಮೇಲೆ ಇರ್ತಕ್ಕಂಥ ವ್ಯಾಖ್ಯಾನ. ಈ ರೀತಿ ಬೆಳೀತಾ ಹೋಗುತ್ತೆ ಒಂದೊಂದು ಕೂಡ ದರ್ಶನಗಳು. ಅದಕ್ಕೆ ಹೇಳೋದು, ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರ ಅರಗಿಸ್ಕೊಳ್ಳೋದೇ ಕಷ್ಟ. ಈಗ ತಾನೇ ಪೂಜ್ಯರಾಗಿರ್ತಕ್ಕಂಥ ರಾಮಸ್ವಾಮಿಗಳು ಹೇಳ್ತಾ ಇದ್ರು, ಪೋಳಗಂ ರಾಮಶಾಸ್ತ್ರಿಗಳು ಸ್ವಂತ ಪುಲ್ಲೇಲ್ ಶ್ರೀರಾಮಚಂದ್ರ ಅವರಿಗೆ ವೇದಾಂತ ದರ್ಶನದಲ್ಲಿ ಗುರುಗಳಾಗಿದ್ದರೂ ಕೂಡ ನ್ಯಾಯ, ಮೀಮಾಂಸ, ವ್ಯಾಕರಣ, ಸಾಹಿತ್ಯ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಸುಮ್ಮನೆ ಅಧಿಕೃತವಾಗಿ ಇದು ಅಂತ ತಮ್ಮನ್ನು ಗುರುತಿಸ್ಕೊಂಡಿದ್ರು ಅಷ್ಟೇ ಅಂತ. ಹಾಗೆ ಒಂದು ದರ್ಶನ ಒಬ್ಬರ ಹೆಸರಲ್ಲಿ ಪ್ರಖ್ಯಾತಿ ಆಗತ್ತೆ ಅನ್ನೋ ದೃಷ್ಟಿಯಿಂದ ಮಿಕ್ಕ ದರ್ಶನಗಳು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಸರ್ವತಂತ್ರ ಸ್ವತಂತ್ರ ಅಂತ ವಾಚಸ್ಪತಿ ಮಿಶ್ರರಿಗೆ ಬೆರೆದಿತ್ತು. ನ್ಯಾಯಕ್ಕೆ ಕೆಲಸ ಮಾಡಿದ್ದಾರೆ, ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ. ಸಾಂಖ್ಯಕ್ಕೆ ತತ್ವಕೌಮುದಿ ಬರೆದಿದ್ದಾರೆ, ಯೋಗಕ್ಕೆ ತತ್ವ ವೈಶಾರದಿ ಬರೆದಿದ್ದಾರೆ, ಮೀಮಾಂಸಾ ಬ್ರಹ್ಮಸೂತ್ರ ಬ್ರಹ್ಮಸಿದ್ಧಿ ಮೇಲೆ ನ್ಯಾಯ ಕಣಿಕಾ ಬರೆದಿದ್ದಾರೆ, ಮತ್ತು ಭಾಮತಿ ಸುಪ್ರಸಿದ್ಧವಾಗಿರೋದು. 5 ದರ್ಶನಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥವರು ವಾಚಸ್ಪತಿ ಮಿಶ್ರರು. ನನಗೆ ಯಾಕೆ ಹೆಮ್ಮೆ ಅಂದರೆ ವಾಚಸ್ಪತಿ ಮಿಶ್ರದು ನನ್ನ ಮೊದಲನೇ PhD ವಾಚಸ್ಪತಿ ಮಿಶ್ರ ಮೇಲೆ. ಅದರಿಂದ ಸೊ ಅದು ನನಗೊಂದು ಪರ್ಸ್ನಲ್ಲಾಗಿ ಒಂದು ಕೋಡ್. ಅದು ವಾಚಸ್ಪತಿ ಮಿಶ್ರರು ಅಂದರೆ ಒಂಥರ ನನಗೆ ಹೆಮ್ಮೆ. ಯಾಕೆಂದರೆ ಆ ಸರ್ವದರ್ಶನ ಸ್ವಾತಂತ್ರ್ಯ ಇದ್ದವರು ಮಾತ್ರ ದರ್ಶನಗಳ ಮೇಲೆ ಮಾತಾಡಿದರೆ ಏನೋ ಒಂದು ಚೂರು ಪಾರು ಜಸ್ಟಿಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸ್ವಾಮಿಗಳು ಹಾಗಿರೋರು. ಯಾವುದೇ ದರ್ಶನ ತೆಗೆದುಕೊಂಡರೂ ಕೂಡ ಆಮೂಲಾಗ್ರವಾಗಿ ಅವರಿಗೆ ಅಧ್ಯಯನ ಇದೆ. ಆಯಾಯ ದರ್ಶನ ಮಾತಾಡೋವರಿಗೆ ಆ ದರ್ಶನವೇನೋ ಇವರು ಅನ್ನೋಷ್ಟು ಮಟ್ಟಿಗೆ ತಾದಾತ್ಮ್ಯದಿಂದ ಅದನ್ನು ವರ್ಣನೆ ಮಾಡ್ತಾರೆ ಅವರು. ಸಾಂಖ್ಯವನ್ನು ಹೇಳುವಾಗ ಅವರೇ ಸಾಂಖ್ಯರೇನೋ, ವೇದಾಂತ ಮಾತಾಡುವಾಗ ಅವರೇ ವೇದಾಂತಿಗಳೇನೋ, ತರ್ಕ ಖಂಡನೆ ಮಾಡುವಾಗ ಇವರು ದೊಡ್ಡ ಮಹಾ ತಾರ್ಕಿಕರು ಅಂತ ಅನ್ನಿಸ್ಕೋತಾರೆ. ಹಾಗೆ ಆಯಾಯ ದರ್ಶನಕ್ಕೆ ಶಾಸ್ತ್ರ ಮರ್ಯಾದೆ ಅನ್ನೋದಿರುತ್ತೆ ನಮ್ಮಲ್ಲಿ. ಆ ಶಾಸ್ತ್ರ ಮರ್ಯಾದೆಯನ್ನು ಸಲ್ಲಿಸಿಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಅದು ನಿಜವಾಗಿ ಪರಿಪಕ್ವವಾಗಿರ್ತಕ್ಕಂಥ ಮನಸ್ಸಿಂದ ಹೊರಹೊಮ್ಮತಕ್ಕಂಥ ಅನುಭವ ವೇದ್ಯವಾಗಿರ್ತಕ್ಕಂಥ ರಸದೌತಣ. ಅದು ಬೇರೆಯವ್ರಿಗೆ ಅದು ಸಾಧ್ಯ ಇಲ್ಲ. ಪರಿಪಕ್ವತೆ ಇರಬೇಕು ಮನಸ್ಸಿಗೆ, ಅದರಿಂದ ಹೊರತಕ್ಕಂಥ ಅನುಭವ ಇರಬೇಕು. ಅನುಭವದಿಂದ ರಸದೌತಣ ಬೇರೆಯವ್ರಿಗೆ ಉಂಟಾಗತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ಅಂತ. ಕವಿ ಕಾವ್ಯ ಬರಿತಾ ಹೋಗ್ತಾನೆ, ಅವನಿಗೆ ರಸದ ಕಡೆ ಗಮನ ಇರಲ್ಲ. ರಸದ ಕಡೆ ಗಮನ ಬಂದರೆ ಇಲ್ಲಿ ಕಾವ್ಯ ಸತ್ತೋಗುತ್ತೆ. ರಸವನ್ನು ಆಸ್ವಾದನೆ ಮಾಡ್ತಕ್ಕಂಥವ್ರು ಬೇರೆಯವರು. ಸೊ ಹಾಗೆ ಅದು ನಿಜವಾಗಿ ಮೊಟ್ಟ ಮೊದಲ ದರ್ಶನ ಎಂದರೇನು, ಸಾಂಖ್ಯ, ಯೋಗ ಮುಂತಾದವನ್ನು ದರ್ಶನ ಎಂದು ಕರೆಯುವುದು ನಮ್ಮ ದೇಶದಲ್ಲಿ ವಾಡಿಕೆಯಾಗಿದೆ. ಎಷ್ಟು ಕ್ಲಿಯರಾಗಿ ಬರೀತಾ ಇದ್ದಾರೆ ನೋಡಿ, ನಮ್ಮ ದೇಶದಲ್ಲಿ ವಾಡಿಕೆಯಾಗಿದೆ. ಅದು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು. ಸಾಕ್ಷಾತ್ತಾಗಿ ತತ್ವವನ್ನು ಅನುಭವದಿಂದ ಅರಿತುಕೊಂಡು ಅಭಿಪ್ರಾಯವನ್ನು ತಿಳಿಸಿರುವ ಸಿದ್ಧಾಂತವನ್ನು ದರ್ಶನ ಎನ್ನಬಹುದು. ಈ ಅರ್ಥದಲ್ಲಿ ಪಾಶ್ಚಾತ್ಯರು ಫಿಲಾಸಫಿ ಎಂಬ ಮಾತಿನಿಂದ ಕರೆದಿರುವ ತತ್ವಶಾಸ್ತ್ರ ವಿಶೇಷಗಳೆಲ್ಲ ದರ್ಶನಗಳೇ ಆಗಿರುತ್ತದೆ. ಪಾಶ್ಚಾತ್ಯರ ಫಿಲಾಸಫಿ ಅವ್ರು ಎಷ್ಟು ತಿಳ್ಕೊಂಡಿದ್ರು ಅಂದರೆ ನನಗೆ ಕೋಟ್ ಮಾಡೋಕ್ಕೆ ಟೈಮ್ ಇಲ್ಲ. ಅವರ ಇಂಗ್ಲೀಷ್ ವರ್ಕ್ಸ್ ನೀವು ಕೆಲವು ತೆಗೆದು ನೋಡಿದ್ರೆ ಒಬ್ಬೊಬ್ಬರ ಅಭಿಪ್ರಾಯವನ್ನೂ ಕೂಡ ಯಥಾವತ್ತಾಗಿ ಉದ್ಧರಿಸಿ ಅದನ್ನು ಖಂಡನೆ ಮಾಡ್ತಾರೆ. ಬರೀ ಓದಿರೋದು ಮಾತ್ರ ಅಲ್ಲ, ಅದನ್ನು ಅರಗಿಸ್ಕೊಂಡು. ನಿಮ್ಗೊಂದೇ ಒಂದು ಉದಾಹರಣೆ ಕೊಡ್ತೀನಿ, ತುಂಬ ಟೆಂಪ್ಟಿಂಗು ಅವರ ಇಂಗ್ಲೀಷ್ ಬಗ್ಗೆ. 4 ವಾರ್ನ್ಡ್ ಈಸ್ 4 ಆರ್ಮ್ಡ್ ಅಂತ ಬರೀತಾರೆ. ದಟ್ಸ್ ಅ ಟಿಪಿಕಲ್ ಇಂಗ್ಲೀಷ್ ಎಕ್ಸ್ಪ್ರೆಷನ್. ಅದು
ಇಂಗ್ಲೆಂಡಲ್ಲಿ ಮಾತಾಡೋ ಇಂಗ್ಲೀಷ್ ಅದು. ಫೋರ್ ವಾರ್ನ್ಡ್ FORE ಈಸ್ ಫೋರ್ ಆರ್ಮ್ಡ್ FOUR. ಫೋರ್ ವಾರ್ನ್ಡ್ ಈಸ್ ಫೋರ್ ಆರ್ಮ್ಡ್. ಮುಂಚಿತವಾಗಿ ನಾವಾಗಾದ್ರೂ ಸುಳುವು ಕೊಟ್ಬಿಟ್ರೆ ಅವನಿಗೆ 4 ಆಯುಧ ಕೈ ಕೊಟ್ಟಂಗೆ ಅಂತ. ದೀಸ್ ಆರ್ typical English expressions. We don't know how Swamiji could get into that English tinge, English flair. ಅದು ಬರೆಯೋವಾಗ ಇಂಗ್ಲೀಷೇ ಅದು, ಇನ್ನೇನು ಅಲ್ಲ ಅದು. ಅದಕ್ಕೆ ಪೂರಕವಾಗಿ ನಾನು 1-2 ಸೆಂಟೆನ್ಸ್ ಓದಿ ತೋರಿಸ್ತೀನಿ ನಿಮ್ಗೆ, ಆಮೇಲೆ ಹೆಂಗಿರುತ್ತೆ ಅವ್ರ ಇಂಗ್ಲೀಷು ಅನ್ನೋದಕ್ಕೆ. 2 ಸೆಂಟೆನ್ಸ್ ಸಂಸ್ಕೃತ, 2 ಸೆಂಟೆನ್ಸ್ ಇಂಗ್ಲೀಷು, 2 ಸೆಂಟೆನ್ಸ್ ಕನ್ನಡ ಓದಿಬಿಟ್ರೆ ನನ್ನ ಉಪನ್ಯಾಸ ಮುಗಿದೋಗುತ್ತೆ. ಇನ್ನೇನು ಮಾಡಬೇಕಾಗಿಲ್ಲ, ನಾನು ಧನ್ಯ ಅಷ್ಟು ಮಾಡಿದರೆ. ಈಗ ದರ್ಶನವು ಜೀವಂತವಾಗಿರಬೇಕಾದರೆ ಮನುಷ್ಯನಿಗಾಗಿ ಹುಟ್ಟಿದೆ ಎಂಬುದೊಂದೇ ಸಾಲದು. ಅದು ಎಲ್ಲ ಮನುಷ್ಯರಿಗೂ ಅನ್ವಯಿಸುವಂತೆ ಇರಬೇಕು. ಎಲ್ಲ ದೇಶಗಳ ಎಲ್ಲ ಕಾಲಗಳ ಜನರಿಗೂ ಹೊಂದುವ ದರ್ಶನವೇ ಪೂರ್ಣಾರ್ಥದಲ್ಲಿ ಜೀವಂತ ದರ್ಶನ. ಜೀವಂತ ದರ್ಶನ ಅಂತ ಯಾವುದಕ್ಕೆ ಕರಿತೀರಾ ಅಂದರೆ, ಜಾತಿ ನೀತಿ ಕುಲ ಗೋತ್ರ ದೂರಗಂ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ವಿವೇಕ್ ಚೂಡಾಮಣಿಯಲ್ಲಿ ಹೇಳಿರೋ ಹಾಗೆ ಜಾತಿ ನೀತಿ ಕುಲ ಗೋತ್ರ ದೇಶ ಎಲ್ಲಕ್ಕೂ ಅತೀತವಾಗಿರೋದು. ದಟ್ ಈಸ್ ಕಾಲ್ಡ್ ಆಸ್ ಸ್ಪೇಷಿಯೋ ಟೆಂಪರಲ್ ಟ್ರಾನ್ಸೆಂಡೆನ್ಸ್ ಅಕಾರ್ಡಿಂಗ್ ಟು ಅರವಿಂದೋ. So, spatio-temporal transcendence, when individual consciousness merges with universal consciousness, what remains is only consciousness, which one should not even be conscious of. ಅದು ಅರ್ಥ ಆಗಬೇಕಾದ್ರೆ ಆ ಲೆವೆಲಲ್ಲಿ ಇರಬೇಕು. ಇಲ್ಲದೆ ಹೋದರೆ ವೇದಾಂತವೂ ಅರ್ಥ ಆಗಲ್ಲ, ಆ ಇಂಗ್ಲೀಷೂ ಅರ್ಥ ಆಗೋದಿಲ್ಲ. ಅದು ಸ್ವಾಮಿಗಳ ರೈಟಿಂಗ್ಸ್. ಅದೇ ವರ್ಡ್ಸೇ ಅರವಿಂದೋನಲ್ಲಿ ಕಾಣ್ತೀರಾ ನೀವು ಫ್ಯೂಚರ್ ಪೊಯಿಟ್ರಿನಲ್ಲಿ. ಹೈಸ್ಕೂಲಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ನಾ ಹೇಳೋದು ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್ ಅಂತ. ಜನರು ಅವ್ರ ಲೆವೆಲ್ ಮಟ್ಟದಲ್ಲೇ ಅವ್ರು ಮಾತಾಡ್ತಾರೆ ಹೊರತು ಬೇರೆಯವ್ರಿಗೆ ಆ ಮಟ್ಟ ಅರ್ಥ ಆಗೋದಿಲ್ಲ, ಯಾಕಂದರೆ ಅವ್ರ ಲೆವೆಲ್ಲೇ ಬೇರೆ. ಹಾಗೆ ಎಲ್ಲ ದೇಶಗಳ ಎಲ್ಲ ಕಾಲಗಳ ಜನರಿಗೂ ಹೊಂದುವ ದರ್ಶನವೇ ಪೂರ್ಣಾರ್ಥದಲ್ಲಿ ಜೀವಂತ ದರ್ಶನ. ಯಾವ ದರ್ಶನವು ಕೆಲವರಿಗೆ ಮಾತ್ರ, ಕೆಲವು ದೇಶದವರಿಗೆ ಮಾತ್ರ, ಕೆಲವು ಕಾಲದವರಿಗೆ ಮಾತ್ರ ಹೊಂದುವ ವಿಚಾರವನ್ನು ಒಳಗೊಂಡಿರುತ್ತದೋ ಅದು ಸಂಪೂರ್ಣವಾಗಿ ಜೀವಂತವಾಗಿರುವುದಿಲ್ಲ. ಜೀವಂತ ಅಂದ್ರೆ ಏನು? ಹೌ ಇಸ್ ಇಟ್ ಅಲೈವ್, ಹೌ ಇಸ್ ಇಟ್ ನಾಟ್ ಎ ಡೆಡ್ ಅನ್ನೋದನ್ನು ಎಷ್ಟು ಚೆನ್ನಾಗಿ ಪ್ರೂವ್ ಮಾಡ್ತಾರೆ. ಅದು ಪಾಯಿಂಟ್ ನಂಬರ್ 1. ಎರಡನೇದಾಗಿ ಆ ಸಿಸ್ಟಮ್ಯಾಟಿಕ್ ಅನಾಲಿಸಿಸ್ ನೋಡಿ, ಪಾಯಿಂಟ್ ವೈಸ್. ಎನ್ ಐಡಿಯಲ್ ಟೀಚರ್ ಬೋರ್ಡ್ ಮೇಲೆ ಫಸ್ಟ್ ಪಾಯಿಂಟ್ಸ್ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡೋ ಹಾಗೆ ತಗೊಳ್ಳಿಪ್ಪ, ನೋಟ್ಸ್ ಕೊಟ್ಟಂಗೆ ಕೊಡ್ತಾ ಇದ್ದಾರೆ ನಿಮಗೆ. ದರ್ಶನ ಜೀವಂತ ಅನಿಸೋದಕ್ಕೆ ಮನುಷ್ಯನ ಪೂರ್ಣ ಸ್ವಭಾವಕ್ಕೆ ಒಪ್ಪಾಗಿರಬೇಕು. ಯಾಕೆ ಅಂದರೆ ಸ್ವಭಾವೋ ದುರತಿಕ್ರಮ. ಸ್ವಭಾವನ ಯಾರು ಮೀರೋ ಹಾಗಿಲ್ಲ. ಕ್ರೂರವಾಗಿರೋದೇ ಹುಲಿ ಸ್ವಭಾವ, ಮೆತ್ತಗಿರೋದೇ ಹಸು ಸ್ವಭಾವ. ಬಾಣನ ಕಾದಂಬರಿಯ ಕಲ್ಪನೆ ಬಿಟ್ಟರೆ ಹಸು ಹುಲಿ ಆಗಕ್ಕೆ ಸಾಧ್ಯ ಇಲ್ಲ, ಹುಲಿ ಹಸು ಆಗಕ್ಕೆ ಸಾಧ್ಯ ಇಲ್ಲ. ಕಾದಂಬರಿಯಲ್ಲಿ ಮಾತ್ರ ವರ್ಣನೆ ಮಾಡ್ತಾನೆ ಬಾಣ. ವಯಸ್ಸಾಗಿರ್ತಕ್ಕಂಥ ಋಷಿಮುನಿಗಳು ರಸ್ತೆ ದಾಟೋದು ಕಷ್ಟ ಆದಾಗ ಕೋತಿಗಳು ಕೈ ಹಿಡ್ಕೊಂಡು ರಸ್ತೆ ದಾಟಿಸ್ತಾ ಇತ್ತಂತೆ ಋಷಿಮುನಿಗಳಿಗೆ. ಯಜ್ಞಯಾಗಾದಿಗಳು ಮಾಡುವಾಗ ಕಣ್ಣಿಗೆ ಹೊಗೆ ಬಂದು ಎಲ್ಲಿ ತೊಂದರೆ ಆಗತ್ತೋ ಅಂತ ನವಿಲುಗಳು ತಮ್ಮ ಗರಿಗಳನ್ನು ಬಿಚ್ಚಿ ಈ ಕಡೆ ಆ ಕಡೆ ಹೊಗೆಯನ್ನು ಹಾಕ್ತಾ ಇತ್ತಂತೆ. ಆಗ್ತಾನೆ ಹೆತ್ತು ಜೀವ ತೆತ್ತಂತಹ ಹಸುವಿನ ಮರಿ ಕರುವಿಗೆ ಹುಲಿ ತನ್ನ ಮೊಲೆ ಕೊಟ್ಟು ಕಾಪಾಡ್ತಾ ಇತ್ತಂತೆ. ಇದು ಬಾಣನ ಕಾದಂಬರಿಯಲ್ಲಿ ಬರ್ತಕ್ಕಂಥ ವಿಷಯ. ಅದಕ್ಕೆ ಹೇಳೋದು ಬಾಣೋಚ್ಚಿಷ್ಟಂ ಜಗತ್ಸರ್ವಂ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಕಾದಂಬರಿ ರಸಜ್ಞಾನಾಂ ಆಹಾರೋಪಿ ನರೋಚತೆ. ಕಾದಂಬರಿ ಓದ್ತಾ ಇದ್ರೆ ಊಟ ಮಾಡಿದ್ದಕ್ಕೂ ಮಾಡದಿರೋಕ್ಕೂ ವ್ಯತ್ಯಾಸ ಇರೋದಿಲ್ಲ ಅಂತ. ಆ ರೀತಿ ಓದಿಸ್ಕೊಂಡು ಹೋಗುತ್ತೆ ಅದು ಅಂತ. ಒಂದು ಸ್ಟ್ರೆಚ್ಚಲ್ಲಿ ನೀವು ಸಿನಿಮಾ ನೋಡೋಕ್ಕಾದ್ರೆ ಯಾಕೆ ಒಂದು ಸ್ಟ್ರೆಚ್ಚಲ್ಲಿ ಒಂದು ನಾವೆಲ್ ಓದಬಾರ್ದು? ಈ ಶುಡ್ ಬಿ ಗ್ರಿಪ್ಪಿಂಗ್, ಈ ಶುಡ್ ನಾಟ್ ಲೀವ್ ಯು, ನಾಟ್ ದಟ್ ಯು ಆರ್ ಲೀವಿಂಗ್ ಇಟ್, ದಟ್ ಶುಡ್ ನಾಟ್ ಲೀವ್ ಯು. ಅದು ಆ ಹಿಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ನೋಡಿ. ಹಿಂದೆ ಆ ತರಹ ಎಲ್ಲ ನಮ್ಮಲ್ಲಿ ಇದ್ದರು ಅಂತ ಭಾಷಣಕಾರರು. ಸರ್ CP ರಾಮಸ್ವಾಮಯ್ಯರಾಗಲಿ, ರಾಧಾಕೃಷ್ಣನ್ ಆಗಲಿ, ಸತ್ಯಮೂರ್ತಿ ಆಗಲಿ, P ಕೋದಂಡರಾವ್ ಆಗಲಿ, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಆಗಲಿ, ಕೃಷ್ಣ ಮೆನನ್ ಆಗಲಿ, ಅವರು ಮಾತಾಡಿದರೆ 2 ಗಂಟೆ ಮಾತಾಡಿದರೆ 2 ನಿಮಿಷದ ತರಹ ಹೋಗ್ತಾ ಇತ್ತಂತೆ. ನಂತರ ಅವ್ರು ಮಾತಾಡಿದರೆ ಆ ಗಡಿಯಾರ ಮುಳ್ಳೇ ಮುಂದಕ್ಕೆ ಹೋಗಲ್ಲ. ಇನ್ನೂ ಎಷ್ಟೊತ್ತಪ್ಪ ಇನ್ನ ಹತ್ರ ಕೊರೆಸ್ಕೊಳ್ಳೋದು, ಡ್ರಿಲ್ಲಿಂಗ್ ಆ್ಯಂಡ್ ಬೋರಿಂಗು ಅಂತ. ಸೊ ಅದರಿಂದ ಆ ಗ್ರಿಪ್ಪಿಂಗ್ ಸೆನ್ಸೇಷನ್ ನೋಡಿ ಎಷ್ಟು ಚೆನ್ನಾಗಿ ತರ್ತಾರೆ. ದರ್ಶನವು ಜೀವಂತವಾಗಿರುವುದಕ್ಕೆ
ಒಪ್ಪಾಗಿರಬೇಕು. ಮನುಷ್ಯನಲ್ಲಿ ನಿಸರ್ಗದಿಂದಲೇ ಕೆಲವು ಭಾವನೆಗಳು ಇರುತ್ತದೆ. ಬೈ ನೇಚರ್ ಯು ಗೆಟ್ ಸಮ್ ಥಾಟ್ಸ್. ತರ್ಕಪ್ರಧಾನವಾದ ಜ್ಞಾನವೂ ಇದೆ, ಇಚ್ಛೆ, ದ್ವೇಷ, ಪ್ರೇಮ ಮುಂತಾದ ವೇದನೆಗಳೂ ಇದೆ. ವೈಯಕ್ತಿಕವಾಗಿ ಅಸಾಧಾರಣ ಅನುಭವಗಳೂ ಆಗುತ್ತಿರುತ್ತದೆ. ಸಾರ್ವತ್ರಿಕ ಅನುಭವಕ್ಕೆ ಹೊಂದಿಸಿ ಸಂಪಾದಿಸಬಹುದಾದ ಜ್ಞಾನವೂ ಇದೆ. ಒಂದು ದರ್ಶನ ಜೀವಂತ ಎಂದು ಅನಿಸಬೇಕಾದರೆ ಎಲ್ಲ ಭಾಗಗಳಿಗೂ ಹೊಂದಾಣಿಕೆಯಾಗಬೇಕು. ಎಲ್ಲವನ್ನೂ ವಿಚಾರಕ್ಕೆ ತೆಗೆದುಕೊಂಡಿರಬೇಕು. ಯಾವನೋ ಒಂದು ದೃಷ್ಟಿಯಿಂದ ತತ್ವವಿಚಾರವನ್ನು ಮಾಡಿದ್ದು ಜೀವಂತವಾಗಿ ಇರಲಾರದು. ಮಾನವನಿಗೆ ಪುರುಷಾರ್ಥವನ್ನು ಕಲ್ಪಿಸಿಕೊಡಲಾರದು. ಹಾರ್ಮೋನಿಯಂ ಬಾರಿಸುವುದಕ್ಕೆ ಬರುತ್ತದೆ, ಚೆನ್ನಾಗಿ ಹಾಡುತ್ತಾಳೆ ಎಂದು ಹುಡುಗಿಯನ್ನು ಮೆಚ್ಚಿ ಮದುವೆ ಮಾಡಿಕೊಂಡವನಿಗೆ ಕಿವಿಯೊಂದೇ ಇರುವುದಿಲ್ಲ ತಾನೆ. ಅವಳ ಹಾಡುಗಾರಿಕೆ ಅವನ ಕಿವಿಗೆ ಇಂಪಾಗಿ ಕಂಡರೂ ಆಮೇಲೆ ಅವನ ಇಚ್ಛೆಯೆಲ್ಲವನ್ನೂ ಪೂರ್ಣ ಮಾಡುವ ದಕ್ಷತೆ ಅವಳಲ್ಲಿ ಇಲ್ಲವೆಂದು ತೋರಿದರೆ ಆಶಾಭಂಗವಾಗುವುದು ಸ್ವಾಭಾವಿಕವಲ್ಲವೇ? ಉದಾಹರಣೆ ನೋಡಿ, ಎಂಥ ಉದಾಹರಣೆ ಕೊಡ್ತಾರೆ. ಮದುವೆ ಆಗ್ತಕ್ಕಂಥ ಹುಡುಗಿನ ಯಾರು ನೋಡಿಲ್ಲ, ಹಾಡ್ತಕ್ಕಂಥವ್ರನ್ನ ಯಾರು ನೋಡಿಲ್ಲ, ವೀಣೆ ನುಡಿಸ್ತಕ್ಕಂಥವ್ರನ್ನ ಯಾರು ನೋಡಿಲ್ಲ. ಪ್ರತಿಯೊಬ್ಬರೂ ನಿತ್ಯ ಜೀವನದಲ್ಲಿ ಕಾಣತಕ್ಕಂಥ ಉದಾಹರಣೆ ತೆಗೆದುಕೊಂಡು ಲೌಕಿಕದಿಂದ ಅಲೌಕಿಕವನ್ನು ಸಮನ್ವಯ ಮಾಡತಕ್ಕಂಥ ಅಲೌಕಿಕ ಪ್ರತಿಭೆ ಇರತಕ್ಕಂಥವರು ಸ್ವಾಮಿಗಳು. ಅದು ಆ ಅಲೌಕಿಕವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಎಲ್ಲೋ ಏರಿಯಾ ಎಕ್ಸಾಂಪಲ್ಲು ನಾವು ನೋಡದೇ ಇರೋ ಉದಾಹರಣೆ ಎಲ್ಲ ಕೊಡ್ತಾ ಇರೋದು. ಪ್ರತಿಯೊಬ್ಬರು ನೋಡಿರ್ತಕ್ಕಂತಹ ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರ್ತಕ್ಕಂಥ ಉದಾಹರಣೆ ಕೊಡ್ತಾರೆ. ಎಲ್ಲವನ್ನೂ ನಾವು ಯುಕ್ತಿಗೆ ಹೊಂದಿಸಿ ನೋಡಬೇಕೆಂದು ತಿಳಿಯುವುದು ತಪ್ಪು. ಜನರು ಮಗುವನ್ನು ಎತ್ತಿಕೊಂಡು ಮುದ್ದಾಡುವುದು ಯುಕ್ತಿಗೆ ಪರವಶವಾಗಿ ಏನು ಅಲ್ಲ, ಪ್ರೇಮವೇ ಅವರ ಪ್ರವೃತ್ತಿಗೆ ಕಾರಣ. ಸಲ್ಲಕ್ಷಣದಿಂದ ಕೂಡಿರ ಕಾವ್ಯದ ರಸವನ್ನು ಯಾರಾದರೂ ಯುಕ್ತಿಯಿಂದ ಸವಿಯುವುದಕ್ಕೆ ಹೋಗುತ್ತಾರೆಯೇ? ಇಲ್ಲ. ವಿಜ್ಞಾನ ಶಾಸ್ತ್ರದಲ್ಲಿ ಪ್ರೀತಿಯುಳ್ಳ ಗಂಡ ತನ್ನ ಹೆಂಡತಿ ಅಳುತ್ತಿರುವಾಗ ಆಕೆಯ ಶೋಕದ ಪರಿಣಾಮವನ್ನು ಟೆಸ್ಟ್ ಟ್ಯೂಬ್ನಲ್ಲಿ ಹಾಕಿ ವಿಶ್ಲೇಷಣೆ ಮಾಡುತ್ತಾನೆಯೇ? ಎಷ್ಟು ಕಣ್ಣೀರು ಇಳಿತಾ ಇದೆ, ಯಾವ ಪ್ರಮಾಣದಲ್ಲಿ ಇಳಿತಾ ಇದೆ, ಯಾವ ಡಿಗ್ರಿನಲ್ಲಿದೆ ಇಳಿತಾ ಇದೆ ಅಂತ. ಈಸ್ ಹಿ ನಾಟ್ ಟಾಕಿಂಗ್ ಫ್ರಮ್ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ? Is he not giving the scientific devices as the instruments to command the respect of not only the Vedantins but also the scientists on par with the greatest scientists which have evolved in this great earth from times immemorial? ಸಾಧ್ಯ ಇಲ್ವಾ? ಯಾವ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ವೇದಾಂತ ವಿಜ್ಞಾನ ಎರಡು ಪೂರಕ, ಒಂದರಿಂದ ಒಂದು ಮಾರಕ ಅಲ್ಲ, ಒಂದು ಇನ್ನೊಂದಕ್ಕೆ ಪೋಷಕವೇ ಹೊರತು ಮಾರಕ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಈ ತರಹ ಪುಸ್ತಕ ಪೂರ್ತಿ ಇದೆಯಪ್ಪ, ನನಗೆ ಓದೋದಕ್ಕೆ ಅಪಚಾರ ಎಲ್ಲಾಗತ್ತೋ ಗ್ರಂಥಕ್ಕೆ ಅದೇ ಭಯ. 3ನೇ ಪಾಯಿಂಟು, ದರ್ಶನವು ಜೀವಂತವಾಗಿರುವುದಕ್ಕೆ ಮತ್ತೊಂದು ಅಂಶದ ಅವಶ್ಯಕತೆ ಇದೆ. ವೈಯಕ್ತಿಕ ಅನುಭವವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಟು ಬಿ ಟೇಕನ್ ಇನ್ ಟು ಅಕೌಂಟ್. ಕೆಲವರಿಗೆ ರೋಗದಿಂದ ಸನ್ನಿ ಹಿಡಿಯುತ್ತದೆ, ಆಗ ರೋಗಿಗೆ ಮಾತ್ರ ಕೆಲವು ದೃಶ್ಯಗಳು ಕಾಣೋದಕ್ಕೆ ಶುರುವಾಗುತ್ತೆ. ಮತ್ತೆ ಕೆಲವರಿಗೆ ನಿದ್ರಾ ಸಂಚಾರ ಎಂಬ ವಿಶೇಷ ಅನುಭವ ಉಂಟಾಗುತ್ತದೆ. ಸ್ಲೀಪ್ ವಾಕಿಂಗ್, ಲೈಕ್ ಲೇಡಿ ಮ್ಯಾಕ್ಬೆತ್. ಔಟ್ ಬ್ರೀಫ್ ಕ್ಯಾಂಡಲ್. Life is but a walking shadow. It's a tale told by an idiot, full of sound and fury, signifying nothing. She walks all over the place with a candle in her hand. ಉದಯನೆಂದು ಸ್ಲೀಪ್ ಟಾಕಿಂಗು, ಲೇಡಿ ಮ್ಯಾಕ್ಬೆತ್ ಸ್ಲೀಪ್ ವಾಕಿಂಗು, ಪಾರ್ವತಿ ವಾಕಿಂಗ್ ಕಮ್ ಟಾಕಿಂಗು ಎರಡೂ ಆಗುತ್ತೆ. ಕುಮಾರಸಂಭವ 5ನೇ ಸರ್ಗ 72ನೇ ಶ್ಲೋಕ ತೆಗೆದು ನೋಡಿ ಕಾಳಿದಾಸಂದು. ಹೇ ನೀಲಕಂಠ ವ್ರಜಸೀತಿ ಅಲಕ್ಷವಾಗ ಅಸತ್ಯ ಕಂಠಾರ್ಪಿತ ಬಾಹುಬಂಧನ. ಏನ್ ನೀಲಕಂಠ ಎಲ್ಲಿದ್ಯಾ ಅಂತ ಬಾಚಿ ಕೈ ತಬ್ಕೊಳ್ಳೋದಕ್ಕೆ ಕೈ ಚಾಚಿದ್ದಾಳೆ, ಕಂಠವೇ ಇಲ್ಲ, ನೀಲಕಂಠ ಎಲ್ಲಿ ಬಂತು? ಸೊ ಒಂದು ಸ್ಲೀಪ್ ಟಾಕಿಂಗ್ ಆಯಿತು. ಉದಯನ ಸ್ವಪ್ನವಾಸೋದತ್ತ ಸ್ವಪ್ನಾಂಕ ತುಂಬ ಫೇಮಸ್ ಅದು. ಅದಕ್ಕೆ ಹೇಳೋದು ಭಾಸನಾಟಕ ಚಕ್ರೇಪಿ ಚೇಕೈ ಕ್ಷಿಪ್ತೆ ಪರೀಕ್ಷಿತು ಸ್ವಪ್ನವಾಸವದತ್ತಸ್ಯ ದಾಹಕೋ ಭೂನ್ನ ಪಾವಕ ಅಂತ. ಬೆಂಕಿಯೂ ಸುಡಲಿಲ್ಲ ಸ್ವಪ್ನವಾಸದತ್ತ ಅಂದರೆ ಇಟ್ ಕುಡ್ ಪಾಸ್ ಥ್ರೂ ದ ಫೈರಿ ಸರ್ಕಲ್ ಆಫ್ ಕ್ರಿಟಿಕ್ಸ್ ಅಂತ ಅರ್ಥ. ಯು ಶುಡ್ ನಾಟ್ ಟೇಕ್ ಇಟ್ ಲಿಟ್ರಲಿ. ಲಿಟರರಿ ಸೆನ್ಸಿಬಿಲಿಟಿ, ಇಫ್ ಪಾಸಿಬಲ್ ಫಿಲಸಾಫಿಕಲ್ ಸೆನ್ಸಿಬಿಲಿಟಿ ಇಲ್ಲದೆ ಹೋದರೆ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ಅ ಲಿಟರರಿ ಮಾಸ್ಟರ್ ಪೀಸ್. ಅದಕ್ಕೆ ಆ ಹಿನ್ನೆಲೆ ಬೇಕಾಗತ್ತೆ, ಇಲ್ಲದೆ ಹೋದರೆ ಅದು ಅರ್ಥ ಆಗೋದಿಲ್ಲ. ನಿದ್ರಾ ಸಂಚಾರ ಎಂಬ ವಿಶೇಷ ಅನುಭವ ಉಂಟಾಗುತ್ತದೆ. ಸುಖ, ದುಃಖ, ಆಶ್ಚರ್ಯ ಮುಂತಾದವುಗಳು. ಅದರ ಮೂಲ ಏನು?
ಅವುಗಳಿಂದ ನಿಶ್ಚಯಿಸಬೇಕಾದ್ದೇನು ಎಂಬುದನ್ನು ತತ್ವವಿಚಾರಕ ತಿಳಿದಿರಬೇಕು. ಹಾಗಾದರೆ ಮಾತ್ರ ಆತನ ದರ್ಶನದಲ್ಲಿ ಎಲ್ಲರಿಗೂ ಆದರ ಉಂಟಾಗುತ್ತದೆ. ಬೇರೆ ಬೇರೆ ಮತದವರು ಈಶ್ವರ ಪ್ರಾರ್ಥನೆ, ಸಾಕಾರ ಈಶ್ವರ ದರ್ಶನ, ಯೋಗ ಸಮಾಧಿ ಇವುಗಳನ್ನು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಅನುಭವಗಳಿಂದ ಪಡೆದಿದ್ದೇವೆಂದು ಹೇಳುತ್ತಾರೆ. ಯುಕ್ತಿಗೆ ಹೊಂದುವುದಿಲ್ಲ ಎಂಬ ಕಾರಣದಿಂದ ಅವುಗಳನ್ನು ಕಡೆಗಣಿಸುವ ದರ್ಶನ ಎಲ್ಲರಿಗೂ ಅನ್ವಯಿಸಲಾರದು. ಆದ್ದರಿಂದ ಅದು ಜೀವಂತವಲ್ಲ. ಯಾವ ಜೀವಂತ ಅಲ್ಲ ಎರಡನ್ನು ತೋರಿಸ್ತಾರೆ ನೋಡಿ. ನಮ್ಮಲ್ಲಿ ವಿಧಿ ವಾಕ್ಯಗಳು ಇದೆ, ನಿಷೇಧ ವಾಕ್ಯಗಳು ಇದೆ. ಬರೀ ವಿಧಿ ಹೇಳಿಬಿಟ್ರೆ ಏನು ನಿಷೇಧ ಅಂತ ನಮಗೆ ಕನ್ಫ್ಯೂಷನ್ ಶುರುವಾಗುತ್ತೆ. ಅದಕ್ಕೆ ನೋಡಿ, ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂಜುಹುಯಾತ್ ಇದೆಲ್ಲ ವಿಧಿವಾಕ್ಯಗಳು. ನಕಲಂಜಂ ಭಕ್ಷಯೇತ್ ನಸುರಾಂ ಪಿಬೇತ್ ಅದೆಲ್ಲ ನಿಷೇಧ ವಾಕ್ಯಗಳು. ಎರಡೂ ಹೇಳುತ್ತೆ ಶ್ರುತಿ, ಇದನ್ನು ಮಾಡು, ಇದನ್ನು ಮಾಡಬೇಡ. ಇದು ಗ್ರಾಹ್ಯ, ಇದು ತ್ಯಾಜ್ಯ, ಇದು ಅನುಕರಣೀಯ, ಇದು ಅನನುಕರಣೀಯ. ಎರಡನ್ನೂ ತೋರಿಸ್ತಾ ಹೋಗುತ್ತೆ ನೋಡಿ. ನಾಲ್ಕನೇ ಪಾಯಿಂಟು ಜೀವಂತ ದರ್ಶನ ಅನ್ನೋದಕ್ಕೆ. ಜೀವಂತ ದರ್ಶನದಲ್ಲಿ ಅನೇಕರಿಗೆ ಸಮಾನವಾಗುವ ಅನುಭವಗಳನ್ನು ಲೆಕ್ಕಕ್ಕೆ ಹಿಡಿಯಬೇಕು. ಕೇಸ್ ಹಿಸ್ಟ್ರಿ ಅವ್ರು ಹೇಳ್ತಾ ಇರೋದು. ಎಡ್ವರ್ಡ್ ಕೇಸಿ ಅಂದ್ಬಿಟ್ಟು ಅಮೇರಿಕಾದಲ್ಲಿ ಒಬ್ಬ ಫೇಮಸ್ ಸೈಕ್ಯಾಟ್ರಿಸ್ಟು. ಅವನು ಕೇಸ್ ಹಿಸ್ಟ್ರಿ ಮೇಲೆ ಒಂದು ಪುಸ್ತಕ ಬರೆದಿದ್ದಾನೆ. ಅದರ ಒಂದು ಹಿನ್ನೆಲೆ ಇಲ್ಲಿ ಈ ಮಾತಲ್ಲಿ ನಮಗೆ ಸಿಗತ್ತೆ. ಬೇರೆ ಬೇರೆ ಭಾಷೆಗಳನ್ನು ಆಡುವವರಿಗೆ ಇಬ್ಬರಿಗೂ ಒಬ್ಬರೊಬ್ಬರ ಭಾಷೆಯ ಪರಿಚಯ ಇಲ್ಲದೆ ಇರಬಹುದಾದರೂ ಅಭಿನಯದಿಂದಲೇ ಒಬ್ಬರಿಗೊಬ್ಬರ ಅಭಿಪ್ರಾಯ ಗೊತ್ತಾಗುತ್ತದೆ. ನೋಡಿ, ನಮ್ಗೆ ಯಾವಾಗ ಆ ಭಾಷೆ ಪರಿಚಯ ಇಲ್ವೋ ನಾವೇನು ಮಾಡ್ತೀವಿ, ಅಭಿನಯ ಮಾಡಿ ತೋರಿಸ್ತೀವಿ. ಈಗ ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳಬೇಕು ಅಂತ ಅಂದ್ಕೊಂಡ್ರೆ ನನಗೆ ಆ ಭಾಷೆ ಬರಲ್ಲ. ಅವಾಗೇನು ಮಾಡ್ತೀವಿ, ನೀರು ಬೇಕು ಅಂತ ನಾನು ತೋರಿಸ್ತೀನಿ, ಅನುಭವ. ಹಾಗೆ ಯಾವಾಗ ಭಾಷೆ ಮೂಲೆ ಗುಂಪಾಗತ್ತೋ ಆವಾಗ ಅನುಭವದಿಂದ ನಾವು ಅಭಿವ್ಯಕ್ತಿಗೊಳಿಸಬೇಕಾಗತ್ತೆ. ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪರಿಧಿ ಇದೆ. 4 ರೀತಿ ವಾಕ್ಯಿದೆ ಅಂತ ಋಗ್ವೇದ ಹೇಳುತ್ತೆ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ. ಪರಾ ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ರೀತಿ ವಾಕ್ ಇರೋದು. ವೈಖರಿ ವಾಕ್ ಮಾತ್ರ ಮನುಷ್ಯನಿಗಿರೋದು, ಅದರಿಂದನೇ ಸ್ಪಷ್ಟತೆ ಇರೋದು. ಅದಿಲ್ಲದೆ ಹೋದರೆ ಪ್ರಾಣಿಗಳು ಮಾತಾಡತ್ತೆ, ಇಲ್ಲ ಅಂತಲ್ಲ. ಚಂಪು ರಾಮಾಯಣದಲ್ಲಿ ಒಂದು ಘಟನೆ ಬರುತ್ತೆ. ದಶರಥನಿಗೆ ಇರುವೆಗಳ ಭಾಷೆ ಬರ್ತಾ ಇತ್ತಂತೆ. ಒಂದ್ಸಲ ಅವನು ಕೈಕೇಯಿ ಜೊತೆ ನಡ್ಕೊಂಡು ಹೋಗ್ತಾ ಇರುವಾಗ ನಕ್ಕುಬಿಟ್ಟ. ಕೈಕೇಯಿ ಗೊತ್ತಿತ್ತು ತನ್ನ ಗಂಡನ ನಗುವಿಗೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಅವನ ಸಾವಿಗೆ ಕಾರಣ ಆಗತ್ತೆ. ಆದರೂ ಕೂಡ ಕ್ಯೂರಿಯಾಸಿಟಿ ಕಿಲ್ ದ ಕ್ಯಾಟ್ ಅನ್ನೋ ತರಹ ನೀನು ಯಾಕೆ ನಕ್ಕದೆ ಹೇಳು, ಬಲವಂತ ಮಾಡ್ತಾಳೆ. ಯಾವಾಗಲೂ ಸಂದೇಹ ಬಂದುಬಿಟ್ರೆ ಭಾಳ ಕಷ್ಟ. ಅದಕ್ಕೆ ಹೇಳೋದು ಅನುಮಾನಂ ಪೆದ್ದ ರೋಗಂ ಅಂತ. ಅದಕ್ಕಿಂತ ದೊಡ್ಡ ರೋಗನೇ ಇಲ್ಲ. ಆ ಸಂದೇಹ ಪ್ರವೃತ್ತಿ ಬಂದುಬಿಟ್ರೆ ಮುಗಿದೋಯ್ತು. ಸಂಶಯಾತ್ಮ ವಿನಶ್ಯತಿ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿರೋದು, ಬೇರೆ ಬೇರೆ ಭಾಷೆಗಳನ್ನು ಆಡುವವರಿಗೆ ಹಸಿವಾಗಿದೆ, ಮುಖ ಬಾಡಿರುವುದರಿಂದ, ಹೊಟ್ಟೆಯನ್ನು ತೋರಿಸುವುದರಿಂದ ತಿಳಿಯಬೇಕಾಗುತ್ತದೆ ಅವನಿಗೆ ಹಸಿವಾಗಿದೆ ಎಂದು. ಈಗ ಭಿಕ್ಷುಕರು ಏನು ಮಾಡ್ತಾಯಿದ್ರು, ಹೊಟ್ಟೆ ತೋರಿಸೋರು, ನನಗೆ ಊಟ ಕೊಡಿ ಅಂತ, ಹಸಿವಾಗಿದೆ ಅನ್ನೋದನ್ನು ನೋಡಿ. ಆ ಉದಾಹರಣೆನೂ ತರ್ತಾರಲ್ಲಿ ಒಂದು ಜೀವಂತ ವೇದಾಂತ ಅನ್ನೋದಕ್ಕೆ. ಇನ್ನು 5ನೇ ಪಾಯಿಂಟು, ದರ್ಶನ ಬೇರೆ ಬೇರೆ ಕಾಲದವರ ಬೇರೆ ಬೇರೆ ಪರಿಸ್ಥಿತಿಯ ಅಭಿಪ್ರಾಯವನ್ನು ತೂಗಿ ನೋಡುವುದಕ್ಕೆ ಸಿದ್ಧವಾಗಿರಬೇಕು. ಹಿಂದಿನ ಕಾಲದವರು ಶಾಸ್ತ್ರವಾಕ್ಯಕ್ಕೆ ಮಾತ್ರ ಬೆಲೆ ಕೊಡುತ್ತಿದ್ದರು. ಈಗಲಾದರೂ ಕೆಲವರು ಅಂಥವ್ರು ಇದ್ದಾರೆ, ಶಾಸ್ತ್ರವನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದೇ ಇಲ್ಲ ಎಂದು ಮುಖವನ್ನು ಅತ್ತ ತಿರುಗಿಸಿಕೊಳ್ಳುವುದು ಸರಿಯಾದ್ದಲ್ಲ. ಅದು ಎಲ್ಲರಿಗೂ ಒಪ್ಪುವ ದರ್ಶನವಾಗಲಾರದು. ಜೀವಂತ ದರ್ಶನ ಎಂಬ ಹೆಸರು ಅದಕ್ಕೆ ಸಲ್ಲಲಾರದು. ಶ್ರೀರಾಮನಲ್ಲಿ ಭಕ್ತಿ ಇರುವವರು ಭಾರತ ವರ್ಷದಲ್ಲೆಲ್ಲ ಇರುತ್ತಾರೆ. ಆದರೆ ರಾಮ ಸೀತೆಯರ ಚಿತ್ರದಲ್ಲಿ ಕಾಣಬರುವ ಉಡುಪು ಆಭರಣ ಒಂದೇ ರೀತಿ ಇರುವುದಿಲ್ಲ. ಅರ್ಥ ಆಯ್ತಾ ನಿಮಗೆ? ರಾಮನ ಭಕ್ತಿ ಇರ್ತಕ್ಕಂಥವ್ರು ಎಲ್ಲ ಕಡೆ ಇರ್ತಾರೆ. ಒಂದೊಂದು ಫೋಟೋನಲ್ಲೂ ಕೂಡ ಅವ್ರಿಗೆ ಹಾಕಿರೋ ಆಭರಣ ಆಗಲಿ, ಅವ್ರು ಉಟ್ಕೊಂಡಿರ್ತಕ್ಕಂಥ ಸೀರೆ ಆಗಲಿ, ಅದು ಬೇರೆ ಬೇರೆ ಆಗುತ್ತೆ. ಆ ರೀತಿಯಾಗಿ ರಾಮ ಸೀತೆಯರ ಚಿತ್ರದಲ್ಲಿ ಕಾಣಬರುವ ಉಡುಪು ಆಭರಣ ಒಂದೇ ಬಗೆಯಾಗಿ ಇರುವುದಿಲ್ಲ. ಹಿಂದಿನ ಕಾಲದ ಚಿತ್ರಗಳು ಈಗಿನವರಿಗೆ ಮೆಚ್ಚದೇ ಹೋಗಬಹುದು. ಅವರ ಉಡುಪುಗಳು ನಡೆನುಡಿಗಳು ಈಗಿನವರಿಗೆ ಒಗ್ಗದೇ ಇರಬಹುದು. ಆದರೆ ದರ್ಶನವು ಆ ಭೇದಗಳನ್ನೆಲ್ಲ ಮನಗಂಡು ಎಲ್ಲವನ್ನು ತೂಗಿ ನೋಡಿ ತತ್ವ ನಿರ್ಣಯವನ್ನು ಮಾಡುವುದಾಗುತ್ತದೆ.
ಈಗಿನ ಕಾಲಕ್ಕೆ ವಿಜ್ಞಾನ ಶಾಸ್ತ್ರವು ಆರಾಧ್ಯ ದೇವತೆಯಾಗಿದೆ. ಇದು ಅನೇಕ ಶೋಧನೆಗಳನ್ನು ಮಾಡಿ ಬೆರಗುಗೊಳಿಸುವಂತೆ ವೇದಾಂತವು ಶೋಧನೆಗಳನ್ನು ಮಾಡಿದೆ ಅನ್ನೋದನ್ನು ಮರೆಯಬಾರದು. ಅಲ್ಲಿಗೇನಾಯಿತು? ವೇದಾಂತ ವಿಜ್ಞಾನ ಒಂದೇ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಮಾತಿನಿಂದ. ಇನ್ನು ಮುಖ್ಯವಾಗಿ ವಿಜ್ಞಾನ ಯುಗ ಅಂತ ಒಂದು ಇದರಲ್ಲಿ 20/7/62 ಮಾಡಿರ್ತಕ್ಕಂಥ ಉಪನ್ಯಾಸ. ಇದರಲ್ಲಿ ಮನಃಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಬಗ್ಗೆ ಸ್ವಾಮಿಗಳಿಗೆ ಎಂಥ ಮಾಹಿತಿ ಇತ್ತು ಅನ್ನೋದಕ್ಕೆ 2 ವಾಕ್ಯ ಓದ್ತೀನಿ. ಭೌತ ವಿಜ್ಞಾನ ಶಬ್ದ ಪಾಶ್ಚಾತ್ಯರಿಂದ ನಮ್ಮ ದೇಶಕ್ಕೆ ಬಂದಿತು. ನಮ್ಮಲ್ಲಿ ಯಾವ ವಿಜ್ಞಾನ ಶಾಸ್ತ್ರವೂ ಇರಲೇ ಇಲ್ಲ ಎಂದು ಅಭಿಪ್ರಾಯವಲ್ಲ. ನಮ್ಮಲ್ಲಿ ಇತ್ತು ಆ ವಿಜ್ಞಾನ ಹಿಂದೆಯಿಂದಾನು, ಅದನ್ನು ಪ್ರೂವ್ ಮಾಡ್ತಾರೆ ನೋಡಿ. ಹಿಂದೂಗಳ ಉತ್ಕರ್ಷ, ಹಿಂದೂ ಸುಪೀರಿಯಾರಿಟಿ ಎಂಬ ಹೆಸರಿನ ಇಂಗ್ಲಿಷ್ ಪುಸ್ತಕದಲ್ಲಿ ನಮ್ಮ ಪೂರ್ವಜರ ಭೌತಿಕ ವಿಜ್ಞಾನದ ಹೆಚ್ಚುಗಾರಿಕೆಯನ್ನು ವಿಸ್ತರಿಸಿರುವುದನ್ನು ನಾವು ಕಾಣಬಹುದು. ಆ ಬುಕ್ ಕೋಟ್ ಮಾಡ್ತಾರೆ ಅವರು ಇಂಗ್ಲೀಷಲ್ಲಿರೋದನ್ನು. ಆದರೂ ಅದು ಗತವೈಭವ. ಈ ವಿಜ್ಞಾನ ಶಾಸ್ತ್ರ ಈಗಿನ ವಿಜ್ಞಾನಕ್ಕೆ ಹೋಲಿಸಿದರೆ ಬಹಳ ಕೆಳಕ್ಕೆ ಬೀಳುತ್ತದೆ. ಒಂದು ಹಳ್ಳಿಯಲ್ಲಿ ದೊಡ್ಡ ಮನೆಯವರು ಎಂದು ಒಂದು ಕುಟುಂಬದವರನ್ನು ಕರೆಯುತ್ತಿದ್ದರು. ಅದಕ್ಕಿಂತ ಈಗ ವೈಭವಯುಕ್ತವಾದ ಭವನಗಳನ್ನು ಕಟ್ಟಿಸಿಕೊಂಡವರು ಅಲ್ಲೇ ಇದ್ದಾರೆ. ಆದರೂ ದೊಡ್ಡ ಮನೆ ಎಂಬ ಹೆಸರೇನೋ ಅವರಿಗೇ ಉಳ್ಕೊಂಡಿದೆ. ಅದರಂತೆಯೇ ನಮ್ಮ ಹಿಂದಿನ ವಿಜ್ಞಾನ ಶಾಸ್ತ್ರ, ಈಗಿನ ವಿಜ್ಞಾನ ಶಾಸ್ತ್ರಗಳನ್ನು ಕೂಡ ಬೆರಗು ಮಾಡಿದೆ. ಹಿಂದಕ್ಕೆ ವಿಜ್ಞಾನ ಶಾಸ್ತ್ರದ ಬಲದಿಂದ ಕಂಡು ಹಿಡಿದುಕೊಂಡಿದ್ದ ಬಂದೂಕು, ಆವಿಯ ಎಂಜಿನ್ನು ಇವುಗಳ ಪ್ರಭಾವದಿಂದ ನಮ್ಮನ್ನು ಇಂಗ್ಲೀಷರು ಸೆರೆ ಹಿಡಿದರು. ಹಿಂದಿನ ಇಂಗ್ಲೀಷರ ಆಳ್ವಿಕೆ ಈಗ ಇಲ್ಲ, ನಾವು ಸ್ವತಂತ್ರರಾದೆವು ಎಂದುಕೊಂಡಿದ್ದೇವೆ. ಆದರೂ ಅವರ ದಾಸ್ಯದ ಹೆಜ್ಜೆ ಗುರುತು ನಮ್ಮಲ್ಲಿ ಕಾಡುತ್ತಲೇ ಇದೆ. ಈಗಿನವರ ನಮ್ಮಗಳ ವಿಚಾರವೆಲ್ಲ ಇಂಗ್ಲೀಷ್ನವರದೇ. ನಮಗೆ ವಿಜ್ಞಾನ ಶಾಸ್ತ್ರಕ್ಕೆ ದಾಸರಾಗುವ ಸ್ವಾತಂತ್ರ್ಯ ಬಂದಿದೆಯಷ್ಟೇ. ಸೂಕ್ಷ್ಮ ಕ್ರಿಮಿಗಳ ಶೋಧ ವೈದ್ಯ ವಿದ್ಯೆಯ ಕ್ರಮದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸಿದೆ. ಒಂದೇ ಒಂದು ತೊಟ್ಟು ನೀರಿನಲ್ಲಿ 300 ದಶಲಕ್ಷ ಮಿಲೇರಿಯಾ ಕ್ರಿಮಿಗಳಿದೆ ಎಂದು ಗೊತ್ತಾಗಿದೆ. ಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಅವರು ಪ್ರತಿಪಾದನೆ ಮಾಡ್ತಾರೆ ಅನ್ನೋದಕ್ಕೆ. ರಕ್ತದಲ್ಲಿ ಅಡಗಿರುವ ಅದ್ಭುತಗಳು ಯಾರನ್ನಾದರೂ ಬೆರಗು ಮಾಡುತ್ತದೆ. ಒಂದೊಂದು ರಕ್ತ ಕಣ ಕಾರ್ಪಸಲ್ಸ್ ಒಂದೊಂದು ನಿಮಿಷದಲ್ಲಿ ಹೃದಯದ ಮೂಲಕವಾಗಿ ಹರಿದು 3-4 ವಾರಗಳೊಳಗಾಗಿ ನಾಡಿಗಳ ಮೂಲಕ ಗುಲ್ಮಕ್ಕೆ ಹೋಗಿ ಅಲ್ಲಿ ನಾಶವಾಗುತ್ತದೆ. ಗುರುಜಲದಲ್ಲಿ ಎಷ್ಟೋ ಪ್ರಾಣಿಗಳು ನಾಶವಾದರೂ ಸೂಕ್ಷ್ಮ ಕ್ರಿಮಿಗಳು ಅಲ್ಲಿಯೇ ಜೀವಿಸಿಕೊಂಡಿರುತ್ತದೆ. ನಮ್ಮ ಭೂಮಿಯ ಸುತ್ತಲೂ ಒಂದು ಕಮಾನಿರುವಂತೆ ಬಹಿಪ್ರದೇಶದಲ್ಲಿ ವಿಶ್ವಕಿರಣಗಳು ಒಂದೇ ಸಮನೆ ಬಡಿಯುತ್ತಿರುವಂತೆ, ವಾಯುಮಂಡಲವನ್ನು ಜಯಿಸಿ ವಿಮಾನಗಳು ಹಾರುತ್ತಿರುವಂತೆ, ಸಮುದ್ರದ ಆಳವನ್ನು ಕಂಡು ಹಿಡಿದಿರುವವರು ದೂರ ಧ್ವನಿವಾಹಕ ಯಂತ್ರಗಳು, ದೂರದಲ್ಲಿರುವುದನ್ನು ಯಥಾವತ್ತಾಗಿ ತೋರಿಸುವ ದೂರದರ್ಶನ ವಸ್ತು ಯಂತ್ರಗಳ ಗೃಹಾಂತರಗಳನ್ನು ಮುಟ್ಟುವ ಸ್ಫೂಟ್ನಿಕ್ಗಳ, ವಿದ್ಯುತ್ ಶಕ್ತಿಯ ಯಂತ್ರಗಳು, ವಿದ್ಯುತ್ ದೀಪಗಳು ಎಲ್ಲರ ಮನೆ ಮಾತಾಗಿ ಬಿಟ್ಟಿದೆ. ಮನಃಶಾಸ್ತ್ರದಲ್ಲಿ ಆಗಿರುವ ಶೋಧಗಳು ವಿಚಿತ್ರವಾಗಿದೆ. ಮನಸ್ಸಿನ ಅಧೋವಿಜ್ಞಾನ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ವಿಚಿತ್ರಗಳನ್ನು ಕಂಡುಹಿಡಿದು ಬಿಟ್ಟಿದ್ದಾರೆ. ಮನುಷ್ಯನ ವ್ಯಕ್ತ ವಿಚಾರಕ್ಕಿಂತಲೂ ಆಗ ಹೆಚ್ಚಿನ ಸ್ಥಾನಕ್ಕೆ ಅದು ಸಿಗುತ್ತದೆ. ಮನಸ್ಸಿನ ಆ ಭಾಗದಲ್ಲಿ ಒತ್ತಿಟ್ಟ ಇಚ್ಛೆಗಳು, ಪ್ರೇಮ ರಾಗದ್ವೇಷಾದಿಗಳ ಹೋರಾಟವು ಯಾವಾಗಲೂ ಆಗುತ್ತಿದ್ದು ಅದೇ ಸ್ವಪ್ನದಲ್ಲಿ ಮರುಕಳಿಸುತ್ತದೆ. ಫ್ರಾಯ್ಡ್ ಆ್ಯಂಡ್ ಯುಂಗ್ ಬರೆಯೋದೇನು ಅಂದರೆ, ದಿ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಆಫ್ ದ ವೇಕ್ಫುಲ್ ಸ್ಟೇಟ್ ವಿಲ್ ಹಾಂಟ್ ದಿ ಪರ್ಸನ್ ಇನ್ ದಿ ಫಾರ್ಮ್ ಆಫ್ ಡ್ರೀಮ್ಸ್ ಅಂತ. ಅದನ್ನು ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ ಸ್ವಾಮಿಗಳಲ್ಲಿ. ಫ್ರಾಯ್ಡಿಯನ್ ಅನಾಲಿಸಿಸ್ ಆಫ್ ಡ್ರೀಮ್ಸ್. ಯುಂಗ್ ಜೊತೆ ಬಿ ವಿ ರಾಮನ್ಗೆ ಪತ್ರ ಸಂಚಾರ ಇತ್ತು. ರಾಮನ್ ಅವರು ಯುಂಗ್ ಜೊತೆ ಕೂಡ ಪತ್ರ ವ್ಯವಹಾರ ಇಟ್ಕೊಂಡಿದ್ರು ಆಗಿನ ಕಾಲದಲ್ಲಿ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮನಃಶಾಸ್ತ್ರದ ಒಂದು ಹಿನ್ನೆಲೆ ಕೂಡ ಸ್ವಾಮಿಗಳಿಗೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ನಿಮಗೆ ಕೇವಲ ಒಂದು ಉದಾಹರಣೆಯನ್ನು ಮಾತ್ರ ಕೊಟ್ಟಿದ್ದೀನಿ. ಇನ್ನು ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು, ತರ್ಕಕ್ಕೆ ತನ್ನದೇ ಆಗಿರತಕ್ಕಂತಹ ಪರಿಧಿ ಇದೆ. ತರ್ಕ ಸರ್ವಸ್ವ ಅಲ್ಲ. ವೇದಾಂತಕ್ಕೆ ಅನುಕೂಲಕರವಾಗಿದ್ದರೆ ತರ್ಕ ಇಟ್ಕೊಳ್ಳಿ, ಇಲ್ಲದವರೆ ತರ್ಕ ಬಿಟ್ಬಿಡಿ. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ.
ಶ್ರುತಿಗೆ ಅನುಗುಣವಾಗಿದ್ದರೆ ತರ್ಕ ಸರಿ, ಶ್ರುತಿಗೆ ವಿರುದ್ಧವಾದರೆ ತರ್ಕಕ್ಕೆ ಬೆಲೆ ಕೊಡಬಾರದು. ಯಾಕೆ? ನೈಷಾ ತರ್ಕೇನ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಯಾಂತ್ವಮಾಪ ಸತ್ಯಧೃತಿರ್ಬತಾಸಿ ತ್ವಾದೃಂಗ್ನೋ ಭೂಯಾನ್ ನಚಿಕೇತ ಭ್ರಷ್ಟ. ಕಠೋಪನಿಷತ್ತಲ್ಲಿ ಬರ್ತಕ್ಕಂಥ ಮಾತು. ತರ್ಕ ಅಪ್ರತಿಷ್ಠಾನಾತ್ ಬ್ರಹ್ಮಸೂತ್ರ. ಶಂಕರ ಭಗವತ್ಪಾದರ ಶಿವಾನಂದ ಲಹರಿ ನೀವು ತೆಗೆದು ನೋಡಿದ್ರೆ ಘಟೋವಾ ಮೃತ್ಪಿಂಡೋಪ್ಯನಿರುಪಚ ಧೂಮೋಗ್ನಿರಚಲ ಪಟೋವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃತಾ ಕಂಠಕ್ಷೋಭಂ ವಹಸಿ ತರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ರಜಸುದೀ. ಈ ಘಟ ಪಟ ಕುಡ್ಯ ಕುಸಲ ಯಾವುದು ನಿನ್ನ ಕೊನೆ ಕಾಲಕ್ಕೆ ಹತ್ರ ಬರಲ್ಲಪ್ಪ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ತಾರ್ಕಿಕ ಘಟಪಟೇತಿ ರಟೇಯು ಶಾಬ್ದಿಕ ಖಪಚಟೇತಿ ಪಟೇಯು ಮಾದೃಶಾಂತ ಸತತಂ ಸ್ಮರಣೀಯೌ ಚಂದ್ರಚೂಡ ಚರಣೌ ರಮಣೀಯೌ ಅಂತ ಅಪ್ಪೈ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿಯ 22ನೇ ಶ್ಲೋಕವನ್ನು ನನ್ನ ಗುರುಗಳಾಗಿದ್ದ ಶೇಷಾಚಲ ಶರ್ಮರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಶ್ಲೋಕ. ಸೊ ಈ ರೀತಿಯಾಗಿ ನಾವು ನೋಡ್ತಾ ಹೋದರೆ ಈ ತರ್ಕ ಅನ್ನೋದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅದಕ್ಕೆ ನೋಡಿ ತಾರ್ಕಿಕ ಏನು ಮಾಡ್ತಾನೆ ಗೊತ್ತಾ, ಎದುರುಗಡೆ ದೊಡ್ಡ ಆನೆ ನಿಂತಿದೆ. ಆನೆ ನಿಂತಿದ್ರು ಅದನ್ನು ಆನೆ ಅಂತ ಒಪ್ಕೊಳ್ಳಲ್ಲ, ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಮಾಡ್ತಕ್ಕಂಥ ಪ್ರಾಣಿ ಆನೆ ಆಗಿರೋದ್ರಿಂದ, ನನ್ನ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಅವನು ಭಾವಿಸ್ಕೊಳ್ಳೋಷ್ಟೊತ್ತಿಗೆ ಅದು ಬಂದು ಅವ್ನು ತುಳಿದಾಕ್ಬಿಟ್ರತ್ತೆ. ಅವನಿರೋದೇ ಇಲ್ಲ. ಅವನು ಪ್ರತ್ಯಕ್ಷೇಣ ಗಜಂ ದೃಷ್ಟ್ವಾಪಿ ಚೀತ್ಕಾರೇಣ ಬುಭುತ್ಸಂತೆ ತರ್ಕರಸಿಕಾ. ಅದಕ್ಕೆ ಮಾತು ಬಂದಿರತಕ್ಕಂಥದ್ದು. ಎಲ್ಲಿ ಕೊನೆ ಮೊದಲು ಆ ರೀತಿ ಮಾಡ್ತಾ ಇದ್ದಾರೆ ಕೆಲವರು. ಏನು ಆರ್ಗ್ಯೂ ಮಾಡಿದ್ದೆ ಮಾಡ, ದೊನ್ನೆಯಿಂದ ತುಪ್ಪ ಇದೆಯೋ ತುಪ್ಪದಿಂದ ದೊನ್ನೆ ಇದೆಯೋ ಬಗ್ಸಿದ್ರೆ ಗೊತ್ತಾಗಲ್ವಾ ಯಾವುದರಿಂದ ಯಾವುದು. ಅದಕ್ಕೆ ಏನು ದೊಡ್ಡದಾಗಿ ಬೆಳೆಸಿದ್ದೆ ವ್ಯಾಖ್ಯಾನಗಳು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ದುಸ್ತರ್ಕ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ. ಶ್ರುತಿಗೆ ಅನುಗುಣವಾಗಿದ್ದರೆ ತರ್ಕ ಇಟ್ಕೋ. ಬರೀ ತರ್ಕದ ಜಾಡಿನಲ್ಲಿ ನೀನು ಬಿದ್ದರೆ ಅದು ಖಂಡಿತವಾಗಿ ನಿನಗೆ ಮುಕ್ತಿಗೆ ಸಹಕಾರವಾಗೋದಿಲ್ಲ. ತಾರ್ಕಿಕ ಭಟ ಚಾತುರೈಹಿ ಅಂತಲೇ ಭಾಷೆಯಲ್ಲಿ ಒಂದು ಕಡೆ ಬರುತ್ತೆ. ತಾರ್ಕಿಕ ಭಟರು ಎಂಬತಕ್ಕಂತಹ ಒಂದು ಕೋಟೆ ಒಳಗೆ ನೀನು ಪ್ರವೇಶ ಮಾಡಬೇಡಪ್ಪ, ಅದು ಯಾವಾಗಿದ್ರೂ ನಿನಗೆ ಡೇಂಜರೇ ಅಂತ ಭಾಷೆದಲ್ಲೇ ಒಂದು ಕಡೆ ಹೇಳಿದ್ದಾರೆ. ಅದಕ್ಕೆ ನೋಡಿ, ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅನುಭವ. ಅನುಭವವೇ ಪರಮ ಪ್ರಮಾಣ. ಅನುಭವಾವಸಾನತ್ವ ಶಾಸ್ತ್ರಾಣ ಅನುಭವಗಮ್ಯಂ ಹಿ ವಿದ್ಯಾ ಫಲಂ. ವಿದ್ಯೆಗೆ ಫಲ ಯಾವುದು? ಅನುಭವ. ನನಗೆ ಹಸುವಾದಾಗ ನಾನೇ ಊಟ ಮಾಡಬೇಕೇ ಹೊರತು, ನಾನು ಊಟ ಮಾಡಿಬಿಟ್ಟು ವೆಂಕಟನರಸಪ್ಪನವ್ರಿಗೆ ಹಸುವಾಗಲಿ, ಗಣಪತಿ ಶಾಸ್ತ್ರಿಗಳಿಗೆ ಹಸುವಾಗಲಿ, ರಾಮಸ್ವಾಮಿಗಳಿಗೆ ಹಸುವಾಗಲಿ, ಇನ್ಯಾರಿಗೂ ಹಸುವಾಗಲಿ ಅಂದರೆ ಹೋಗುತ್ತಾ? ನನಗೆ ಹಸುವಾದಾಗ ನಾನೇ ಊಟ ಮಾಡಬೇಕು. ಹಾಗೇ ನನ್ನ ಆತ್ಮಜ್ಞಾನಕ್ಕೆ ನಾನೇ ಪ್ರಯತ್ನ ಪಡಬೇಕು. ಗುರುವಾಗಿರ್ತಕ್ಕಂಥವನು ಸಹಾಯ ಮಾಡಬಲ್ಲ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡೋಕ್ಕಾಗತ್ತೆ? ಸಹಾಯ ಮಾಡೋದು ಒಂದನ್ನು ಬಿಟ್ಟರೆ, ಅದನ್ನು ಬಿಟ್ಟಿಲ್ಲ ಸ್ವಾಮಿಗಳು. ಇನ್ನೊಂದು ಗ್ರಂಥ ಬರೆದಿದ್ದಾರೆ, ಸದ್ಗುರುವಿನ ಅನುಗ್ರಹ. ಒಂದು ಸದ್ಗುರುವಿನ ಅನುಗ್ರಹ ಆದರೆ ಏನೆಲ್ಲ ಆಗತ್ತೆ, ಯಾರು ಸದ್ಗುರು ಅದನ್ನು ಡಿಫೈನ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಸದ್ಗುರು ಅಂದರೆ ಸದ್ ಮಾಡೋರೆಲ್ಲ ಸದ್ಗುರುಗಳೇ ಈಗಿನ ಅರ್ಥದಲ್ಲಿ. ಹಾಗೆ ಆದರೆ ಸ್ವಾಮಿಗಳು ಏನು ಹೇಳ್ತಾರೆ ಸದ್ಗುರು ಬಗ್ಗೆ ಅದನ್ನು ಆಮೇಲೆ ಹೇಳ್ತೀನಿ ಸಮಯ ಇದ್ದರೆ. ನೋಡಿ, ಮೊಟ್ಟ ಮೊದಲು ನಾವು ತಿಳ್ಕೋಬೇಕಾಗಿರೋದೇನು? ಅನುಭವ. ಏನದು ಅನುಭವ ಅಂದರೆ ಮುಖ್ಯವಾಗಿ ಅಲ್ಲಿ ತೋರಿಸ್ತಕ್ಕಂತಹದ್ದು ತತ್ವಮಸಿ ವಾಕ್ಯಾರ್ಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೊರಟಿರ್ತಕ್ಕಂಥ ಮಾತದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ವೇತಕೇತು ಗುರುಕುಲ ವಾಸ ಮಾಡಿ ತಲೆನೇ ನಿಲ್ಲಲ್ಲ ಅಂತ ಅಹಂಕಾರದಿಂದ ಬಂದ ಮನೆಗೆ. ಮಹಾಮನ ಅನೂಚಾನಮಾನಿ ಸ್ತಬ್ಧಯೇಯಾಯ. ತಂದೆ ಆಗಿರೋನು ಒಂದೇ ಒಂದು ಪ್ರಶ್ನೆ ಕೇಳ್ದ, ಏನು ಆಶ್ರುತಂ ಶ್ರುತಂ ಭವತಿ, ಅಮತಂ ಮತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ. ಅವನು ಕೊಟ್ಟು ಉತ್ತರ ಏನು? ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ. ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಎಂಥ ಅಹಂಕಾರದ ಪರಮಾವಧಿ. ಅದಕ್ಕೆ ಅವನು ಏನು ಮಾಡ್ತಾನೆ ಅಂದರೆ, ನೋಡಪ್ಪ, ಒಂದು ಲೋಟ ತಗೋ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, ನೀರು ಕರಗೋ ತನಕ, ಉಪ್ಪು ನೀರಲ್ಲಿ ಕರಗೋ ತನಕ ಬಿಡು, ಆಮೇಲೆ ನೀರನ್ನು ಕುಡಿ. ಮೇಲ್ಭಾಗ ಹೆಂಗಿದೆ? ಉಪ್ಪಾಗಿದೆ. ಮಧ್ಯಭಾಗ ಹೆಂಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ಹೆಂಗಿದೆ? ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೆಂಗೆ ಹೇಳ್ತೀಯ? ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾ ಇದೆ. ಲೋಟದಲ್ಲಿರ್ತಕ್ಕಂತಹ ನೀರನ್ನೇ ಉಪ್ಪು ನೀರು ಅಂತ ನೀನು ಅನುಭವದಿಂದ ತಿಳ್ಕೋಬೇಕಾದ್ರೆ ಬ್ರಹ್ಮ ಅಥವಾ ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೋತೀಯ?
ಯಾರು ನೀರು ನೋಡಿಲ್ಲ, ಯಾರು ಲೋಟ ನೋಡಿಲ್ಲ, ಯಾರು ಉಪ್ಪು ನೋಡಿಲ್ಲ, ಯಾರು ನೀರು ಕುಡಿದಿಲ್ಲ. ನೋಡಿ, ಸಾರ್ವತ್ರಿಕವಾಗಿ ಎಲ್ಲರೂ ನೋಡಿರ್ತಕ್ಕಂಥ ಉದಾಹರಣೆ ತೆಗೆದುಕೊಂಡು ತತ್ವಮಸಿ ವಾಕ್ಯಾರ್ಥವನ್ನು ಪ್ರೂವ್ ಮಾಡ್ತಾರೆ ಅಹಂಕಾರದಿಂದ ಮನೆಗೆ ಬಂದಿರತಕ್ಕಂಥ ಮಗನಿಗೆ. ಅದಕ್ಕೆ ನಮ್ಮ ಪರಂಪರೆಯಲ್ಲಿ ತಂದೆ ಎಷ್ಟೇ ವಿದ್ಯಾವಂತ ಆದರೂ ಕೂಡ ಮಗನಿಗೆ ಪಾಠ ಹೇಳ್ತಾ ಇರಲಿಲ್ಲ. ಏಕೆಂದರೆ ಅಯ್ಯೋ ನನ್ನ ಮಗ ಅಂತ ಮಮಕಾರ ಬಂದ್ಬಿಡತ್ತೆ ಅಂತ ತನ್ನ ಫ್ರೆಂಡ್ ಹತ್ರ ಕಳಿಸೋನು, ನೀನು ಪಾಠ ಹೇಳ್ಕೊಡು ಅವನಿಗೆ ಅಂತ. ಆ ಫ್ರೆಂಡು ಅವನ ಮಗನ್ನ ಇವನ ಮನೆಗೆ ಕಳಿಸೋನು. ಹಾಗೆ, ಏಕೆಂದರೆ ತಿದ್ದಿ ಹೊಡೆದು ಬಡ್ದು ಪಾಠ ಕಲಿಸ್ಬೇಕು. ಯಾವಾಗಲೂ ಕೂಡ ಮುದ್ದು ಮಾಡಿ ಪಾಠ ಕಲಿಸಿದ್ರೆ ಅವನಿಗೆ ಹತ್ತೋದಿಲ್ಲ ಅದು. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೆ ವರ್ಷೆ ಪುತ್ರ ಮಿತ್ರವದಾಚರೇತ್. ಅದಕ್ಕೆ ನಮ್ಮಲ್ಲಿರೋದು ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ಮುದ್ದು ಮಾಡಿ ಬೆಳೆಸಿ ಮಕ್ಕಳಿಗೆ. ದಶವರ್ಷಾಣಿ ತಾಡಯೇತ್, 5ರಿಂದ 10 ವರ್ಷ ಅವ್ರಿಗೆ ಸರಿಯಾಗಿ ದಾರಿ ತರಬೇಕು. ಆ ದಾರಿ ಬಿಟ್ಬಿಟ್ರೆ ಕಷ್ಟ ಆಗತ್ತೆ. ಪ್ರಾಪ್ತೇತು ಷೋಡಶೆ ವರ್ಷೆ, 16ನೇ ವಯಸ್ಸು ಬಂದಾಗ ಪುತ್ರ ಮಿತ್ರವದಾಚರೇತ್, ಮಕ್ಕಳನ್ನು ಸ್ನೇಹಿತರ ತರಹ ಕಾಣಬೇಕು. ದಟ್ ಈಸ್ ಫಿಸಿಕಲಿ ಆಸ್ ವೆಲ್ ಆಸ್ ಮೆಟಫಿಸಿಕಲಿ ಟ್ರೂ. ಯಾಕೆಂದ್ರೆ ಅವನು ತಿರುಗಿ ಬಿದ್ದರೆ ತಟ್ಕೊಳ್ಳೋ ಶಕ್ತಿ ಇವನಿಗಿರಲ್ಲ. ಯಾಕೆಂದರೆ ಅವನು ಯುವಕನಾಗಿರ್ತಾನೆ, ಇವನಿಗೆ ವೃದ್ಧಾಪ್ಯ ಬರ್ತಾ ಇರುತ್ತೆ. ಫಿಸಿಕಲಿ, ಮೆಟಫಿಸಿಕಲಿ ಆಲ್ಸೋ. ಯಾಕೆ ಅಂತ ಹೇಳಿದರೆ, ಆತ್ಮ ವೈ ಪುತ್ರನಾಮಾಸಿ, ನಮ್ಮಲ್ಲಿರೋ ಅಂಗಾದಂಗಾತ್ ಸಂಭವಸಿ ಅಂಗಾದದಿ ಜಾಯಸೆ ಆತ್ಮ ವೈ ಪುತ್ರನಾಮಾಸಿ. ತಂದೆಯಾಗಿರೋನು ಮಗನಿಗೆ ನಾಮಕರಣ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥ, ತಿಳ್ಕೋಬೇಕಾಗಿರ್ತಕ್ಕಂಥ ಅರ್ಥ. ಹಾಗೆ ಮಾಡಿಸಿದ್ರೆ ಅರ್ಥ ಹೇಳಿ ಪುರೋಹಿತರು ಯಾತಕ್ಕೆ ಶ್ರದ್ಧೆ ಬರೋದಿಲ್ಲ ಮಾಡೋರಿಗೆ? ನಮಗೆ ಮಂತ್ರ ಗೊತ್ತಿರೋರ್ಗೆ ಅರ್ಥ ಗೊತ್ತಿಲ್ಲ, ಅರ್ಥ ಗೊತ್ತಿರೋರ್ಗೆ ಮಂತ್ರ ಗೊತ್ತಿಲ್ಲ, ಕೆಲವು ಎರಡೂ ಗೊತ್ತಿಲ್ಲ. ದೇರ್ಫೋರ್ ದೇ ಕ್ಯಾನ್ ಡೂ ಈಕ್ವಲ್ ಜಸ್ಟಿಸ್ ಟು ಬೋತ್. ಎರಡೂ ಗೊತ್ತಿಲ್ಲದೆ ಇರೋದ್ರಿಂದ, ನನ್ನ ದೇಹದಿಂದ ನೀನು ಬೇರೆ ದೇಹ ಇಟ್ಟುಕೊಂಡು ದೇಹ ದೃಷ್ಟಿಯಿಂದ ನಾವಿಬ್ಬರು ಬೇರೆಯೇ ಹೊರತು ನಮ್ಮ ಇಬ್ಬರ ಒಳಗಡೆ ಇರ್ತಕ್ಕಂಥ ಆತ್ಮವಸ್ತು ಒಂದೇ ಅಂತ ಅರ್ಥ. ಆ ರೀತಿಯಾಗಿ ಅರ್ಥ ಹೇಳಿದರೆ ಕುಣಿದಾಡೋಂಗಾಗತ್ತೆ. ಹೆಂಗಿರುತ್ತೆ ನೋಡಿ, ಅದು ನಮ್ಮ ವೇದಾಂತದ ಸ್ವಾರಸ್ಯ ಅನ್ನೋದು. ಯಾವಾಗಲೂ ಕೂಡ ನನಗೆ ಗೊತ್ತಿಲ್ಲ ಅರ್ಥ ಅಂತ ಹೇಳಬೇಕು ಹೊರತು ಮಂತ್ರಕ್ಕೆ ಅರ್ಥ ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಜರ್ಬರಿ ತುರ್ಪರಿ ಇತ್ಯಾದಿ ವೈದಿಕಾನಾಂ ಮತಂ ಅಂತ ಚಾರ್ವಾಕ ಏನು ಹೇಳಿದ್ನೋ ಅದಕ್ಕೆ ರಿಪ್ಲೈ ಅದು. ಪ್ರತಿಯೊಂದಕ್ಕೂ ಅರ್ಥ ಇದೆ. ಅವನಿಗೆ ಗೊತ್ತಿಲ್ಲ ಅಂದ ಮಟ್ಟಿಗೆ ಆ ಶಬ್ದಕ್ಕೆ ಅರ್ಥ ಇಲ್ವಾ? ವೇದ ಯಾವುದಾದ್ರೂ ಶಬ್ದವನ್ನು ನಿರರ್ಥಕವಾಗಿ ಬಳಸತ್ತಾ? ಸೊ ಆ ದೃಷ್ಟಿಯಿಂದ ನಮಗೆ ಆ ಶ್ರದ್ಧೆ ಇರಬೇಕು, ನಮಗೆ ಆ ಪರಂಪರೆಯಲ್ಲಿ ತಿಳ್ಕೊಳ್ತಕ್ಕಂಥದ್ದು ಇರಬೇಕು, ಓದಬೇಕು, ನಿರುಕ್ತ ನೋಡಬೇಕು. ಯಾಸ್ಕಾಚಾರ್ಯರು ಯಾಕೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಿಶ್ಚಯೇನ ಉಕ್ತಂ ನಿರುಕ್ತಂ, ಒಂದೊಂದು ಶಬ್ದಕ್ಕೂ ಇದಮಿತ್ತಂ ಅನ್ನೋ ಅರ್ಥ ಯಾಕೆ ಕೊಟ್ಟಿರೋದು ಅವರು? ವೇದ ಓದಬೇಕಾದ್ರೆ ವೇದಾಂಗಗಳ ಜ್ಞಾನ ಇರಬೇಕು. ವೇದಾಂಗಗಳಲ್ಲಿ ನಿರುಕ್ತ ಪ್ರಧಾನವಾದದ್ದು. ಶಿಕ್ಷಾ ವ್ಯಾಕರಣಂ ಛಂದ ನಿರುಕ್ತೋ ಜ್ಯೋತಿಷಂತತ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ. ಈಗಿನ ಕಾಲದಲ್ಲಿ ವ್ಯಾಕರಣ ಅಂದ್ರೇ ಕ್ಯಾಕರಣ ಅಂತ ಆಗ್ಬಿಟ್ಟಿದೆ. ರಂಗಪ್ರಿಯ ಸ್ವಾಮಿಗಳು ತಮಾಷೆಗೆ ಹೇಳೋರು, ನಿಮಗೆಲ್ಲ ಸಮೋಸ ಜ್ಞಾನ ಇದೆಯಪ್ಪ, ಸಮಾಸ ಜ್ಞಾನ ಇಲ್ಲ. ನಾನೊಂದು ಶ್ಲೋಕ ಹೇಳ್ತೇನೆ, ಬರ್ಕೊಳ್ರಯ್ಯ. ಯಾವ ಸಮಾಸ ಬೇಕದು ಕಂಡುಹಿಡಿಬೋದಪ್ಪ, ಯಾಕಪ್ಪ ಒದ್ದಾಡ್ತೀರಾ ಸಮಾಸ ಕಷ್ಟ ಅಂತ. ಚಕಾರ ಬಹುಲೋ ದ್ವಂದ್ವ ಸಚಾಸೌ ಕರ್ಮಧಾರಯ ಯಸ್ಯ ಯೇಷಾಂ ಬಹುವ್ರೀಹಿ ಶೇಷಃ ತತ್ಪುರುಷಃ ಸ್ಮೃತಃ. ತಗೊಂಬ, ಯಾವ್ಯಾವ ಸಮಾಸ ತೊಗೊಂಬರ್ತೀವಿ ತಗೊಂಬ, ಯಾಕೆ ಕಷ್ಟ ಅಂತ ಒದ್ದಾಡ್ತೀಯಾ? ನಾನು ತಿಳಿಸ್ಕೊಡ್ತೀನಿ ಕಣ್ರೋ. ಮಾವಿಷ ಕುರಮೇರು ಮೊದಲನೇ ಕ್ಲಾಸಲ್ಲಿ ಬೋರ್ಡ್ ಮೇಲೆ ಬರೆದಿದ್ದು, ಕಾಳಿದಾಸ ಅರ್ಥ ಮಾಡ್ಕೊಳ್ಳೋಕ್ಕೆ. ಮಾ ಅಂದರೆ ಮಾಲವಿಕಾಗ್ನಿಮಿತ್ರ, ವಿ ಅಂದರೆ ವಿಕ್ರಮ ಋಷಿಯ, ಶಾ ಅಂದರೆ ಶಾಕುಂತಲ, ಕು ಅಂದರೆ ಕುಮಾರ ಸಂಭವ, ರಾ ಅಂದರೆ ರಘುವಂಶ, ಮೇ ಅಂದರೆ ಮೇಘದೂತ, ರು ಅಂದರೆ ಋತುಸಂಹಾರ. ಗುರುಮುಖೇನಾನೇ ಇದೆಲ್ಲ ದಕ್ಕತ್ತೆ ಹೊರತು ನೀವು 1000 ಪುಸ್ತಕ ಸಿಕ್ಕಿದ್ರೂ ಈ ಮೆಥಡಾಲಜಿ ಸಿಗೋದಿಲ್ಲ. ಇವತ್ತು ನನ್ನ ಹಳೆ ವಿದ್ಯಾರ್ಥಿನಿ ಒಬ್ಬಳಿದಾಳಲ್ಲಿ, ಅವಳಿಗೆ ನಾನು ಇದನ್ನು 4 ವರ್ಷದ ಕೆಳಗೆ ಪಾಠ ಮಾಡಿದಾಗ ನನ್ನ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಹೇಳಿದೆ, ನನ್ನ ಮಾತು ಅಲ್ಲಮ್ಮ, ನನ್ನ ಗುರುಗಳು ಹೇಳಿದ್ದನ್ನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ನಿನಗೆ ಪುಸ್ತಕದಲ್ಲಿ ಸಿಗೋದಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಪುಸ್ತಕಸ್ಥ ನಸಾ ವಿದ್ಯಾ ಮಸ್ತಕಸ್ಥಾತ ಯಾವಿದ್ಯಾ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಈ ಜೀವಂತ ವೇದಾಂತ ಗ್ರಂಥ ನಾನು ಯಾತಕ್ಕೆ ತುಂಬ ಮುಖ್ಯ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ದಯಮಾಡಿ ಈ ಜೀವಂತ ವೇದಾಂತ ಕೃತಿ ಇಲ್ಲೇ ನಿಮಗೆ ಸಿಗತ್ತೆ ಬುಕ್ ಸ್ಟಾಲಲ್ಲಿ. ಹೋಗೋವಾಗ ದಯವಿಟ್ಟು ತೆಗೆದುಕೊಂಡು ಹೋಗಿ. ನನಗೆ 4 ಪ್ಯಾರಾ ಕೂಡ ಓದೋಕ್ಕೆ ಟೈಮ್ ಆಗಲಿಲ್ಲ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಇದು. 312 ಪುಟ ಇದೆ, 40 ರೂಪಾಯಿ ಬೆಲೆನಪ್ಪ. ಜೀವಂತ ವೇದಾಂತ 312 ಪುಟ ಇರತಕ್ಕಂಥ ಗ್ರಂಥ. ವೇದಾಂತ ಜೀವಂತ ದರ್ಶನ ಎಂದು ಪ್ರತಿಪಾದಿಸ್ತಕ್ಕಂತಹ ಶ್ರೇಷ್ಠ ಗ್ರಂಥ. ಅನುಭವಗಮ್ಯ ವೇದಾಂತ, ಈಗ ನಾನು ಕೋಟ್ ಮಾಡಿದೆ, ಅದರ ಓದೋಕ್ಕಾಗಲಿಲ್ಲ ನನಗೆ, ಸಮಯ ಇಲ್ಲದೆ ಇರೋದ್ರಿಂದ. ಆ ಗ್ರಂಥವೂ ಅಲ್ಲಿ ನಿಮಗೆ ಸಿಗತ್ತೆ. 294 ಪುಟ, 40 ರೂಪಾಯಿ.
ಅಧ್ಯಾತ್ಮ ವಿದ್ಯೆಯ ಸ್ವರೂಪವನ್ನು ಮನೆಗಾಣಿಸ್ತಕ್ಕಂತಹ ಒಂದು ಅದ್ಭುತ ಕೃತಿ. 173 ಪುಟ, 40 ರೂಪಾಯಿ. ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು 400 ಪುಟ, 60 ರೂಪಾಯಿ. ಶಂಕರ ವೇದಾಂತ ನಿಘಂಟು, ನಿನ್ನೆ ನಿಮಗೆ ತೋರಿಸಿದೆ, ಇವತ್ತು ನಾನು ತರಲಿಲ್ಲ ಆ ಗ್ರಂಥ, 58 ಪುಟ, 20 ರೂಪಾಯಿ. ಇಷ್ಟೂ ಗ್ರಂಥಗಳು ಅಲ್ಲಿ ನಿಮಗೆ ಸಿಗತ್ತೆ. ಆಸಕ್ತರು ದಯಮಾಡಿ ಅದನ್ನು ತೆಗೆದುಕೊಂಡು ಓದ್ಕೋಬೇಕು ಅಂತ ನಾನು ಕಳಕಳಿಯಿಂದ ಭಿನ್ನವಿಸ್ಕೋತೀನಿ. ಏಕೆಂದರೆ ನನಗೆ ಜಸ್ಟಿಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾವ ಒಂದು ಗ್ರಂಥವನ್ನು ನಾನು ಪೂರ್ತಿ ನಿಮ್ಮ ಹತ್ರ ಹೇಳೋಕ್ಕಾಗ್ತಾ ಇಲ್ಲ. ಅಂದರೆ ಒಂದೇ ಆಲ್ಟರ್ನೇಟ್ ಏನು ಅಂದರೆ ಎಲ್ಲಿ ಸಿಗ್ಬೋದು ಅಂತಾದರೂ ಹೇಳಿದ್ರೆ ಅಷ್ಟು ಮಾತ್ರ ಸ್ವಾಮಿಗಳು ನನ್ನ ಕ್ಷಮಿಸ್ತಾರೆ ಅಂತ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಅಪಚಾರ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ ಇರ್ತಕ್ಕಂಥ ಇದು ಹೇಳೋದಕ್ಕಿಂತ. ಹಾಗೆ ಇನ್ನೊಂದು ಪ್ರಕಟಣೆ ಕೂಡ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. 9/8/2015 ಭಾನುವಾರ 10:30 ಗಂಟೆಗೆ 12 ಗಂಟೆಯವರೆಗೆ ಇದೇ ಸಭಾಂಗಣದಲ್ಲಿ ನೂತನವಾಗಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಪ್ರಕಟಿತವಾಗತಕ್ಕಂತಹ ಶಂಕರ ಭಗವತ್ಪಾದರ ವೃತ್ತಾಂತ ಸಾರ ಸರ್ವಸ್ವ ಆ ಗ್ರಂಥವನ್ನು ಡಾಕ್ಟರ್ KS ರಾಮನಾಥ್ ಶರ್ಮಾ ಅವರು ಬಿಡುಗಡೆ ಮಾಡ್ತಾರೆ. ಅವ್ರು ನೆನ್ನೆ ಬಂದಿದ್ದರು ಇಲ್ಲಿ, ನೀವು ಕೆಲವರು ನೋಡಿರ್ಬೋದು, ಅಲ್ಲಿ ಕೂತಿದ್ದರು ನೆನ್ನೆ ದಿವಸ ಅವರು. 2ನೇ ಗ್ರಂಥ ಭಗವದ್ಗೀತಾ ಭಾಷ್ಯ ಸಂಹೃತ ಗ್ರಂಥ. ಪೂಜ್ಯರಾದಂತಹ ಅದ್ವಯಾನಂದ ಸರಸ್ವತಿ ಸ್ವಾಮಿಗಳು ಇದನ್ನು ಬಿಡುಗಡೆ ಮಾಡಲಿದ್ದಾರೆ. 3ನೇ ಗ್ರಂಥ ಗೀತಾಶಾಸ್ತ್ರೋಪದೇಶ ಸೋಪಾನ ಪಂಕ್ತಿ, ಅದು ಸಂಹೃತ ಗ್ರಂಥ. ಅದನ್ನು ನಾನು ಬಿಡುಗಡೆ ಮಾಡಬೇಕು ಅಂತ ಆದೇಶ ನೀಡಿದ್ದಾರೆ ಹಿರಿಯರಾಗಿರ್ತಕ್ಕಂತಹ ವೆಂಕಟ ನರಸಪ್ಪನವರು. ಕೈಯಲ್ಲಾದಷ್ಟು ನಾನು ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಬಂಧು ಬಾಂಧವರು ಕೂಡ ಅವಶ್ಯಕವಾಗಿ ಬರಬೇಕು ಅಂತ ಕಾರ್ಯಾಲಯದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಈ ಜೀವಂತ ವೇದಾಂತ ಆದಮೇಲೆ ಮುಖ್ಯವಾಗಿ ನಾನು ಇವತ್ತು ಹೇಳಲೇಬೇಕಾಗಿರ್ತಕ್ಕಂಥದ್ದು ಕೆಲವು ಆಂಗ್ಲ ಕೃತಿಗಳು. ಸ್ವಾಮಿಗಳದು ಆ ಡೈಮೆನ್ಷನ್ ಬಿಟ್ಟು ಹೋಗಬಾರ್ದು ಅಂತ ಅಷ್ಟೇ. ಕನ್ನಡ ಸಮೃದ್ಧದಲ್ಲಿ ಎಷ್ಟಿದೆಯೋ ಆಂಗ್ಲದಲ್ಲೂ ಕೂಡ ಅಷ್ಟೇ ಅವರು ಮಾಡಿರ್ತಕ್ಕಂಥದ್ದು. ನೋಡಿ, 2-3 ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ. ಇಂಟ್ಯೂಷನ್ ಆಫ್ ರಿಯಾಲಿಟಿ, ದ ನೇಚರ್ ಆಫ್ ದ ಇನ್ಸ್ಟಿಟ್ಯೂಷನ್. ನನ್ನ ಮಾತಲ್ಲ, ಬರೀ ಅವರ ಮುನ್ನುಡಿ ಮಾತ್ರ ಓದ್ತಾ ಇದ್ದೇನೆ ನಿಮ್ಮ ಹತ್ರ, ನಂದು ಏನೂ ಇಲ್ಲ ಇಲ್ಲಿ. ಒಂದೊಂದು ಅಕ್ಷರವೂ ಸ್ವಾಮಿಗಳಿದೆ. ದ ನೇಚರ್ ಆಫ್ ದ ಇಂಟ್ಯೂಷನ್ ಆಫ್ ರಿಯಾಲಿಟಿ ಆ್ಯಂಡ್ ದ ಪ್ರಾಸೆಸ್ ಆಫ್ ರೀಸನಿಂಗ್ ವಿಚ್ ಸರ್ವ್ಸ್ ಆಸ್ ಅನ್ ಏಡ್ ಇನ್ ಅರೈವಿಂಗ್ ಆಟ್ is the main theme of the series of lectures which I have delivered. Here, Swamiji has shown how Shankara's interpretation is a solitary representation of ancient tradition which claims to reduce the teaching of revelations into one system and to show how universally applicable that teaching is for all times to come. ಇದು ಒಂದು. ಇನ್ನೊಂದು ಅವ್ರು ಮಾಡಿರ್ತಕ್ಕಂಥದ್ದು ಎಸ್ಸೇಸ್ ಆನ್ ವೇದಾಂತ, ವೇದಾಂತದ ಬಗ್ಗೆ ಬರೆದಿರ್ತಕ್ಕಂಥ ಲೇಖನಗಳು. ದ ಪ್ರೆಸೆಂಟ್ ವರ್ಕ್ ಈಸ್ ರಿಟನ್ ಬೈ ಮೀ ವಿತ್ ದ ಸೋಲ್ ಪರ್ಪಸ್ ಆಫ್ ಆಫರಿಂಗ್ ಎನ್ ಇಂಟ್ರೊಡಕ್ಷನ್ ಟು ದ ಸೆಂಟ್ರಲ್ ಡಾಕ್ಟ್ರಿನ್ ಆಫ್ ದಿ ಉಪನಿಷತ್ಸ್ ಆ್ಯಂಡ್ ಟು ದ ಒನ್ ಮೆಥಡ್ ಆಫ್ ಅಪ್ರೋಚ್ ಯೂನಿಫಾರ್ಮ್ಲಿ ಎಂಪ್ಲಾಯ್ಡ್ ಇನ್ ಆಲ್ ಆಫ್ ದೆಮ್ ಇನ್ ಲೀಡಿಂಗ್ ದ ಎನ್ಕ್ವೈರರ್ ಟು ದ ಇಂಟ್ಯೂಷನ್ ಆಫ್ ದ ಅಬ್ಸಲ್ಯೂಟ್ ರಿಯಾಲಿಟಿ ವಿಚ್ ಈಸ್ ಹಿಸ್ ವೆರಿ ಸೆಲ್ಫ್. ನಮ್ಮಲ್ಲಿ ಸತ್ತಾ ತ್ರೈವಿಧ್ಯ ಅಂತಿದೆ. ಪ್ರಾತಿಭಾಸಿಕ ಸತ್, ವ್ಯಾವಹಾರಿಕ ಸತ್, ಪಾರಮಾರ್ಥಿಕ ಸತ್ ಅಂತ. ಈಗ ನೋಡಿ, ಪ್ರಾತಿಭಾಸಿಕ ಸತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾವು ಮತ್ತು ಹಗ್ಗದ ಉದಾಹರಣೆ. ಯಾರೋ ಹೇಳ್ತಾರೆ, ಇವತ್ತು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗಬೇಡ್ರಿ, ಅಲ್ಲಿ ಗೇಟಲ್ಲಿ ಒಂದು ಹಾವಿದೆ ಅಂತ. ಹತ್ರ ಹೋಗಿ ನೋಡಿದ್ರೆ ಏನು ಹಾವು? ಅದು ಹಗ್ಗ, ಅದು ಹಾವು ಅಲ್ಲವೇ ಅಲ್ಲ. ನನಗೆ ಯಾಕೆ ಭ್ರಮೆ ಉಂಟಾಯಿತು ಅಂದರೆ, ಅದು ಅಂಕುಡೊಂಕಾಗಿ ಬಿದ್ದಿದ್ದರಿಂದ, ಆಕಾರ ಸಾಮ್ಯದಿಂದ ನನಗೆ ಭ್ರಮೆ ಉಂಟಾಯಿತು. ನಮ್ಮ ಶೇಷಾದ್ರಿಪುರದಲ್ಲಿ ಸರ್ಪೆಂಟೈನ್ ರೋಡ್ ಅಂತ ಒಂದು ರೋಡ್ ಇದೆ. ಅಲ್ಲಿ ನಮ್ಮ ಚೀಫ್ ಜಸ್ಟಿಸ್ಸು ES ವೆಂಕಟರಾಮಯ್ಯನವರು ಇದ್ದರು. ಈಗ ಅವರ ಮಗಳು ನಾಗರತ್ನ ಅಲ್ಲೇ ಇದ್ದಾರೆ ಅಂತ ಭಾವಿಸ್ಕೊಂಡಿದ್ದೀನಿ. ಇಟ್ ರಿಯಲಿ ಗೋಸ್ ಲೈಕ್ ಎ ಸರ್ಪೆಂಟ್. ಆ ರೋಡು ಸರ್ಪೆಂಟೈನ್ ರೋಡ್ ಅಂತಲೇ ಅದಕ್ಕೆ ಹೆಸರು. ಅಲ್ಲಿ ಶ್ರೀರಾಮ ಕಲ್ಯಾಣ ಮಂಟಪ ಅಂತ ಒಂದು ಚೌಲ್ಟ್ರಿ ಇದೆ. ಅದನ್ನು ಹುಡುಕೋದು ಭಾಳ ಕಷ್ಟ. ಸರ್ಪೆಂಟೈನ್ ರೋಡ್ ಅಂತ ಕೊಟ್ಬಿಡ್ತಾರೆ, ಎಲ್ಲಿ ಯಾರನ್ನ ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. 2 ಗಂಟೆ ಹುಡುಕ್ಬೇಕಾಗತ್ತೆ ಆ ಚೌಲ್ಟ್ರಿಗೆ ಹೋಗೋದಕ್ಕೆ. ನಾನೊಂದು ಅದಕ್ಕೆ ಮಾರ್ಗ ಹುಡುಕೊಂಡಿದ್ದೀನಿ. ಮಲ್ಲೇಶ್ವರದ ಕಡೆಯಿಂದ ಬಂದರೆ ದತ್ತಾತ್ರೇಯ ಸ್ವಾಮಿ ಗುಡಿ ಕಡೆಯಿಂದ ನೇರವಾಗಿ ಮೇಲಕ್ಕೆ ಬಂದುಬಿಟ್ರೆ ಎಲ್ಲೂ ತಿರುಗಬೇಕಾಗಿಲ್ಲ. ಆ ರೋಡ್ ನೀವು ಮೇಲಕ್ಕೆ ಬಂದರೆ ಬಲಗಡೆಗೆ ನಿಮ್ಗೆ ಆ ಚೌಲ್ಟ್ರಿ ಕಾಣಿಸುತ್ತೆ. ಸೊ ಅದರಿಂದ ನೀವು ಸರ್ಪೆಂಟೈನ್ ರೋಡ್ಗೆ ಹೋಗಿ ಅಲ್ಲೆಲ್ಲ ಸುತ್ತಕೊಂಡು ಒದ್ದಾಡೋಕ್ಕಿಂತ ದಿಸ್ ಮೆಥಡ್ ಯು ಕ್ಯಾನ್ ಫಾಲೋ. ಆ ತರಹ
ಸ್ವಾಮಿಗಳು ವೇದಾಂತಕ್ಕೆ ನೇರ ಮಾರ್ಗ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ದ ವಿಷನ್ ಆಫ್ ಆತ್ಮನ್ ಅನ್ನೋ ಗ್ರಂಥದಲ್ಲಿ. ನಮಗೆಲ್ಲ ಸೈಟ್ ಇದೆ, ವಿಷನ್ ಇಲ್ಲ. ಅದಕ್ಕೆ ನೋಡಿ ನಮ್ಮ ಕನ್ನಡಕ ಶಾಪಲ್ಲಿ ವಿಷನ್ ಅಂತ ಬೋರ್ಡ್ ಹಾಕಿರ್ತಾರೆ ಹೊರತು ಅವರು ಸೈಟ್ ಅಂತ ಬೋರ್ಡ್ ಹಾಕಿರಲ್ಲ. ಈಗ ಕೆಲವರಿಗೆ ಲಾಂಗ್ ಸೈಟು, ಕೆಲವರಿಗೆ ಶಾರ್ಟ್ ಸೈಟು, ಕೆಲವರಿಗೆ ಎರಡೂ. ಸೊ ಹಾಗಾಗಿ ನಮಗೆ ಬೇಕಾಗಿರೋ ವಿಷನ್ನೇ ಹೊರತು ಸೈಟ್ ಅಲ್ಲ. ಜೆ ಗೋಂಡಾ ಅಂತ ಒಬ್ಬ ಪ್ರೊಫೆಸರ್ ಇದ್ದ, 97ನೇ ವಯಸ್ಸಲ್ಲಿ 3 ವರ್ಷದ ಕೆಳಗೆ ಹೋಗ್ಬಿಟ್ಟ. ನೆದರ್ಲ್ಯಾಂಡ್ಸಲ್ಲಿ ಇದ್ದ. ಅವನೊಂದು ಗ್ರಂಥ ಬರೆದಿದ್ದಾನೆ, ವಿಷನ್ ಆಫ್ ದಿ ವೇದಿಕ್ ಪೋಯೆಟ್ಸ್ ಅಂತ. 294 ಪುಟ, 495 ರೂಪಾಯಿ ಬೆಲೆ. ಆ ಗ್ರಂಥದಲ್ಲಿ ಹೌ ಇಟ್ಸ್ ಎ ವಿಷನ್ ಆ್ಯಂಡ್ ನಾಟ್ ಎ ಸೈಟ್ ಅನ್ನೋದನ್ನು 4 ಪುಟ ಪ್ರೂವ್ ಮಾಡ್ತಾನೆ ಅವನು. ಯು ಶುಡ್ ಹ್ಯಾವ್ ದಟ್ ವಿಷನ್ ಇನ್ ಲೈಫ್ ಆ್ಯಂಡ್ ಡೋಂಟ್ ಕನ್ಫೈನ್ ಯುವರ್ ಸೆಲ್ಫ್ ಟು ಸೈಟ್ ಅಂತ ಶುರು ಮಾಡ್ತಾನೆ ಆ ಗ್ರಂಥದಲ್ಲಿ. ಸೊ ಅದರಿಂದ ದೇರ್ ಇಸ್ ನೋ ಅದರ್ ಪಾಯಿಂಟ್ ಆಫ್ ಶಂಕರಾಸ್ ಇಂಟರ್ಪ್ರಿಟೇಷನ್ ಆಫ್ ದಿ ಉಪನಿಷತ್ಸ್ ವಿಚ್ ಹಸ್ ಗಿವನ್ ರೈಸ್ ಟು ಸೋ ಮೆನಿ ಡಿಫರೆನ್ಸಸ್ ಆಫ್ ಒಪಿನಿಯನ್ ಫ್ರಮ್ ಹಿಸ್ ಓನ್ ಫಾಲೋಯರ್ಸ್ ಆಸ್ ವೆಲ್ ಆಸ್ ಅಡ್ವರ್ಸ್ ಕ್ರಿಟಿಕ್ಸ್ ಆಸ್ ದ ಇಮ್ಮಿಡಿಯೇಟ್ ವಿಷನ್ ಆಫ್ ಆತ್ಮನ್ ಅಂಡ್ ಇಟ್ಸ್ ಡೈರೆಕ್ಟ್ ಮೀನ್ಸ್. ದ ಬುಕ್ ಎಕ್ಸಾಮಿನ್ಸ್ ದ ಫಾಲೋಯಿಂಗ್ ಪಾಯಿಂಟ್ಸ್. ನೋಡಿ 1, 2, 3, 4 ಕೊಟ್ಬಿಡ್ತಾರೆ ಸಿಸ್ಟಮ್ಯಾಟಿಕ್ ಆಗಿ ಯಾವ ರೀತಿ ಡೀಲ್ ಮಾಡ್ತೀನಿ ಅನ್ನೋದಕ್ಕೆ. ವಾಟ್ ಈಸ್ ಶ್ರವಣ? ಮೊದಲನೇ ಪ್ರಶ್ನೆ ಅವ್ರು ಕೇಳೋದು. ಯಾಕೆ? ಶ್ರೋತವ್ಯೋ ಶ್ರುತಿವಾಕ್ಯೇಭ್ಯ ಮಂತವ್ಯಶ್ಚ ಮುಮುಕ್ಷುಭಿಃ. ಅದು ಸುಪ್ರಸಿದ್ಧವಾಗಿರೋ ವಾಕ್ಯ. ಶ್ರೋತವ್ಯ ಯಾವುದನ್ನು? ಶ್ರುತಿವಾಕ್ಯೇಭ್ಯ. ಶ್ರುತಿಯನ್ನು ಕೇಳಿಸ್ಕೋಬೇಕು. ಅದಕ್ಕೆ ಯಾಕೆ ಶ್ರುತಿ ಅಂತ ಹೆಸರು ಬಂತು? ಕೇಳಿ ಕೇಳಿ ಕೇಳಿ. ಗುರುವಿನಿಂದ ಶಿಷ್ಯನಿಗೆ, ತಂದೆಯಿಂದ ಮಗನಿಗೆ ಅನೂಚಾನವಾಗಿ 4000 ವರ್ಷ ಆದರೂ ಕೂಡ ಹರಿದು ಬಂದಿದೆ ನೋಡಿ ಆ ವೇದ ಅನ್ನೋದು. ಯಾವಾಗ ಪ್ರಿಂಟಿಂಗ್ ಪ್ರೆಸ್ ಶುರುವಾಯಿತೋ ಮುದ್ರಾ ರಾಕ್ಷಸ ಜೊತೆಯಲ್ಲೇ ಬಂದ. ಅಲ್ಲಿ ತನಕ ಮುದ್ರಣೆ ಇರಲಿಲ್ಲ ನೋಡಿ, ಬರೀ ಬಾಯ್ಪಾಠ. ಅದರಿಂದನೇ ಇವತ್ತಿಗೂ ಅದೇ ತರಹನೇ ಉಚ್ಚಾರ ಮಾಡ್ತಕ್ಕಂಥದ್ದು. ಒಂದು ಉದಾತ್ತ ಅನುದಾತ್ತ ವ್ಯತ್ಯಾಸ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಇಂದ್ರ ಶತ್ರುರ್ ವರದಸ್ವ ಥರ ಆಗಿಬಿಡುತ್ತೆ. ಇಂದ್ರನ ಶತ್ರು ಹಾಳಾಗ್ಲಿ ಬಂದು ಇಂದ್ರ ಹಾಳಾಗ್ಲಿನೋ ಅರ್ಥ ಬರುತ್ತೆ. ಎಷ್ಟು ಅನರ್ಥ ನೋಡಿ. ಹಾಗೆ ಅಲ್ಪ ಪ್ರಾಣ ಮಹಾಪ್ರಾಣಗಳ ವ್ಯತ್ಯಾಸ ಆದರೆ ಪ್ರಾಣ ಆದಂಗೆ ಆಗುತ್ತೆ ಅರ್ಥ ಗೊತ್ತಾದವರಿಗೆ. ಫಲ ಎಷ್ಟು ವ್ಯತ್ಯಾಸ ಆಗುತ್ತೆ ಗೊತ್ತಾ? ಪೂಜೆ ಮಾಡುವಾಗ ದಯವಿಟ್ಟು ಮಹಾಪ್ರಾಣ ಉಚ್ಚಾರ ಮಾಡಿ. ಫಲಮಾನಯ, ಹಣ್ಣು ತಂದಿಡಬೇಕು ನೈವೇದ್ಯಕ್ಕೆ. ಫಲಮಾನಯ ಅಂದರೆ ಮಾಂಸ ತಂದಿಡಬೇಕು. ಕೆಲವರು ಬೋರ್ಡ್ ಹಾಕಿರ್ತಾರೆ ಫಲಹಾರ ಮಂದಿರ ಅಂತಂದ್ರೆ ಮಾಂಸ ಮಂದಿರ ಅಂತ ಅರ್ಥ. ಅದು ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ಜಯನಗರ 3ನೇ ಬ್ಲಾಕು 16ನೇ ಮೇನ್ ರೋಡ್ ಬಲಗಡೆ 5ನೇ ಮನೆ ಹೆಸರು ಫಲಕೃಪ. 28 ವರ್ಷದ ಕೆಳಗೆ ಬೆಲ್ ಹೊಡೆದು ಅವ್ರಿಗೆ ಅರ್ಥ ಹೇಳಿದ್ದೀನಿ. ಇಲ್ಲ ಅವ್ರು ಬೋರ್ಡ್ ಚೇಂಜ್ ಮಾಡಿಲ್ಲ, ನಂದಲ್ಲ ಪಾಪ. ಗೊತ್ತಿದ್ದು ಹೇಳಿದವ್ರು ಆಮೇಲೆ ನನಗೆ ಪಾಪ ಸುಟ್ಕೊಳತ್ತೆ. ಮುಲಾಜೆ ಇಲ್ಲ, ಬೆಲ್ ಹೊಡೆದು ಹೇಳೋದೆ. ಅವ್ರು ಏನಾದರೂ ಮಾಡ್ಕೊಳ್ಳಿ. ಚೇಂಜ್ ಮಾಡದೆ ಹೋದರೆ ಸದ್ಯ ಅಟ್ಲೀಸ್ಟ್ ನನಗಾದರೂ ಪಾಪದಿಂದ ಮುಕ್ತಿ ಆಗುತ್ತೆ, ಇನ್ನೇನು ಮೋಕ್ಷ ಸಿಗದೆ ಹೋದರು. ಆ ಥರದ್ದೆಲ್ಲ ನಾನು ತುಂಬ ಖಂಡಿತವಾದಿ. ಅದಕ್ಕೆ ಯಾರಾದರೂ ಒಪ್ಬೋದು ಬಿಡ್ಬೋದು, ನಾನು ಇರೋದು ಹೀಗೆ, ಏನೂ ಮಾಡೋಕ್ಕಾಗಲ್ಲ. ಐ ಕಾಂಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ಆ್ಯಂಟಿ ಟ್ರೆಡಿಷನಲ್ ಆ್ಯಂಡ್ ಆ್ಯಂಟಿ ವೇದಿಕ್ ಆ್ಯಟಿಟ್ಯೂಡ್ಸ್ ಎಮಾಂಗ್ ಪೀಪಲ್. ಡೈರೆಕ್ಟ್ಲಿ ಐ ವಿಲ್ ಸ್ಪೆಲ್ ಔಟ್. ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಇಷ್ಟ ಬಂದರೆ ಕರ್ಕೊಳ್ಳಿ, ಸಾಕಾದ್ರೆ ಬಿಟ್ಕೊಳ್ಳಿ ಅಷ್ಟೇ. ನಾನು ಹೇಳೋದು ಹೀಗೆ. ಐ ಆಮ್ ಎ ಸ್ಟ್ರೈಟ್ ಫಾರ್ವರ್ಡ್ ಬ್ಲಂಟ್ ಪರ್ಸನ್ ಅಷ್ಟೇ. ಐ ಡೋಂಟ್ ಹ್ಯಾವ್ ಎನಿ ನೈಸಿಟೀಸ್. ವಾಟ್ ಈಸ್ ಶ್ರವಣ ಕೇಳ್ತಾರೆ ನೋಡಿ. ಶ್ರವಣ ಅಂದ್ರೆ ಏನು? ಶ್ರವಣವಿದ ಭಕ್ತಿನೂ ಒಂದಿದೆಯಪ್ಪ, ದಯವಿಟ್ಟು ಮರಿಬೇಡಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ. ಭಾಗವತದಲ್ಲಿ 9 ಭಕ್ತಿಯನ್ನು ಹೇಳ್ತಾರೆ. ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಭಕ್ತಿ ಏಂತಾನೆ ಮಾಡಲಾರ್ದು, ಎಲ್ಲವನ್ನೂ ಕೂಡ ಕೊಡತ್ತೆ ನೋಡಿ. ನೆಕ್ಸ್ಟ್ ಪಾಯಿಂಟು, ವೈ ಡು ಶಂಕರ ಅಂಡ್ ಅದರ್ ಅದ್ವೈತಿಕ್ ವೇದಾಂತೀಸ್ ರೆಪ್ಯೂಡಿಯೇಟ್ ತರ್ಕ ಅಂಡ್ ಯೆಟ್ ಇಂಡಲ್ಜ್ ಇನ್ ರೀಸನಿಂಗ್ ಅಬೌಟ್ ಆತ್ಮನ್ ದೆಮ್ಸೆಲ್ಸ್. ಆ ಪದ ನೋಡಿ, ರಿಜೆಕ್ಟ್ ಅಂತ ಹಾಕಲ್ಲ ಅವರು, ರೆಪ್ಯೂಡಿಯೇಟ್, ದಟ್ಸ್ ದ ವರ್ಡ್. ವೈ ಡಿಡ್ ದುಷ್ಯಂತ ರೆಪ್ಯೂಡಿಯೇಟ್ ಶಕುಂತಲಾ ಅಂತ ಪ್ರಶ್ನೆ ಕೇಳಬೇಕು ಹೊರತು ವೈ ಡಿಡ್ ದುಷ್ಯಂತ ರಿಜೆಕ್ಟ್ ಶಕುಂತಲಾ ಅಂತಲ್ಲ. ಆವಾಗ ಇಂಗ್ಲೀಷ್ಗೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಯಾವುದೇ ಭಾಷೆ ಆದರೂ ಕೂಡ ಆ ಭಾಷೆಗೊಂದು ಗೌರವ ಇರುತ್ತೆ, ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ನೋಡಿ, ಈಗ ಎಲ್ಲೂ ಕೂಡ ವೆಹಿಕ್ಯುಲರ್ ಟ್ರಾಫಿಕ್ ಜಾಸ್ತಿ ಆಗೋಯ್ತು ಬೆಂಗಳೂರಿಂದ. ಯಾರು ಹೇಳಿದಾರೆ ವೆಹಿಕಲ್ ಅಂತ? ವಿಯಕಲ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಒಬ್ಬರು ಹೇಳಿ ವೆಹಿಕಲ್ ಅಂತ, ಪ್ರಪಂಚ ಎಲ್ಲ ಅವನೇ ತಪ್ಪು ಮಾಡ್ದಂಗೆ ನೋಡುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ತಪ್ಪು ಮಾಡೋರೇ ಜಾಸ್ತಿ ಆಗಿಬಿಟ್ಟು ಸರಿಯಾಗಿ ಒಬ್ಬರು ಮಾತಾಡಿದ್ರೆ ಅವರೇ ತಪ್ಪಿರೋ ಹಾಗೆ ಲೋಕ ಎಲ್ಲ ನೋಡುತ್ತೆ. ಎಂಟ್ರಪ್ರೆನ್ಯೂರ್ ಕೇಳಿ ಸಾಕಾಗೋಯ್ತು. ಇಟ್ಸ್ ಆಂಟ್ರಪ್ರೆನ್ಯೂರ್, ನಾಟ್ ಎಂಟ್ರಪ್ರೆನ್ಯೂರ್. ಪೋಸ್ಟ್ ಆಫೀಸ್ ಕೊಟ್ಟು ಗಿವ್ ಇನ್ ಎನ್ವೆಲಪ್ ತಕ್ಷಣ ಕೊಡ್ತಾಳೆ. ಗಿವ್ ಇನ್ ಆನ್ವೆಲಪ್ ಅಂತ ಕೇಳಿ ಮೇಲಿಂದ ಕೆಳಗಡೆ ತನಕ ನೋಡ್ತಾಳೆ, ಇವನು ಯಾವಾಗ ಲಂಡನ್ನಿಂದ ಇಳಿದು ಬಂದ ಅಂತ. ಯಾಕೆಂದರೆ ನಮಗೆ ಬೇಕಿಲ್ಲ ಈಗ ಆಥೆಂಟಿಕ್ ಆಗಿ.
ಥಿಕ್, ಥಿನ್, ಅದನ್ನೆಲ್ಲ ಹೆಂಗೆ ಪ್ರೊನೌನ್ಸ್ ಮಾಡೋದು? ಇಟ್ಸ್ ಕಾಲ್ಡ್ ಇಂಟರ್ಡೆಂಟಲ್ ಫ್ರಿಕಟಿವ್ ಅಕಾರ್ಡಿಂಗ್ ಟು ಸ್ಟೈಲಿಸ್ಟಿಕ್ಸ್ ಆ್ಯಂಡ್ ಫೋನೆಟಿಕ್ಸ್. ನಮಗೆ ಆ ಕಡೆ ಅದೂ ಗೊತ್ತಿಲ್ಲ, ಈ ಕಡೆ ಈ ಪರಂಪರೆಯೂ ಗೊತ್ತಿಲ್ಲ. ವಿ ಆರ್ ಫಾಲಿಂಗ್ ಬಿಟ್ವೀನ್ ದ ಸ್ಟೂಲ್ಸ್. ಅದೇ ಆಗಿರೋದು. ಇದಕ್ಕಿದಂ ಪೋಚೆ, ಅದಕ್ಕದಂ ಪೋಚೆ ಅಂತ ಯಾವುದೊಂದಕ್ಕೂ ಬದ್ಧರಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಟ್ಸ್ ದಿ ಅನ್ಫಾರ್ಚುನೇಟ್ ಥಿಂಗ್. ಈಸ್ ನಿಧಿಧ್ಯಾಸನ ಎ ಸಾರ್ಟ್ ಆಫ್ ಮೆಡಿಟೇಷನ್ ಆನ್ ಆತ್ಮನ್ ಆಸ್ ಟಾಟ್ ಬೈ ಉಪನಿಷತ್ಸ್ ಆರ್ ಸಮಥಿಂಗ್ ಆಫ್ ಎ ಡಿಫ್ರೆಂಟ್ ನೇಚರ್? ಮೂಲಭೂತವಾಗಿರೋ ಪ್ರಶ್ನೆ ಅವರು ತೆಗೆದುಕೋತಾ ಇರೋದು. ನಿಧಿಧ್ಯಾಸನ ಅಂದ್ರೆ ಏನು? ಹೌ ಡು ಯು ಟ್ರಾನ್ಸ್ಲೇಟ್ ದ ವರ್ಡ್ ನಿಧಿಧ್ಯಾಸನ ಇಂಟು ಇಂಗ್ಲೀಷ್? ಪಾಂಡರಿಂಗ್ ಓವರ, ಕಾಂಟೆಂಪ್ಲೇಟಿಂಗ, ರಿಫ್ಲೆಕ್ಟಿಂಗ, ಏನು ವಾಟ್ ಈಸ್ ದ ವರ್ಡ್ ಯು ಯೂಸ್? ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇರೋದಲ್ಲಿ. ದ ಟೆಕ್ನಿಕ್ಯಾಲಿಟೀಸ್ ನನಗೆ ಓದೋಕ್ಕೆ ಟೈಮ್ ಇಲ್ಲ, ಅದ್ಭುತವಾಗಿ ಡಿಸ್ಕಸ್ ಮಾಡಿದ್ದಾರೆ ಪ್ರತಿಯೊಂದನ್ನು ತೆಗೆದುಕೊಂಡು. ವಾಟ್ ಈಸ್ ಮೋಕ್ಷ ಆರ್ ಇಮ್ಮಾರ್ಟ್ಯಾಲಿಟಿ ಟು ಬಿ ಅಚೀವ್ಡ್ ಬೈ ದ ವಿಷನ್ ಆಫ್ ಆತ್ಮನ್? ಏನು ಇಮ್ಮಾರ್ಟ್ಯಾಲಿಟಿ ಅಂದರೆ ಏನು? ಯಾವುದು ಇಮ್ಮಾರ್ಟಲ್ಲು? ಆತ್ಮ ಇಮ್ಮಾರ್ಟಲ್ಲೇ ಹೊರತು ದೇಹ ಅಲ್ಲ. ಯಾಕಂದರೆ ದೇಹ ಎಂಬತಕ್ಕಂಥದ್ದೇನು? ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದ ಹಾಗೆ, ಬಾಡಿ ಈಸ್ ನಥಿಂಗ್ ಬಟ್ ಅ ಲೀಕಿ ಬಕೆಟ್, ಡೋಂಟ್ ಎವರ್ ಟ್ರಸ್ಟ್ ದಿಸ್ ಬಕೆಟ್ ಅಂತ. ಯಾವಾಗಲೂ ಕೂಡ ಬಕೆಟ್ ಲೀಕ್ ಆದಮೇಲೆ ಏನಾಗತ್ತೆ? ನೀರು ಜಿನಿಗಿ 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 ಪೂರ್ತಿ ಬಕೆಟ್ ಬರದಾಗ ಬಿದ್ದೋಗತ್ತೆ. ಹಾಗೆ ದೇಹ ಅನ್ನೋ ಮಡಿಕೆಯಿಂದ ಆಯಸ್ಸು ಅನ್ನೋ ಕಣಗಳು ಪ್ರತಿ ಕ್ಷಣ ಆಚೆ ಹೋಗ್ತಾ ಇದೆ. ಈಗ ಉಪನ್ಯಾಸ ಶುರು ಮಾಡಿದ ನಾನಲ್ಲ ದೇಹ ದೃಷ್ಟಿಯಿಂದ. ಯಾಕೆ ನನ್ನ ದೇಹಕ್ಕೆ ಈಗ 64 ನಿಮಿಷ ಟೈಮ್ ಆಗೋಯ್ತು ನಾನು ಉಪನ್ಯಾಸ ಶುರು ಮಾಡಿದ್ದಕ್ಕೂ ಈಗೂ. ಆದ್ದರಿಂದ ಫ್ರಮ್ ದಿ ಪಾಯಿಂಟ್ ಆಫ್ ಬಾಡಿ, ನೋ ಲಾಂಗರ್ ಐ ಆಮ್ ದ ಸೇಮ್ ಬಾಡಿ, because the body has grown old, whether I like it or not. That's a true fact. ಅದಕ್ಕೆ ನಿಜವಾಗಿ ಅದ್ಭುತವಾಗಿ ಆತ್ಮ ಅನಿತ್ಯ, ದೇಹ ಅನಿತ್ಯ, ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಬೋಧಿಸ್ತಾ ಇದ್ದಾರೆ ಇಲ್ಲಿ ಸಾಧನ ಚತುಷ್ಟಯಗಳಲ್ಲಿ. ಈಸ್ ಇಟ್ ಅನ್ ಎಂಡ್ ಟು ಬಿ ರೀಚ್ಡ್ ಇನ್ ದಿಸ್ ವೆರಿ ಲೈಫ್ ಆರ್ ಈಸ್ ಇಟ್ ಎನ್ ಎಸ್ಟೆಟಲಾಜಿಕಲ್ ರಿಸಲ್ಟ್? ಜೀವನ್ ಮುಕ್ತಿ ಒಪ್ಪಬೇಕಾ ಬೇಡವಾ ಅಂತ. ಯಾರು ಜೀವನ್ ಮುಕ್ತ? ವಿವೇಕ್ ಚೂಡಾಮಣಿ ನೀವು ತೆಗೆದು ನೋಡಿದ್ರೆ ಕೊನೆಗೆ ಇರ್ತಕ್ಕಂಥ 40 ಶ್ಲೋಕಗಳು ಬರೀ ಜೀವನ್ಮುಕ್ತಿಗೋಸ್ಕರನೇ ಹೊರಟಿದೆ. ಶಾಂತ ಸಂಸಾರ ಕಲನಃ ಕಲವಾನಪಿ ನಿಷ್ಕಲಃ ಯಹ ಸಜಿತ್ತೋಪಿ ನಿಶ್ಚಿತ್ತಃ ಜೀವನ್ಮುಕ್ತ ಸ ಉಚ್ಯತೆ. ಅಲ್ಲಿಂದ ಶುರುವಾಗುತ್ತೆ ಜೀವನ್ಮುಕ್ತ ಲಕ್ಷಣ. ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ನಿರ್ಮುಕ್ತ ಬಾಹ್ಯಾರ್ಥದೀಹಿ ಉನ್ಮತ್ತವತ್ತು ಬಾಲವತ್ತು ಅಂತ ಬರೀತಾರೆ. ಒಬ್ಬ ಜೀವನ್ಮುಕ್ತ ಹೇಗಿರ್ತಾನೆ? ಹುಚ್ಚರ ತರಹ ಇರ್ತಾನೆ ಅಥವಾ ಮಕ್ಕಳ ಥರ ಇರ್ತಾನೆ. ಈಗ ನೋಡಿ, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಾಗಲಿ, ಸದಾಶಿವ ಬ್ರಹ್ಮೇಂದ್ರ ಆಗಲಿ, ದೇಹದ ಪರಿವೇನೇ ಇರಲಿಲ್ಲ ಅವರಿಗೆ. ಅವಧೂತರವರು. ಅವರ ಲೋಕದಲ್ಲೇ ಅವರು ಇದ್ದಿದ್ದರಿಂದ ಒಂದು ಬೋನಲ್ಲಿ ಕೂಡ ಹಾಕಿಬಿಟ್ಟು ಹುಚ್ಚಿಡಿದಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಊಟ ಇಟ್ಟು ಬಂದರೆ 5 ದಿನ ಆದರೂ ಊಟ ಅಲ್ಲೇ ಬಿದ್ದಿರ್ತಾ ಇತ್ತು. ಅವ್ರಿಗೆ ಬೇಕಾದ ಊಟವೇ ಬೇರೆ. ಈ ಊಟ ಕಟ್ಕೊಂಡು ಅವ್ರಿಗೇನಾಗಬೇಕಾದ್ದು? ಸದಾಶಿವ ಬ್ರಹ್ಮೇಂದ್ರರು ಕಾಡಿಂದ ಕಾಡಿಗೆ ಆತ್ಮ ಬ್ರಹ್ಮ ಅಂತ ಅಲಿತಾ ಇದ್ದಾನೆ, ಹುಚ್ಚಿಡಿದು ಬಿಟ್ಟಿದೆ ಅಂತ ಸಹಪಾಠಿಗಳೆಲ್ಲ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರಿಗೆ ದೂರು ಕೊಟ್ಟಾಗ ಪರಮಶಿವೇಂದ್ರ ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡೀತೋ ಆ ಹುಚ್ಚಿನ ನನಗೆ ಹಿಡೀಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಉನ್ಮತ್ತವತ್ ಸಂಚರತಿ ಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನು ವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ. ಅದನ್ನು ನರಸಿಂಹಭಾರತಿ ಮಹಾಸ್ವಾಮಿಗಳು ಸದಾಶಿವೇಂದ್ರ ಸ್ತುತಿ ಎಂಬತಕ್ಕಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ನಾನು ಸದಾಶಿವ ಬ್ರಹ್ಮೇಂದ್ರ ಮೇಲೆ ಮಾತಾಡಿದಾಗ ರಾಮಸ್ವಾಮಿಗಳು ಇಂಟ್ರೊಡಕ್ಷನಲ್ಲಿ ಹೇಳಿದ ನೆನಪು. ಯಾಕೆ ನನಗೆ ತುಂಬ ಶಾರ್ಟ್ ಮೆಮರಿ, ಅದರಿಂದ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಹೇಳಿದ್ದಾರೆ ಅಂತ. ಐ ಮೇ ಬಿ ರಾಂಗ್. ಸೊ ಯಾಕೆ ಅಂದರೆ ನಿಜವಾದ ಅರ್ಥದಲ್ಲಿ ಯಾರಿಗೆ ಹುಚ್ಚು? ವಿನ್ಸೆಂಟ್ ಸ್ಮಿತ್ತು ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ಮಾತು ಬರೀತಾನೆ. ಹಿಸ್ಟ್ರಿನಲ್ಲಿ ಕನಕ ಆ್ಯಂಡ್ ಪುರಂದರ were God-intoxicated mystics with God-inspired composition and hence they were nothing but godly ಅಂತ. This is Vincent Smith on Kanaka and Purandara. They had God intoxication. ಯಾರ್ಯಾರಿಗೋ ಏನೇನೋ ಇಂಟಾಕ್ಸಿಕೇಷನ್ ಇರುತ್ತೆ, ಆದರೆ ಅವ್ರಿಗಿದ್ದು ಗಾಡ್ ಇಂಟಾಕ್ಸಿಕೇಷನ್ ಯಾವಾಗಲೂ ಕೂಡ. ಅಂಥವರಿಗೆ ಬ್ರಾಹ್ಮಿ ಸ್ಥಿತಿ ಇದೆ ಅಂದರೆ ಅದು ಒಪ್ಪತಕ್ಕಂಥ ವಿಷಯ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಎಂಥ ಮಾತುಗಳದೆಲ್ಲವೂ ಕೂಡ ಮುಂಡಕ ಮತ್ತು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮಾತು. ಆಮೇಲೆ ನೋಡಿ, ಶಂಕರಾಸ್ ಕ್ಲಾರಿಫಿಕೇಶನ್ ಆಫ್ ವೇದಾಂತಿಕ್ ಕಾನ್ಸೆಪ್ಟ್ಸ್, ಇದು ಮುಖ್ಯವಾಗಿರೋ ಪಾಯಿಂಟ್. I have not only defined and explained what darshana, shravana, manana, nididhyasana mean according to Upanishads as interpreted by Shankara,
but also quoted directly from Shankara, mostly from Brahma Sutra Bhashya, for my interpretation of the Upanishadic teaching regarding intuition of Atman and its means. ಎಷ್ಟು ಕ್ಲಾರಿಫೈ ಮಾಡ್ತಾರೆ ನೋಡಿ. ನಾನು ಬ್ರಹ್ಮಸೂತ್ರ ಭಾಷ್ಯವನ್ನು ಆಧಾರವಾಗಿಟ್ಕೊಂಡು ಬರೀತಾ ಇದ್ದೀನಿ. ಯಾಕೆಂದರೆ ಸೂತ್ರ ಭಾಷ್ಯಕ್ಕೆ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನ ಇರತಕ್ಕಂಥದ್ದು. ಯಾಕೆಂದರೆ ಅದಕ್ಕೆ ನ್ಯಾಯಪ್ರಸ್ಥಾನ ಅಂತ ಕರೆಯೋದು. ಉಪನಿಷತ್ತುಗಳು ಶ್ರುತಿ ಪ್ರಸ್ಥಾನ, ಭಗವದ್ಗೀತೆ ಸ್ಮೃತಿ ಪ್ರಸ್ಥಾನ, ಇದು ಸೂತ್ರ ಪ್ರಸ್ಥಾನ ಅಥವಾ ನ್ಯಾಯ ಪ್ರಸ್ಥಾನ ಅಂತ. ಸೂತ್ರ ಭಾಷ್ಯಕ್ಕೆ ಇರತಕ್ಕಂಥ 4 ಅಧ್ಯಾಯಗಳು, ಒಂದೊಂದು ಅಧ್ಯಾಯದಲ್ಲೂ ಮತ್ತೆ 4 ಪಾದಗಳು. ಹಾಗೆ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ, ಎಂಥ ಅದ್ಭುತವಾಗಿರೋ ಕೃತಿ ಅಂದರೆ ಜನಗಳು ಏನೇನೋ ಭಾವಿಸ್ಕೊಂಡ್ಬಿಟ್ಟು ಶಂಕರಾಚಾರ್ಯ ಮೇಲೆ ಆರೋಪಣೆ ಮಾಡಿಬಿಟ್ಟಿದ್ದಾರೆ. ಅವರೇ ಹೇಳಿದ್ದು ಅಂತ ಇವ್ರ ಮಾತುಗಳನ್ನೆಲ್ಲ ತಂದು ಅವ್ರಿಗೆ ಆರೋಪಣೆ. ಇದು ನಥಿಂಗ್ ಬಟ್ ಅಧ್ಯಾಸ ಅಷ್ಟೇ. ಅತಸ್ಮಿನ್ ತದ್ಬುದ್ಧಿ ಇತಿ ಅವೋಚಾಮ ಪರತ್ರ ಪೂರ್ವದೃಷ್ಟಾವಭಾಸ, ಅದೇ ಆಗಿರ್ತಕ್ಕಂಥದ್ದು ಇಲ್ಲಿ. ಇನ್ ದ ವರ್ಡ್ಸ್ ಆಫ್ ಸ್ವಾಮೀಜಿ, ದಿಸ್ ಬುಕ್ಲೆಟ್ presented to Vedantins for critical appreciation contains my personal views as follows. ಏನೇನು? ಪಾಯಿಂಟ್ ನಂಬರ್ 1, I have taken Sutra Bhashya as the chief court of appeal for the obvious reason that it is an exegetical work which comprehends not only Shankara's considered conclusions and lays down principles by which an interpretation of Advaita Vedanta has to be guided, but also because it convincingly shows the critical qualified seeker how the truth of Advaita Vedanta may be intuited as corresponding to the real nature of self of each one of us in the ultimate analysis. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ನೋಡಿ, ಅದ್ಭುತವಾಗಿದೆ. ಇಂಗ್ಲೀಷಲ್ಲಿ ಸಮೃದ್ಧಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೋ ಇಂಗ್ಲೀಷಲ್ಲಿ ಅಷ್ಟೇ ಚೆನ್ನಾಗಿ ಬರೀತಾರೆ. ಕನ್ನಡದಲ್ಲೂ ಅಷ್ಟೇ ಮನೋಹರವಾಗಿ ಶೈಲಿಯನ್ನು ಇಟ್ಕೊಂಡಿದ್ದಾರೆ. ತ್ರಿಭಾಷಾ ಪಾಂಡಿತ್ಯ ಅನ್ನೋದು ಒದಗಿ ಬಂದಿರತಕ್ಕಂಥದ್ದು ಅವರಿಗೆ ಜೀವನದಲ್ಲಿ. ಯಾವ್ಯಾವ ಗ್ರಂಥ ತೆಗೆದುಕೊಂಡ್ರೆ ಆಯಾ ಭಾಷೆ ಸಹಜವಾಗಿ ಒದ್ದು ಬರುತ್ತೆ. ಕೊಟೇಶನ್ಸ್ ಫ್ರಮ್ ಗೀತಾ ಭಾಷ್ಯ ಆರ್ ಎನಿ ಅದರ್ ಕಾಮೆಂಟ್ರಿ ಆರ್ ಡ್ರಾನ್ ಅಪಾನ್ ಓನ್ಲಿ ಟು ಕನ್ಫರ್ಮ್ ಎನಿ ಕನ್ಕ್ಲೂಷನ್ ಬೇಸ್ಡ್ ಆನ್ ಸೂತ್ರ ಭಾಷ್ಯ. ಅಲ್ಲಿಗೇನಾಯಿತು? ಸೂತ್ರ ಭಾಷ್ಯಕ್ಕೆ ಪೂರಕವಾಗಿ ಬರ್ತಕ್ಕಂತಹ ಮಿಕ್ಕ ಪ್ರಸ್ಥಾನತ್ರಯಗಳಲ್ಲಿ 2 ಉಪನಿಷತ್ ಭಾಷ್ಯ, ಗೀತಾ ಭಾಷ್ಯ ತೆಗೆದುಕೊಂಡಿದ್ದೀನಿ ಅಂತ ಸಮನ್ವಯ ಮಾಡಿರೋದು. ಐ ಹ್ಯಾವ್ ಟ್ರೈಡ್ ಟು ಕ್ಲಾಸಿಫೈ ಇಂಪಾರ್ಟೆಂಟ್ ಮಿಸ್ಕನ್ಸೆಪ್ಷನ್ಸ್ ಅಂಡರ್ ಪರ್ಟಿಕ್ಯುಲರ್ ಹೆಡ್ಸ್ and have produced my vote safers mainly in the form of citations from the Sutra Bhashya only. ಎಷ್ಟು ಕ್ಲಿಯರಾಗಿ ಬರೀತಾ ಇದ್ದಾರೆ ನೋಡಿ. ಸೂತ್ರ ಭಾಷ್ಯವನ್ನೇ ಆಧಾರವಾಗಿ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ಲಿ, ಐ ಹ್ಯಾವ್ ಟ್ರೈಡ್ ಟು ಶೋ Shankara's teachings can be corroborated by the declarations of the only traditional teacher, ಗೌಡಪಾದಾಚಾರ್ಯ. ಇದು ಹಿನ್ನೆಲೆ, ಯಾವ ರೀತಿಯಾಗಿ ಆ ಗ್ರಂಥವನ್ನು ಬರೆದಿದ್ದಾರೆ ಅನ್ನೋದಕ್ಕೆ. ಆಮೇಲೆ ವೇದಾಂತ ಆರ್ ಸೈನ್ಸ್ ಆಫ್ ರಿಯಾಲಿಟಿ, ಇದು KS ಕೃಷ್ಣಮೂರ್ತಿ ಅವರ ಕೃಷ್ಣಸ್ವಾಮಿ ಅಯ್ಯರ್ ಬರೆದಿರ್ತಕ್ಕಂಥ ಗ್ರಂಥ ಅದು. ಆಮೇಲೆ ತೈತಿರಿ ಉಪನಿಷತ್ತಿದೆ, ಮುಂಡಕೋಪನಿಷತ್ತಿದೆ. ಆಮೇಲೆ ಒರಿಜಿನಲ್ ಸಂಹೃತಾಕೃತಿಗಳು, ಒಂದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂತಹ ಸಂಹೃತಾಕೃತಿಗಳು. ಸೂತ್ರ ಭಾಷ್ಯ ತತ್ವವಿವೇಚನಿ ಭಾಗ 1, ಭಾಗ 2, ಭಾಗ 3, ಗೀತಾ ಶಾಸ್ತ್ರಾರ್ಥ ವಿವೇಕ, ತದನಂತರ ಪಂಚಪಾದಿಕಾ ಪ್ರಸ್ಥಾನ. ಆಮೇಲೆ ಅದು ಆದಮೇಲೆ ನಮಗೆ ಸಿಗ್ತಕ್ಕಂಥದ್ದು ವಿಶುದ್ಧ ವೇದಾಂತ ಸಾರ, ವಿಶುದ್ಧ ವೇದಾಂತ ಪರಿಭಾಷಾ. ನೋಡಿ, ವೇದಾಂತ ಸಾರ ನಮ್ಮಲ್ಲಿರ್ತಕ್ಕಂಥದ್ದು ಸದಾನಂದರ ವೇದಾಂತ ಸಾರ. ಹಾಗೆ ಅಂತ ಹೇಳಿ ಅದು ಒಂದೇ ವೇದಾಂತ ಸಾರ ಅಂತ ಭಾವಿಸ್ಕೋಬೇಡಿ. ಭಗವದ್ ರಾಮಾನುಜರದು ಒಂದು ವೇದಾಂತ ಸಾರ ಇದೆ. ವೇದಾಂತ ದೀಪ, ವೇದಾಂತ ಸಾರ, ಸೂತ್ರ ಭಾಷ್ಯ ಅಂತ 3 ವ್ಯಾಖ್ಯಾನಗಳು ಬ್ರಹ್ಮಸೂತ್ರಕ್ಕೆ ಮಾಡಿದ್ದಾರೆ ರಾಮಾನುಜರು. ಜನ್ಮಾದ್ಯಸಯತಃ ಮೇಲೆ 141 ಪುಟ ಭಾಷ್ಯ ಇದೆ ರಾಮಾನುಜರದು. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಸದಾನಂದರ ವೇದಾಂತ ಸಾರ ನಮಗಿಲ್ಲಿ ಇತ್ಯರ್ಥವಾಗಿರೋದು. ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮಾನಸ ಗೋಚರಂ ಆತ್ಮಾನಂ ಅಖಿಲ ಆಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಇದು ಸದಾನಂದರ ವೇದಾಂತ ಸಾರದ ಮಂಗಳ ಶ್ಲೋಕ. ಅಲ್ಲೇನು ಬಂತು? ಅಖಂಡಂ ಸಚ್ಚಿದಾನಂದಂ ಬಂತ ಇಲ್ವಾ? ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಅಂತ ಅರ್ಥ, ಇನ್ನೇನೂ ಇಲ್ಲ. ಸತ್ ಚಿತ್ತು ಆನಂದ ನೋಡಿ, ಅಲ್ಲೂ ಇದೆ ಇಲ್ಲೂ ಇದೆ. ಸತ್ ಅಂದ್ರೇನು? ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪನ್ನೇ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪ ವ್ಯಭಿಚರತೀತಿ ಅನೃತಂ ಅಂತ ಶಂಕರ ಭಾಷ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಪದದ ಮೇಲೆ. ಹಾಗಿದ್ರೆ ಪ್ರಪಂಚ ಹೇಗಿದೆ ಸ್ವಾಮಿ? ಕೇವಲ ತೋರಿಕೆ ಅಷ್ಟೇ. ವಿಶ್ವಂದರ್ಪಣ ದೃಶ್ಯಮಾನ ನಗರಿ.
ಅದಕ್ಕೆ ದೃಗ್ದೃಶ್ಯ ವಿವೇಕ ಅಂತ ಬರೆದಿದ್ದು. ದೃಕ್ ಬ್ರಹ್ಮ ದೃಶ್ಯಂ ಜಗತ್ ಇತಿ ವೇದಾಂತ ಡಿಂಡಿಮಃ. ದೃಕ್ ಶಕ್ತಿಯೈ ನಮಃ ಲಲಿತಾ ಸಹಸ್ರನಾಮ. ಪ್ರಪಂಚ ಹಾಗಿದೆ, ವರ್ಲ್ಡ್ ಈಸ್ ನಥಿಂಗ್ ಬಟ್ ಫ್ಯಾಂಟಸ್ ಮಗೋರಿಯಾ, ರಾಧಾಕೃಷ್ಣನ್ಸ್ ವರ್ಡ್ಸು. ವರ್ಲ್ಡ್ ಇಸ್ ಅ ಫ್ಯಾಂಟಸಿ. 3-5 ದಿನ ಕಾಣೋದಕ್ಕಿರ್ತಕ್ಕಂಥ ಪ್ರಪಂಚ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾರೆ. ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನಾನೇತ್ರೀಣಿ ಪಂಚವೈ ಅಂತ. ಇಂದ್ರಜಾಲ ತೋರಿಸ್ತಾ ಇರುವಾಗ ಒಂದು ಮಗುನ ಟೇಬಲ್ ಮೇಲೆ ಮಲಗಿಸ್ದ ಹಾಗೆ, ಆ ಮಗುನ ಕತ್ತರಿಸ್ದ ಹಾಗೆ, ಮ್ಯಾಜಿಕ್ ಶೋ ಮುಗಿದ ಮೇಲೆ ಮಗು ಎದ್ದು ನಿಂತ್ಕೊಂಡ ಮೇಲೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗೋ ಹಾಗೆ ನೋಡೋ ತನಕ ಸತ್ಯವೇ ಹೊರತು ಪಾರಮಾರ್ಥಿಕ ಸತ್ಯವಲ್ಲ. ಪ್ರಪಂಚ ಹೆಂಗೆ ಅಂದರೆ ಬಂಜೆಯ ಮಗ, ಅಂಡರ್ಲೈನ್ ಮಾಡ್ಕೊಳ್ಳಿ, ಬಂಜೆಯ ಮಗ ಮರುಮರೀಚಿಕೆ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಗಗನ ಕುಸುಮವನ್ನೇ ಹೂವಾಗಿ ಮುಡ್ಕೊಂಡು ಮೊಲದ ಕೋಡನ್ನೇ ಆಯುಧವನ್ನಾಗಿ ಇಟ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ ಅನ್ನೋ ಮಾತು ಎಷ್ಟು ಸತ್ಯವೋ ಈ ಪ್ರಪಂಚವೂ ಅಷ್ಟೇ ಸತ್ಯ. ಮೃಗತೃಷ್ಣಾಂಬಸಿ ಸ್ನಾತಃ ಖಪುಷ್ಪಕೃತ ಶೇಖರ ಯೇಷ ವಂದ್ಯಾ ಸುತೋ ಯಾತಿ ಶಶಶೃಂಗಧನುರ್ಧರ. ಭಾಷ್ಯವಾಕ್ಯ, ನನ್ನ ವಾಕ್ಯ ಅಲ್ಲ. ತೈತ್ರಿಯ ಉಪನಿಷತ್ತಲ್ಲಿ ಶಂಕರ ಭಾಷ್ಯ ಅದು. ಈ ಮರುಮರೀಚಿಕೆ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಗಗನ ಕುಸುಮವನ್ನೇ ಹೂವಾಗಿ ಮುಡಿಕೊಂಡು ಮೊಲದ ಕೋಡನ್ನೇ ಆಯುಧವನ್ನಾಗಿಟ್ಟುಕೊಂಡು ಬಂಜೆಯ ಮಗ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅನ್ನೋ ಮಾತು ಎಷ್ಟು ಸತ್ಯವೋ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಪ್ರಪಂಚವೂ ಅಷ್ಟೇ ಸತ್ಯ. ಕ್ಷಣ ಕ್ಷಣದಲ್ಲಿ ವ್ಯತ್ಯಾಸ ಆಗತ್ತೆ ನೋಡಿ ಪ್ರಪಂಚ ಅನ್ನೋದು. ಅದಕ್ಕೆ ಪಂಚಕ್ರಿಯೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಪ್ರಪಂಚ ಅಷ್ಟೇ. ಆ ಕ್ರಿಯೆಗಳು ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಇದೆಲ್ಲ ದೇಹಧರ್ಮಗಳು, ಷಡ್ಭಾವ ವಿಕಾರಗಳು. ಷಡ್ಭಾರ ವಿಕಾರ ರಾಹಿತ್ಯತ್ವಂ ಬ್ರಹ್ಮಣ ಲಕ್ಷಣಂ. ಇದು ಯಾವುದು ಇಲ್ಲದೆ ಇರೋದು ಬ್ರಹ್ಮನ ಲಕ್ಷಣ ಅಷ್ಟೇ. ವಿಶುದ್ಧ ವೇದಾಂತ ಪರಿಭಾಷಾ ನೋಡಿ, ವೇದಾಂತ ಪರಿಭಾಷಾ ಧರ್ಮರಾಜಾಧ್ವರಿಗಳು ಮಾಡಿರ್ತಕ್ಕಂಥ ಗ್ರಂಥ. ಇಹ ಖಲು ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯೇಷು ಚತುರ್ವಿಧ ಪುರುಷಾರ್ಥೇಷು ಮೋಕ್ಷ ಏವ ಪರಮ ಪುರುಷಾರ್ಥಃ ನ ಸ ಪುನರಾವರ್ತತೆ ಇತಿ ಛಾಂದೋಗ್ಯ ಶ್ರುತ್ಯ ತಸ್ಯ ನಿತ್ಯತ್ವಾವಗಮಾತ್ ಇತರೇಷಾಂ ತ್ರಯಾಣಾಂ ತದ್ಯತೇಹ ಕರ್ಮಚಿತೋ ಲೋಕಃ ಕ್ಷೀಯತೆ ಏವಮೇವಾಮುತ್ರ ಪುಣ್ಯಚಿತೋ ಲೋಕಃ ಕ್ಷೀಯತೆ ಇತಿ ಅನಿತ್ಯತ್ವಾವಗಮಾತ್ ಅಂತ ಶುರುವಾಗುತ್ತೆ ವೇದಾಂತ ಪರಿಭಾಷಾ ಧರ್ಮರಾಜಾಧ್ವರಿಗಳು. ಅದರಲ್ಲಿ ವಿಶುದ್ಧ ವೇದಾಂತ ಪರಿಭಾಷಾ ಏನು? ಪ್ರಿಸ್ಟಿನ್ ಪ್ಯೂರ್ ವೇದಾಂತ ಇನ್ ಅಕಾರ್ಡೆನ್ಸ್ ವಿತ್ ಶಂಕರ ಭಾಷ್ಯ ಅನ್ನೋದು ಸ್ವಾಮಿಗಳ ಸಮ್ಮತ. ವ್ಯಾಖ್ಯಾನಕಾರಗೆ ಹೋಗ್ಬಿಟ್ಟು ಮಾರು ಹೋಗಬೇಡಿ. ಪಂಚಪಾದಿಕ ಮತ್ತು ಭಾಮತಿನಲ್ಲಿ ಎಷ್ಟೋ ಕಡೆ ಭಾಷ್ಯ ಸಮ್ಮತಿ ಇಲ್ಲದೇ ಇರತಕ್ಕಂಥ ಮಾತುಗಳು ಬಂದ್ಬಿಟ್ಟಿದೆ. ಅದಕ್ಕೆಲ್ಲ ಗಮನ ಕೊಡಬೇಡಿ. ಯಾವುದು ಸಾಕ್ಷಾತ್ತಾಗಿ ಶಂಕರ ಭಾಷ್ಯಕ್ಕೆ ಒಪ್ಪತ್ತೋ ಅದನ್ನು ಮಾತ್ರ ಇಟ್ಕೊಳ್ಳಿ ಅಂತ. ಅದನ್ನು ನೇರವಾಗಿ ತಿಳಿಸೋದಕ್ಕೆ ಈ 2 ಗ್ರಂಥಗಳು ಬಂದಿರೋದು, ವಿಶುದ್ಧ ವೇದಾಂತ ಸಾರ, ವಿಶುದ್ಧ ವೇದಾಂತ ಪರಿಭಾಷಾ. ಇನ್ನು ನಾನು ನೆನ್ನೆ ನಿಮಗೆ ಹೇಳಿರೋ ಹಾಗೆ ನೈಷ್ಕರ್ಮ್ಯ ಸಿದ್ಧಿ ಮೇಲೆ ವ್ಯಾಖ್ಯಾನ ಕ್ಲೇಶಾಪಹಾರಿಣಿ ಅಂತ ಎಷ್ಟು ಸುಂದರವಾಗಿದೆ ನೋಡಿ ಶೀರ್ಷಿಕೆ. ಕ್ಲೇಶ ಅಂದರೆ ದುಃಖ, ಪಂಚಕ್ಲೇಶಗಳು ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ. ಸೊ ಕ್ಲೇಶವನ್ನು ಅಪಹರಣ ಮಾಡೋದು, ಕ್ಲೇಶವನ್ನು ಪಕ್ಕಕ್ಕೆ ಇಡ್ತಕ್ಕಂಥದ್ದು. ಕ್ಲೇಶಾಪಹಾರಿಣಿ ವ್ಯಾಖ್ಯಾನ ನೈಷ್ಕರ್ಮ್ಯ ಸಿದ್ಧಿಗೆ. ನೈಷ್ಕರ್ಮ್ಯ ಸಿದ್ಧಿ ಬರೆದಿರ್ತಕ್ಕಂಥವರು ಸುರೇಶ್ವರಾಚಾರ್ಯರು, ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳು, ವಾರ್ತಿಕಾಚಾರ್ಯರು ಅಂತಲೇ ಖ್ಯಾತರಾಗಿರ್ತಕ್ಕಂಥವ್ರು ಸುರೇಶ್ವರಾಚಾರ್ಯರು. ಯಾಕೆ? ಬೃಹದಾರಣ್ಯಕ ಭಾಷ್ಯವಾರ್ತಿಕ, ತೈತರಿಯ ಉಪನಿಷತ್ ಭಾಷ್ಯವಾರ್ತಿಕವನ್ನು ಅವರು ಲೋಕಕ್ಕೆ ನೀಡಿದ್ದಾರೆ. ಬೃಹದಾರಣ್ಯಕ ಭಾಷ್ಯವಾರ್ತಿಕವನ್ನು ಕಡೂರು ಕೃಷ್ಣ ಜೋಯಿಸರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತೈತರಿಯ ಭಾಷ್ಯವಾರ್ತಿಕವನ್ನು ಲಕ್ಷ್ಮೀ ನರಸಿಂಹಮೂರ್ತಿಗಳು ಅನುವಾದ ಮಾಡಿದ್ದಾರೆ. ಎರಡೂ ಕೂಡ ಸಿಗ್ತಾ ಇದೆ ಗ್ರಂಥಗಳು. ನನಗೊಂದು ದುಃಖ ಏನಾಗುತ್ತೆ ಅಂದರೆ, ಕೃಷ್ಣ ಜೋಯಿಸರು ಮಾಡಿರ್ತಕ್ಕಂಥ ಭಾಷಾಂತರ ಇರತಕ್ಕಂಥ ಆ ಎಲ್ಲ ಗ್ರಂಥಗಳು ಕೂಡ ಅಟ್ಟದ ಮೇಲೆ ಶಂಕರ ಮಠದ ಮೇಲೆ ಕಾಪಿ ಆಫ್ಟರ್ ಕಾಪಿ ಬಿದ್ದಿದೆಯಲ್ಲಪ್ಪ. ಎಲ್ಲಿ ಹುಳು ತಿಂದೋಗ್ಬಿಡತ್ತೋ ನನಗದು ಭಯ. ಯಾಕಂದ್ರೆ ಯಾರೂ ತೆಗೆದು ನೋಡದೆ, ಯಾರೂ ಕೊಂಡ್ಕೊಳ್ದೆ, ಯಾರೂ ಕೈಯಾಡಿಸದೆ ಹೋದರೆ ಎಲ್ಲಿ ಹೋಗ್ಬಿಡತ್ತೋ ಆ ಥರದ್ದೆಲ್ಲ. ನಿಜಕ್ಕೂ ಕೂಡ ಒಂದು ಜೀವಮಾನದಲ್ಲಿ ಮಾಡಿರ್ತಕ್ಕಂತಹ ಒಂದು ಸಾಹಸ ಒಂದು ಕ್ಷಣದಲ್ಲಿ ಯಾವುದೋ ಒಂದು ತುತ್ತಾಗ್ಬಿಟ್ಟು ಎಲ್ಲಿ ಹೋಗ್ಬಿಡತ್ತೋ ನನಗದೇ ಭಯ ಆಗುತ್ತೆ. ಪುಸ್ತಕ ನೋಡಿದಾಗೆಲ್ಲ ಅದೇ ಭಯ. ಹಾಗಾಗಿ ನಾನು 100 ವರ್ಷ ಇದ್ದ ನಮ್ಮ ತಾತ ಕಟ್ಟಿಸ್ತಕ್ಕಂಥ ಮನೆಯನ್ನು 12 ವರ್ಷದ ಕೆಳಗೆ ಕೆಡವಬೇಕಾಯಿತು. ನನಗೆ ಆ ಮನೆ ಕೆಡವಕ್ಕೆ ಇಷ್ಟ ಇರಲಿಲ್ಲ. 100 ವರ್ಷ ಕೊನೆ ಮನೆಯವರು ಅಂತ ನಾವು ಅಂದ್ಕೊಂಡವರು ಮಲ್ಲೇಶ್ವರದಲ್ಲಿ. ಆಚೆ ಕಡೆ ಕಾಡಿತ್ತಂತೆ. ನಮ್ಮ ತಾತ ಹೇಳೋರು, ಕೊನೆ ಮನೆಯವರು ಕಣೋ ನಾವು, ಆಚೆ ಕಡೆ ಕಾಡಿತ್ತು ನಾನು ಬಂದಾಗ ಅಂತ. ಈಗ ಯಾವ ಕೊನೆ ಮನೆ ಯಾರಾದ್ರು ಹೇಳಿ ನಂಬಕ್ಕಾಗತ್ತಾ? ತುಮಕೂರು ತನಕ ಹೊರಟೋಗಿದೆ ಬೆಂಗಳೂರು. ಸೊ ಹಾಗಾಗಿ 12 ವರ್ಷದ ಕೆಳಗೆ ವಿಧಿ ಇಲ್ಲದೆ ಕೆಡಿಸ್ಬೇಕಾಯಿತು. ಹಾಗಾಗಿ ಏನೋ ಒಂದು 36,514 ಪುಸ್ತಕ ನನ್ನ ಹತ್ರನೂ ಇರೋದರಿಂದ ನಾಟ್ ಬ್ಯಾಡ್ ಫಾರ್ ಎನ್ ಇಂಡಿವಿಜುವಲ್. ಸೊ ಅದರಿಂದ ಅದು ನಂದೊಂದಲ್ಲ, ನಮ್ಮಲ್ಲಿ ಎಲ್ಲರೂ ಅಧ್ಯಾಪಕರೇ,
ನಮ್ಮ ತಂದೆ, ನಮ್ಮಿಬ್ಬರು ಸೋದರ ಮಾವಂದರು, ನಮ್ಮಿಬ್ಬರು ಚಿಕ್ಕಪ್ಪಂದರು, ನಮ್ಮಿಬ್ಬರು ತಾತಂದರು, ಇಬ್ಬರು ಮುತ್ತಾತಂದರು ಎಲ್ಲರೂ ಅಧ್ಯಾಪಕರೇ ಇದ್ದರಿಂದ ಎಲ್ಲರ ಪುಸ್ತಕಗಳು ನನ್ನ ಹತ್ರ ಸೇರಿಕೊಂಡಿರೋದ್ರಿಂದ ನನ್ನ ಒಂದು ಸೌಭಾಗ್ಯ ಅಷ್ಟೇ. ಅದು ನನ್ನ ಪುಸ್ತಕ, ನಾನು ಹೇಳಲ್ಲ, ಅವರೆಲ್ಲ ನನಗೆ ಧಾರೆ ಎರೆದು ಕೊಟ್ಟಿದ್ದಾರೆ ಅಷ್ಟೇ. ಕ್ಲೇಶ ಅಪಹಾರಿಣಿ, ನೋಡಿ ಕ್ಲೇಶವನ್ನು ಅಪಹರಣ ಮಾಡೋದಕ್ಕೆ ಬಂದಿರತಕ್ಕಂಥದ್ದು. ಇನ್ನು ಸುಗಮ ವ್ಯಾಖ್ಯಾನ ನೋಡಿ, ಅಧ್ಯಾಸ ಭಾಷೆದ ಮೇಲೆ ಸುಖಕರವಾಗಿ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಸುಗಮ ಅನ್ನೋ ವ್ಯಾಖ್ಯಾನವನ್ನು ಸ್ವಾಮಿಗಳು ನೀಡಿದ್ದಾರೆ. ಇನ್ನು ಅವರ ಮ್ಯಾಗ್ನಮ್ ಓಪಸ್ ಅಂತ ನಾವು ಹೇಳಬೇಕಾದ್ರೆ ಯಾವುದು, ಯಾವ ಗ್ರಂಥ? ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ. ಅದರ ಸಮಾನ ಇನ್ನೊಂದು ಗ್ರಂಥ ಬಂದಿಲ್ಲ 20ನೇ ಶತಮಾನದಲ್ಲಿ ಅಂದರೆ ಅತಿಶಯೋಕ್ತಿ ಅಲ್ಲ. ದಟ್ಸ್ ಅ ಯುನೀಕ್ ವರ್ಕ್. ಆ ಥರ ಗ್ರಂಥವೇ ಬಂದಿಲ್ಲ ಯಾವುದೂ ಕೂಡ. ಎಷ್ಟು ವಿಮರ್ಶೆ ಮಾಡಿದ್ದಾರೆ ಅದರಲ್ಲಿ ಅಂದರೆ 800 ಪುಟದಲ್ಲಿ ಶಂಕರರ ಪೂರ್ವ ಸಿದ್ಧಾಂತ ಏನು, ಶಂಕರ ಸಿದ್ಧಾಂತ ಏನು, ಶಂಕರ ಉತ್ತರ ಏನು, ವೇದಾಂತ ಆ ಪ್ರಕ್ರಿಯೆಗಳೇನು, ಅದರಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು, ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ಇಂಗ್ಲೀಷಿಗೆ ಕೂಡ ಭಾಷಾಂತರ ಮಾಡಿದ್ದಾರೆ ಒಬ್ಬರು ಆಂಗ್ಲ ವಿದ್ವಾಂಸರು ಅದನ್ನು. ಆದರೆ ಇನ್ನು ಕನ್ನಡಕ್ಕೆ ಆಗಿಲ್ವಲ್ಲ ಅನ್ನೋದು ಒಂದು ಬಾಧಿಸ್ತಾ ಇದೆ ನಮಗಷ್ಟೇ. ಆ ಗ್ರಂಥವನ್ನು ಕನ್ನಡಕ್ಕೆ ಯಾರಾದರೂ ಮಾಡಬೇಕು ಅನ್ನೋದು ಏನೋ ಸ್ವಾಮಿಗಳು ಯಾವಾಗ ಮಾಡಿಸ್ಕೋತಾರೋ ಅಷ್ಟೆ. ಯಾರ ಕೈಯಲ್ಲಿ ಮಾಡಿಸ್ಕೋತಾರೋ, ಯಾರಿಂದ ಯಾವಾಗ ಮಾಡಿಸ್ಕೋತಾರೋ ಮಾಡಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲದೆ ಹೋದರೆ ಸಾಮಾನ್ಯರು ಯಾರು ಅದನ್ನು ಮುಟ್ಟೋಕ್ಕೆ ಕೂಡ ಆಗಲ್ಲ, ಮುಟ್ಟಲೂಬಾರದು. ಯಾಕೆಂದರೆ ಮುಟ್ಟಿದ್ರೆ ಅಪಚಾರ ಆಗತ್ತೆ ಹೊರತು ನಮ್ಮಂಥವ್ರು ಮುಟ್ಟಿದರೆ, ಸರಿಯಾದವರು ಅದಕ್ಕೆ ಕೈ ಹಾಕಿದರೆ ಸ್ವಾಮಿಗಳ ಅನುಗ್ರಹ ಇದ್ದರೆ ಆಗ್ಬೋದು ಅಷ್ಟೆ. ಅದಕ್ಕೆ ಮುಖ್ಯವಾಗಿ ಗೌಡಪಾದ ಹೃದಯವನ್ನು ಕನ್ನಡದಲ್ಲಿ ಏನು ಬರೆದ್ರೋ ಮಾಂಡೂಕ್ಯ ರಹಸ್ಯ ವಿವೃತಿ ಸಮೃದ್ಧಲ್ಲಿ ಆ ಗ್ರಂಥ ಬರೆದಿದ್ದಾರೆ. ನೋಡಿ, ಮಾಂಡೂಕ್ಯ ಉಪನಿಷತ್ತು ಅನ್ನೋದು 12 ಮಂತ್ರ ಇದ್ದರೂ ಕೂಡ 200 ಕಾರಿಕೆಗಳಿಂದ ಕೂಡ್ಕೊಂಡಿರ್ತಕ್ಕಂತಹ ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣ ಅಂತ 4 ಪ್ರಕರಣಗಳಿಂದ ಕೂಡ್ಕೊಂಡಿರೋದು. ಗೌಡಪಾದ ಎ ಅರ್ಲಿ ಸ್ಟಡಿ ಆಫ್ ವೇದಾಂತ ಅಂತ TMP ಮಹಾದೇವನ್ ಒಂದು ಗ್ರಂಥ ಬರೆದಿದ್ರು ಅದರ ಮೇಲೆ. ಸೊ ಈ ಮಾಂಡೂಕ್ಯ ಉಪನಿಷತ್ತಿಗೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ತುಂಬ ಕ್ಲಿಷ್ಟವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಕೇವಲ ಅನುಭವ ವೇದ್ಯ. ನೋಡಿ, ಮಾಂಡೂಕ್ಯ ಅನ್ನೋದನ್ನು 7ನೇ ಮಂತ್ರ ನೀವು ಹೆಂಗಪ್ಪ ಅದಕ್ಕೆ ಉತ್ತರ ಕೊಡ್ತೀರಾ? ಜಾಗ್ರತ್ ಸ್ವಪ್ನ ಸುಷುಪ್ತಿ ಆದರೂ ಹೇಳ್ತೀರಾ, ತುರಿಯವನ್ನು ಹೆಂಗೆ ಹೇಳ್ತೀರಾ ನೀವು? ಅದು ಕೇವಲ ಅನುಭವ ವೇದ್ಯ. ಅದು ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಶಾಂತ ಸ್ಥಿತಿ ಅದು. ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ರಮಣಗೀತ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋದಕ್ಕೆ ಅಂತ. ಅದಕ್ಕೆ ಉದಾಹರಣೆ ಯಾರು? ಧರ್ಮರಾಯ. ಧರ್ಮರಾಜ ಹೇಡಿಯಲ್ಲ, ವಿನಾಕಾರಣ ರಕ್ತಪಾತ ಬೇಡ ಅಂತ, ಶಾಂತಿ ಬೇಕು ಅಂತ ಯುದ್ಧ ತಡೀತಾ ಇದ್ನೇ ಹೊರತು ಕೈಯಲ್ಲಿ ಆಗದೆ ಅಲ್ಲ. ಯುಧಿಷ್ಠಿರ ಅಂತ ಒಂದು ಹೆಸರಿದೆ ಅವನಿಗೆ. ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ರಣರಂಗಕ್ಕೆ ಕಾಲಿಟ್ಟರೆ ಪರಾಜಯವನ್ನು ಹೊತ್ಕೊಂಡು ಯಾರೂ ವಾಪಸ್ ಬರ್ತಾ ಇರಲಿಲ್ವೋ ಅವನು ಯುಧಿಷ್ಠಿರ. ಹಿ ವಾಸ್ ನಾಟ್ ಎ ಕವರ್ಡ್. ಕವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದರ್ ಡೆತ್, ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನೆ ಜೂಲಿಯಸ್ ಸೀಸರಲ್ಲಿ. ಎವ್ರಿ ಡೇ ಇಸ್ ಅ ಡೆತ್ ಫಾರ್ ಎ ಕವರ್ಡ್. ವ್ಯಾಲಿಯಂಟ್ ಅಂತಲೇ ಇನ್ನೊಂದು ಪೋಯಮ್ ಕೂಡ ಇದೆ ಇಂಗ್ಲೀಷ್ ಲಿಟ್ರೇಚರಲ್ಲಿ. ಸೊ ಅದರಿಂದ ಮುಖ್ಯವಾಗಿ ಅದನ್ನು ಇಲ್ಲಿ ಪ್ರಧಾನವಾಗಿ ಸ್ವಾಮಿಗಳು ತೋರಿಸ್ಕೊಟ್ಟಿದ್ದಾರೆ. ಇನ್ನು ನಾನು ಹೇಳಲೇಬೇಕಾಗಿರ್ತಕ್ಕಂಥ ವಿಷಯ ಅಂದರೆ, ಪರಮಾರ್ಥ ಚಿಂತಾಮಣಿ ನಾನು ಹೇಳದೆ ಹೋದರೆ ಅಪಚಾರ ಆಗತ್ತೆ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಕನ್ನಡದಲ್ಲಿ. ಮುಮುಕ್ಷುಗಳಿಗೆ ಕಾಮಧೇನು. ಇನ್ನೇನು ಎರಡನೇ ಮಾತೇ ಇಲ್ಲ. ಮುಮುಕ್ಷ ಅನ್ನೋದು ಸಾಧನ ಚತುಷ್ಟಯದಲ್ಲಿ ಒಂದಿದೆಯೋ ಇಲ್ವೋ? ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಮೊದಲು 3 ಇದ್ದರೂ ಕೂಡ ಮುಮುಕ್ಷುತ್ವ ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಮೋಕ್ತಂ ಇಚ್ಛಾ ಮುಮುಕ್ಷ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಎಂಬ ಅವಸ್ಥಾತ್ರಯಗಳನ್ನು ವಿಚಾರ ಮಾಡಿ. ಅವಸ್ಥಾತ್ರಯ ಚಂದ್ರಿಕಾ ಅಂತಲೇ ಒಂದು ಗ್ರಂಥ ಇದೆಯಪ್ಪ ಸ್ವಾಮಿಗಳದು. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು, ನನಗೆ ಶೀರ್ಷಿಕೆಗಳು ಕೂಡ ಹೇಳೋಕ್ಕೆ ಟೈಮ್ ಆಗ್ತಾ ಇಲ್ಲ ಅಂತ. ಅಷ್ಟು ಅದ್ಭುತವಾಗಿ ಸೇವೆ ಮಾಡಿದ್ದಾರೆ. ಅವಸ್ಥಾತ್ರಯ ಚಂದ್ರಿಕಾ ನೀವು ತೆಗೆದು ನೋಡಿದ್ರೆ ಜಾಗ್ರತ ಅಂದ್ರೇನು, ಸ್ವಪ್ನ ಅಂದ್ರೇನು, ಸುಷುಪ್ತಿ ಅಂದ್ರೇನು, ಎಂಥ ಅದ್ಭುತವಾಗಿರ್ತಕ್ಕಂತಹ ಸೈಕೋ ಮೆಟಫಿಸಿಕಲ್ ಅನಾಲಿಸಿಸ್ ಇದೆ ಅಲ್ಲಿ ಅಂತ ಹೇಳಿದರೆ, ಯಾವ ಫಿಲಾಸಫಿ, ಯಾವ ಸೈಕಾಲಜಿ ಪ್ರೊಫೆಸರ್ ಸೇರಿಕೊಂಡ್ರೂ ಕೂಡ ಆ ರೀತಿ ಗ್ರಂಥ ಬರೆಯೋಕ್ಕಾಗಲ್ಲ. ನಭೂತೋ ನ ಭವಿಷ್ಯತಿ ಅಂಥದ್ದು. ಜಾಗ್ರತ ಸ್ಥಿತಿ ಏನು, ವೈಶ್ವಾನರ ಯಾರು, ಪ್ರಾಜ್ಞ ಯಾರು, ತೈಜಸ ಯಾರು,
ಎಂಥ ವರ್ಣನೆ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆ ನಮಗೆಲ್ಲ ಅರ್ಥ ಆಗುತ್ತೆ. ಈಗ ನಾನು ಮಾತಾಡ್ತಾ ಇರೋದು, ನೀವು ಕೇಳಿಸ್ಕೊಳ್ಳೋ ಕೂತಿರೋದು, ಇದೆಲ್ಲ ಜಾಗೃತ ಅವಸ್ಥೆಯಲ್ಲೇ ನಡೀತಾ ಇರೋದು. ಸ್ವಪ್ನಾವಸ್ಥೆಯಲ್ಲಿ ಏನೆಲ್ಲ ಕಾಣ್ತೀವಿ ನೋಡಿ ನಾವು. ಸ್ವಪ್ನ, ನಾನೇ ರಾಜನಾಗಿದ್ದೆ, ನಾನೇ ರಾಜಕುಮಾರಿ ಮದುವೆ ಆಗಿದ್ದೆ, ಬೆಳಿಗ್ಗೆ ಎದ್ರೆ ತಿರ್ಕೊಂಡು ಕನಸೆ ಗ್ಯಾರಂಟಿ. ತಿರ್ಕೊನೋರ್ವ 100 ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಮತ್ತೆ ತಿರುಪೆ ಎತ್ತೋದೇ ಗ್ಯಾರಂಟಿ. 2 people can sleep in the same bed, but they cannot get the same dream at the same time. This is Radhakrishnan on dreams. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಒಬ್ಬರ ಪಕ್ಕ ಅವ್ರು ಮಲ್ಕೊಂಡು ನಿದ್ದೆ ಮಾಡ್ಬೋದು, ಏಕಕಾಲದಲ್ಲಿ ಇಬ್ಬರಿಗೂ ಒಂದೇ ಸ್ವಪ್ನ ಬೀಳಲ್ಲ ಅಂತ. ಅವ್ರ ಸ್ವಪ್ನವೇ ಬೇರೆ, ಇವ್ರ ಸ್ವಪ್ನವೇ ಬೇರೆ. ಕೆಲವರಿಗೆ ರಾತ್ರಿ ಮಾತಾಡೋದು ಬೇರೆ ಅಭ್ಯಾಸ ಇರುತ್ತೆ. ಅದಕ್ಕೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದು, ದಯವಿಟ್ಟು ಒಬ್ಬೊಬ್ಬರೇ ಮಲ್ಕೊಳ್ಳಿಮ್ಮ ರೂಮಲ್ಲಿ. ಇಲ್ಲದೆ ಹೋದರೆ ಯಾರು ಕ್ಲಾಸ್ ಚಕ್ಕರ್ ಹೊಡೆದು ಯಾರ ಜೊತೆ ಎಲ್ಲಿ ಹೋಗಿದ್ದೀನಿ ನಿಮ್ಮ ಅಮ್ಮ ಅಪ್ಪನಿಗೆಲ್ಲ ಗೊತ್ತಾಗತ್ತೆ ಅಂತ, ಮಾತಾಡೋ ಅಭ್ಯಾಸ ಇರೋದ್ರಿಂದ ಅಂತ. ಯಾಕಂದರೆ ಸ್ಲೀಪ್ ಟಾಕಿಂಗು ಯಾರಿಗೆ ಗೊತ್ತು? ಸೊ ಅದರಿಂದ ಏನೆಲ್ಲ ನಡೆಯುತ್ತೆ ನೋಡಿ. ಸ್ವಪ್ನ ಸ್ಥಿತಿ ಅನ್ನೋದು ಅದ್ಭುತವಾಗಿರ್ತಕ್ಕಂಥ ಸ್ಥಿತಿ. ಅದಕ್ಕೆ ಹೇಳೋದು, ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಆಫ್ ದ ವೇಕ್ಫುಲ್ ಸ್ಟೇಟ್ ವಿಲ್ ಹಾಂಟ್ ದ ಪರ್ಸನ್ ಇನ್ ದಿ ಫಾರ್ಮ್ ಆಫ್ ಡ್ರೀಮ್ಸ್ ಅಂತ ಯಾಕೆ ಬರೀಬೇಕಾಯಿತು ಯುಂಗ್ ಅಂಡ್ ಆಡ್ಲರ್. ಆ ದೃಷ್ಟಿಯಿಂದ ಏನೇನೋ ಜಾಗೃತ ಅವಸ್ಥೆಯಲ್ಲಿ ಆಸೆಗಳಿರುತ್ತೆ, ನೆರವೇರೋದಿಲ್ಲ, ಅದೇ ಸ್ವಪ್ನದಲ್ಲಿ ಬಂದು ಕಾಣಿಸುತ್ತೆ. ಇನ್ನು ಸುಷುಪ್ತಿ, ಇಷ್ಟು ಜನನ ಕೇಳಿ ಕೂತಿರೋವ್ರನ್ನ, ನೀವು ಹೆಂಗೆ ನಿದ್ದೆ ಮಾಡಿದ್ರಿ, ನೀವು ಹೆಂಗೆ ನಿದ್ದೆ ಮಾಡಿದ್ರಿ, ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ. ಅಹಂ ಸುಖಂ ಅಸ್ವಾಪ್ಸಂ ನ ಕಿಂಚಿದ್ ಅವೇದಿಶಂ. ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಗೊತ್ತಾಗ್ತಾ ಇದೆಯೋ ಇಲ್ವೋ, ಅಲ್ಲಿಂದಾನು ಮೇಲಕ್ಕೆ ಹೋದರೆ ತುರಿಯ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸ ವಿಜ್ಞೇಯ. ಶಾಂತ ಸ್ಥಿತಿ. ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಃ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸಕ್ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕ. ಸದಾಶಿವ ಬ್ರಹ್ಮೇಂದ್ರ ಆತ್ಮವಿದ್ಯಾವಿಲಾಸದ 21ನೇ ಶ್ಲೋಕ. ಯಾರು ಅಹಂ ಗೆದ್ದಿದ್ದಾರೋ ಅವರಿಗೆ ದಾಸೋಹಂ ಸುಳಿಯೋದಕ್ಕೆ ಶುರುವಾಗುತ್ತೆ. ದಾಸೋಹಮಿಂದ ಯಾರು ಮೇಲಕ್ಕೆ ಹೋಗ್ತಾರೋ ಅವರು ಸೋಹಂ ಭಾವದಲ್ಲಿ ನಿಲ್ತಾರೆ. ಅದಕ್ಕೆ ಶಂಕರರು ನಿರ್ಗುಣ ಮಾನಸ ಪೂಜಾ ಆ ಗ್ರಂಥ ಲೋಕ ಕೊಟ್ಟಿರೋದು. ಮಾನಸಿಕವಾಗಿಯೂ ಪೂಜೆ ಮಾಡೋಕ್ಕೆ ಸಾಧ್ಯನಪ್ಪ, ಬರೀ ದೈಹಿಕವಾಗಿ ಮಾತ್ರ ಅಲ್ಲ. ಅಂದರೆ ಏನು, ಯಾವ ಮಟ್ಟದಲ್ಲಿ ಇರಬೇಕು ಅವರು? ಮಾನಸಿಕವಾಗಿ ಪೂಜೆ ಮಾಡಬೇಕಾದ್ರೆ ಮನೋನಿಗ್ರಹ ಇರಬೇಕು. ಇಲ್ಲ ಹೆಂಗೆ ಮಾನಸಿಕವಾಗಿ ಪೂಜೆ ಮಾಡೋದು? ದೇಹ ಇಲ್ಲಿ ಕೂತಿದ್ರು ಮನಸ್ಸು ಎಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ಮನಃ ಮಧುಕರಃ ಮೇಘಃ ಮಾನಿನಿ ಮರುತು ಮಾ ಮದಃ ಮತ್ಸ್ಯ ಮರ್ಕಟಃ ಮಕಾರಾಹ ದಶ ಚಂಚಲಾಹ. ಮಾಯಿಂದ ಶುರುವಾಗೋ 10 ಚಾಂಚಲ್ಯಕ್ಕೆ ಮಾಡಿಟ್ಟಿರೋದು ಮೊದಲನೇದೇ ಮನಸ್ಸು. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಮನೋ ನಿಯಮನಂ, ಮನಸ್ಸನ್ನು ಹೆಂಗೆ ನಿಯಮ ಮಾಡಿಕೊಳ್ಳೋದು, ಹೆಂಗೆ ನಮ್ಮ ಹತೋಟಿಲಿ ಇಟ್ಕೊಳ್ಳೋದು ಅನ್ನೋದಕ್ಕೆ 9 ಉಪಾಯ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಾತಾಡ್ತಾರೆ ಮನಸ್ಸು ನಿಗ್ರಹಿಸ್ಬಿಡಿ, ಹೆಂಗೆ ನಿಗ್ರಹಿಸಬೇಕೋ ಅದನ್ನು ಮಾತ್ರ ಯಾರೂ ಹೇಳಲ್ಲ. ಅದನ್ನು ಮದ್ರಾಸ್ IITನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂತಹ RM ಉಮೇಶ್ ಅವರು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ರಾಜಾಜಿನಗರದ 16ನೇ ಎ ಮೇನ್ ರೋಡಿನ ಪುಷ್ಪಕ ಗೃಹ ನಿವಾಸಿಗಳಾದ 103ನೇ ಡೋರ್ ನಂಬರಲ್ಲಿದ್ದ, ರಾಜಾಜಿನಗರ ಪ್ರಥಮ ಘಟ್ಟದಲ್ಲಿ ವಾಸವಾಗಿದ್ದ, 88ನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂತಹ ಶೇಷಾದ್ರಿಪುರಂ ಹೈಸ್ಕೂಲಿನ ಸಂಸ್ಕೃತ ಪ್ರಾಧ್ಯಾಪಕರಾದ ವೇದ ಬ್ರಹ್ಮಶ್ರೀ SV ಶಾಂಭಟ್ರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದನ್ನು, ಆ ಗ್ರಂಥವನ್ನು ಆವಣಿ ಶೃಂಗೇರಿ ಜಗದ್ಗುರುಗಳು ಅಮೂಲ್ಯ ಎಂಬತಕ್ಕಂಥ ಹೆಸರಿನಿಂದ ಅಚ್ಚಾಕಿ ಈಗ ಯಾವ ಕಾಪಿನೂ ಸಿಗ್ತಾ ಇಲ್ಲ. ಅದು ತಾತ್ಪರ್ಯ. ಅಮೂಲ್ಯ, ಬಂದವ್ರು ತೊಗೊಂಡೋಗ್ಬಿಟ್ರು ಅಷ್ಟೇ. ಈಗ ಇಲ್ಲವೇ ಇಲ್ಲ, ಕಾಪಿನೇ ಇಲ್ಲ. ಅಲ್ಲಿ ರೀಪ್ರಿಂಟ್ ಮಾಡೋಕ್ಕೂ ಒಂದು ಕಾಪಿ ಇಲ್ಲ. ಆ ಸ್ಥಿತಿಗೆ ಬಂದಿದೆ. ಸದಾಶಿವ ಬ್ರಹ್ಮೇಂದ್ರ ಲಘು ಕೃತಿಗಳು ಅಂತ ಮನೋನಿಯಮನಮ್ಮು, ಅದ್ವೈತ ತಾರಾವಳಿ, ಸ್ವಾಪ್ನೋದಿತಮ್ಮು ಮತ್ತು ಅವರ ಸಂಗೀತ ಕೀರ್ತನೆಗಳು ಅದೆಲ್ಲ ಅರ್ಥಸಹಿತ ಕೊಟ್ಟಿದ್ದಾರೆ ಶಾಂಭಟ್ರ ಗ್ರಂಥದಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಥರ ಗ್ರಂಥಗಳೇ ಈಗ ಸಿಗ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ. ಪರಮಾರ್ಥ ಚಿಂತಾಮಣಿಯಲ್ಲಿ ಯಾವ ಪ್ರಮಾಣ ವಾಕ್ಯಗಳನ್ನು ಉದಾಹರಿಸದೆ ಕೇವಲ ಯುಕ್ತಿಯ ಸಾರ್ವತ್ರಿಕ ಅನುಭವದ ಬಲದಿಂದ ತುರಿಯ ಆತ್ಮನ ಸ್ವರೂಪವನ್ನು ಈ ಗ್ರಂಥದಲ್ಲಿ ತಿಳಿಸಿರುತ್ತೇನೆ. ಸ್ವಾಮಿಗಳ ಮಾತು. ತುರಿಯ ಸ್ಥಿತಿ ಹೆಂಗಿರತ್ತೆ, ಮಿಕ್ಕೆಲ್ಲ ಅವಸ್ಥೆಗಳು. ಯಾಕೆ, ಒಂದರಿಂದ ಒಂದು ಬಂದು ಹೋಗುತ್ತೆ ನೋಡಿ, ಅದು ಸ್ಥಿತಿ. ಅಲ್ಲಿ ಹೋದ್ಮೇಲೆ ನಿಂತು ಹೋಗ್ಬಿಡ್ತಾರೆ ಆ ಸ್ಥಿತಿನಲ್ಲಿ. ಮತ್ತೆ ನಸ ಪುನರಾವರ್ತತೆ ನಚ ಪುನರಾವರ್ತತೆ, ಜೀವನ್ಮುಕ್ತ ಸ್ಥಿತಿ ಅದು. ಜೀವನ್ಮುಕ್ತ ಅಂದರೂ ಒಂದೇ, ಸ್ಥಿತಪ್ರಜ್ಞ ಅಂದರೂ ಒಂದೇ. ಅದೆರಡೂ ಕೂಡ ಒಂದೇ ಮಟ್ಟದಲ್ಲಿ ಇರ್ತಕ್ಕಂಥದ್ದು.
ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಃ. ಎಂಥ ಸ್ಥಿತಿ ನೋಡಿ, ಹಗಲಿಗೂ ರಾತ್ರಿಗೂ ವ್ಯತ್ಯಾಸವೇ ಇಲ್ಲ. ಊಟ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇಲ್ಲ, ನಿದ್ದೆ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇಲ್ಲ. ಆ ಸ್ಥಿತಿ ಅದು ಜೀವನ್ಮುಕ್ತ ಸ್ಥಿತಿ ಅಂದರೆ. ಕೇವಲ ಅದ್ವೈತ ವೇದಾಂತಲೇ ಮಾತ್ರ ಒಪ್ಕೊಂಡಿರೋದು ಜೀವನ್ಮುಕ್ತಿ, ಇನ್ಯಾರೂ ಒಪ್ಪಲ್ಲ. ಆರ್ ದೆ ನಾಟ್ ಸೆಲ್ಫ್ ಕಾಂಟ್ರಡಿಕ್ಟರಿ ಇನ್ ಟರ್ಮ್ಸ್ ಅಂತ ಅವ್ರು ಕೇಳುವ. ಜೀವತಿ ಕಥಂ ಮುಕ್ತಿ, ಬದುಕಿರುವಾಗ ಹೆಂಗ್ರಿ ಮೋಕ್ಷ ಸಾಧ್ಯ, ದೇಹತ್ಯಾಗ ಆದಮೇಲೆ ಮೋಕ್ಷ ಅಂತ ಅವರೆಲ್ಲೂ ಹೇಳ್ತಕ್ಕಂಥದ್ದು. ಆದರೆ ಜೀವನ್ಮುಕ್ತಿ ವಿವೇಕ ಅಂತ ಒಂದು ಗ್ರಂಥ ಇದೆ, ಜೀವನ್ಮುಕ್ತಾನಂದ ಲಹರಿ ಅಂತಲೇ ಆಚಾರ್ಯ ಶಂಕರು ಕೊಟ್ಟಿದ್ದಾರೆ ಲೋಕಕ್ಕೆ. ಅನ್ಯಾಯವಾಗಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರೂ ಸೌಂದರ್ಯ ಲಹರಿ ಶಿವಾನಂದ ಲಹರಿ ಪಾರಾಯಣ ಮಾಡೋರೇ ಹೊರತು ಆನಂದ ಲಹರಿ ಜೀವನ್ಮುಕ್ತಾನಂದ ಲಹರಿ ಯಾಕೆ ಮಾಡಬಾರ್ದು? ಅದು ಶಂಕರದ್ದೇ ತಾನೇ. ಇದನ್ನು ಮಾಡಬಾರ್ದು ಅಂತಲ್ಲ ನಾನು ಹೇಳ್ತಾ ಇರೋದು, ಇದಕ್ಕೆ ಸಿಕ್ಕಿರ್ತಕ್ಕಂಥ ಪ್ರಾಮುಖ್ಯತೆ ಅದಕ್ಕೆ ಯಾಕೆ ಸಿಕ್ಕಿಲ್ಲ ಅಂತ ನನ್ನ ನೋವು. ಯಾವ ರೀತಿ ಕಡಿಮೆ ಆನಂದ ಲಹರಿ, ಯಾವ ರೀತಿ ಕಡಿಮೆ ಜೀವನ್ಮುಕ್ತಾನಂದ ಲಹರಿ? ಜೀವನ್ಮುಕ್ತಿ ಬಗ್ಗೆ ಎಂಥ ಅದ್ಭುತವಾಗಿರ್ತಕ್ಕಂಥ ವಿವರಣೆ ಇದೆ. ಆ ಥರದ್ದನ್ನು ನಾವು ಹುದುಗಿ ತೆಗಿಬೇಕು ಆಚೆಗೆ. ಯಾವುದ್ರ ಬಗ್ಗೆ ಜಾಸ್ತಿ ಜನಗಳಿಗೆ ಬೆಳಕು ಚೆಲ್ಲಿಲ್ವೋ ಅದ್ರ ಮೇಲೆ ಮಾತಾಡಿದರೆ ಹೆಚ್ಚೆಚ್ಚಿಗೆ ವಿವರಗಳು ಆಚೆ ಬರುತ್ತೆ. ಶಂಕರ ಭಗವತ್ಪಾದರ ಸರ್ವಸಮ್ಮತ ಉಪದೇಶಗಳು ಇನ್ನೊಂದು ಕೃತಿ. ಶ್ರೀಗಳವರ ಚಾತುರ್ಮಾಸ್ಯ ಕಾಲದ ಉಪನ್ಯಾಸಗಳ ಸಂಗ್ರಹ. ನೋಡಿ, ಚಾತುರ್ಮಾಸ್ಯ ಟೈಮಲ್ಲಿ ಒಂದೊಂದು ಚಾತುರ್ಮಾಸದಲ್ಲಿ ಒಂದೊಂದು ಗ್ರಂಥ ಆದರೂ ಬಂದಿದೆ ಬೆಳಕಿಗೆ. ಕೆಲವು ಸಲ ಒಂದಕ್ಕಿಂತ ಹೆಚ್ಚು ಬಂದಿದೆ, ಅದು ಬೇರೆ ವಿಷಯ. ಎಷ್ಟು ಸದುಪಯೋಗ ಮಾಡಿಕೊಂಡಿದ್ದಾರೆ ಸಮಯ ಅನ್ನೋದಕ್ಕೆ ನೋಡಿ. ಅಷ್ಟಿಲ್ಲದೆ ಹೋದರೆ 48,000 ಪುಟ ಬರೆಯೋಕ್ಕೆ ಸಾಧ್ಯನಾ ಒಂದು ಜೀವಮಾನದಲ್ಲಿ? ಎಷ್ಟೇ 96 ವರ್ಷ ಬದುಕಿದ್ರು ಕೂಡ 48,000 ಪುಟ ಅಂದರೆ ಏನಾಗೋಯ್ತಿದ್ದು? ಇಟ್ಸ್ ಮಾನ್ಯುಮೆಂಟಲ್ ವರ್ಕ್ ಅದು. ನಮಗೆ 48 ಪುಟ ಬರೆಯೋಕ್ಕೆ ಶಕ್ತಿ ಇಲ್ಲ, 48,000 ಪುಟ ಲೋಕಕ್ಕೆ ಕೊಟ್ಟಿದ್ದಾರೆ ಅಂದರೆ. ಸರಳ ಸುಂದರ ಭಾಷೆ, ಶಂಕರ ಸಂದೇಶಗಳೆಲ್ಲ ಉಪನ್ಯಾಸಗಳಲ್ಲಿ ಅಡಕವಾಗಿದೆ. ಬ್ರಹ್ಮಸೂತ್ರ ಭಾಷ್ಯ ಸಾರ, ಗೀತಾರ್ಥ ಸಾರ ಸರ್ವಸ್ವ, ಅಧ್ಯಾತ್ಮ ವಿದ್ಯೆ, ಅನೇಕ ಗ್ರಂಥಗಳನ್ನು ಶ್ರೀಗಳವರು ಬರೆದಿದ್ದಾರೆ. ಕನ್ನಡದಲ್ಲಿ ಬರೆದಿರ್ತಕ್ಕಂಥ ವೇದಾಂತ ಗ್ರಂಥಗಳು 100ಕ್ಕಿಂತ ಹೆಚ್ಚು. ಇನ್ನು ಪಂಚಪ್ರಾಣಗಳು ಅಂತ ನಮ್ಮಲ್ಲಿ ಒಂದು ಮಾತಿದೆ. ಪಂಚಪ್ರಾಣ ಪ್ರದಾತರಾಗಿ ಗುರುಗಳು ಅಂತ ನೋಡೋದಾದರೆ ಮೊದಲನೇದು ಅಧ್ಯಾರೋಪ ಅಪವಾದ ಕ್ರಮ. ನಿರ್ಗುಣ ನಿರ್ವಿಶೇಷ ನಿಷ್ಪ್ರಪಂಚ ಅದ್ವಿತೀಯ ಪರಬ್ರಹ್ಮವನ್ನು ತಿಳಿಸಲು ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಎರಡನೇದು ವಸ್ತುತಂತ್ರ ಕರ್ತೃತಂತ್ರ ಸಾಧನಗಳು. ಮುಕ್ತಿಗೆ ಸಾಧನವಾದ ಆತ್ಮಜ್ಞಾನ ವಸ್ತುತಂತ್ರವಾದದ್ದು, ಕರ್ತೃತಂತ್ರ ಅಲ್ಲ, ಚೋದನಾತಂತ್ರ ಅಲ್ಲ. ಇರುವುದನ್ನು ಇರುವಂತೆ ವಿಚಾರದಿಂದ ಅನುಭವದಲ್ಲಿ ಕಂಡುಕೊಳ್ಳುವುದೇ ವಸ್ತುತಂತ್ರ. ಕರ್ಮ ಉಪಾಸನೆಗಳೆಲ್ಲವೂ ಕರ್ತೃತಂತ್ರ ಹಾಗೂ ಚೋದನಾತಂತ್ರ. ಚೋದನಾ ಲಕ್ಷಣಾರ್ಥೋ ಧರ್ಮ ಅಂತ ಮೀಮಾಂಸಕರು ಹೇಳ್ತಕ್ಕಂಥದ್ದು. ಧರ್ಮ ಲಕ್ಷಣವನ್ನು ಅರ್ಥಸಂಗ್ರಹದಲ್ಲಿ ವಾಸುದೇವಂ ರಮಾಕಾಂತಂ ನತ್ವಾ ಲೋಕಾಕ್ಷಿ ಭಾಸ್ಕರಂ ಅಂತ ಶುರುವಾಗತ್ತೆ ಅರ್ಥಸಂಗ್ರಹ ಮಂಗಳ ಶ್ಲೋಕ. 3 ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ. ವ್ಯವಹಾರ ದೃಷ್ಟಿ ಎಂದರೆ ಪ್ರಾರಂಭದ ಹಂತದಲ್ಲಿ ಉಪದೇಶಕ್ಕಾಗಿ ಒಪ್ಪಿರುವ ಹೊರಗಿನ ದೃಷ್ಟಿ. ನಮಗೆಲ್ಲ ಇರೋದು ಹೊರಗಿನ ದೃಷ್ಟಿಯೇ ಹೊರತು ಅಂತರ್ದೃಷ್ಟಿ ಇಲ್ಲ. ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. 7 ಕಡೆ ಧೀರ 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 ಅನ್ನೋ ಶಬ್ದ ಬರುತ್ತೆ ಕಠೋಪನಿಷತ್ತಲ್ಲಿ. ವಿಜಯ ಕಾಲೇಜ್ ರಸಾಯನಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದು ಗತಿಸಿ ಹೋದ ಸತ್ಯನಾರಾಯಣ ಶಾಸ್ತ್ರಿಗಳ ಮೊದಲನೇ ಪುಣ್ಯತಿಥಿಯಂದು ನಾಗೇಂದ್ರ ಅವರು ಯೋಗ ವಿಶ್ವವಿದ್ಯಾಲಯದಲ್ಲಿ ಸೆಮಿನಾರಲ್ಲಿ ನನಗೆ ಕೊಟ್ಟಂಥ ವಿಷಯ ಎಂದರೆ ಹೌ ನಚಿಕೇತ ಇಸ್ ಧೀರ ಅಕಾರ್ಡಿಂಗ್ ಟು ಕಠೋಪನಿಷತ್ ಅಂತ. 7 ಕಡೆ ಬರುತ್ತೆ ಧೀರ ಅನ್ನೋ ಶಬ್ದಕ್ಕೆ. ಅಲ್ಲಿ ಅದನ್ನೆಲ್ಲ ತೆಗಿಬೇಕಾಗತ್ತೆ ಓದಿ. 4 ಅಭ್ಯಾಸ ಬಲದಿಂದಲೇ ವ್ಯವಹಾರ. ಆತ್ಮ ಅನಾತ್ಮ ಪರಸ್ಪರ ಅಧ್ಯಾಸದಿಂದಲೇ ಸಕಲ ದ್ವೈತ ವ್ಯವಹಾರಗಳು ನಡೆಯುತ್ತಿದೆ. ಅಭ್ಯಾಸವು ಅನುಭವ ಸಿದ್ಧ. ಅಭ್ಯಾಸದಿಂದ ಪ್ರಮಾಣಗಳೇ ಹೊರತು ಪ್ರಮಾಣಗಳಿಂದ ಅಭ್ಯಾಸವಲ್ಲ. ಇದು ಅಂಡರ್ಲೈನ್ ಮಾಡ್ಕೋಬೇಕು. ಆತ್ಮಜ್ಞಾನ ಉದಯವಾದ ಕೂಡಲೇ ಅಧ್ಯಾಸವು ಹೊರಟು ಹೋಗುತ್ತದೆ. 5 ಪರಿಪೂರ್ಣ ಅನುಭವ. ಸಾರ್ವತ್ರಿಕ ಪರಿಪೂರ್ಣ ಅನುಭವದ ಆಧಾರದಿಂದಲೇ
ಅದ್ವಿತೀಯ ಬ್ರಹ್ಮಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಪ್ರತ್ಯಕ್ಷ ಪ್ರಮಾಣದಿಂದ ಅಲ್ಲ. ಹೇಗಿದೆ? ಪ್ರತ್ಯಕ್ಷ ಅಂದರೆ ಏನಾಗುತ್ತೆ? ಕಣ್ಣು. ಕಣ್ಣು ಅನ್ನೋದೇನು? ಇಂದ್ರಿಯ. ಇಂದ್ರಿಯಗಳಿಗೆ ಹುಟ್ಟಿದೆ. ಯಾವ ಹುಟ್ಟಿರೋದ್ರಿಂದನೂ ಹುಟ್ಟಿಲ್ಲದೆ ಇರೋದನ್ನು ಗ್ರಹಿಸೋಕ್ಕಾಗಲ್ಲ. ಅದರಿಂದ ನೀನು ಅಪರೋಕ್ಷಾನುಭೂತಿ ಅಂತ ಆಚಾರ್ಯ ಶಂಕರರು ಕೊಟ್ಟರೆ ಹೊರತು ಪ್ರತ್ಯಕ್ಷಾನುಭೂತಿ ಅಂತ ಅವ್ರು ಹೇಳಿಲ್ಲ. ಪ್ರತ್ಯಕ್ಷಕ್ಕೆ ಆಪೋಸಿಟ್ ಪರೋಕ್ಷ, ಪರೋಕ್ಷಕ್ಕೆ ಆಪೋಸಿಟ್ ಅಪರೋಕ್ಷ. 2 ನೆಗೆಟಿವ್ಸ್ ಮೇಕ್ ಎ ಪಾಸಿಟಿವ್ ತರಹ ಆ ರೀತಿಯೇ ತಗೊಂಡು ಹೋಗ್ಬೇಕು ಅದನ್ನು. ವೇದಾಂತಕ್ಕೆ ಅಸಾಧಾರಣ ಕೊಡುಗೆ. ಅಧ್ಯಾರೋಪಾಪವಾದ ಪ್ರಕ್ರಿಯೆಯಿಂದಲೇ ಈ ನನ್ನ 2 ಮಾತುಗಳನ್ನು ನಿಲ್ಲಿಸ್ಕೋಬೇಕಾಗತ್ತೆ. ಸಂಸ್ಕೃತದಿಂದನೇ ಮುಕ್ತಾಯಗೊಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪೂಜ್ಯರಾದ ಸ್ವಾಮಿಗಳ ಸಂಸ್ಕೃತ ಶೈಲಿನೂ ನಿಮಗೊಂದು ಕಿವಿ ಮೇಲೆ ಬೀಳಲಿ ಅಂತ. ಕೊನೆ ವಾಕ್ಯ, ಜೀವಾನಾಂಚ ನಾಮ ರೂಪ ಕೃತ ಕಾರ್ಯಕರಣ ಸಂಘಾತತ್ವಂ ರಾಗಾದಿದೋಷವತ್ವಂ ಕರ್ತೃತ್ವಂ ಭೋಕ್ತೃತ್ವಂ ಅವಸ್ಥಾತ್ರಯ ಸಂಚಾರಿತ್ವಂ ಶಾಸ್ತ್ರಾಧಿಕೃತತ್ವಂ ಕರ್ಮ ಉಪಾಸನಾ ಅನುಷ್ಠಾತೃತ್ವಂ ಸಾನುಷ್ಠಿತ ಫಲಭೋಗಾರ್ಥಂ ಜನ್ಮಾಂತರ ಲೋಕಾಂತರ ಗಂತೃತ್ವ ಚೋಕ್ತ್ವ ಯಥಾಯಥಂ ಸಂಸಾರೇ ವಿರಕ್ತಾನಾಂ ಮುಮುಕ್ಷುತ್ವಂ ಜಿಜ್ಞಾಸುತ್ವಂ ಗುರೂಪಸರ್ಪಣಾದಿಕಂಚ ಉಪದಿಶ್ಯ ತದನು ಸರ್ವ ಅಧ್ಯಾರೋಪಾಪವಾದ ಅವಸರೆ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ವಿವೇತಿ ಕುತಶ್ಚ ನೇತಿ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಸ್ಥೂಲಮನನು ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯದ್ ವಿಜಾನಾತಿ ಸ ಭೂಮಾ ಅಶರೀರಂ ವಾವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ವಿಶ್ವಂ ಸ ಏಷ ನೇತಿ ನೇತ್ಯಾತ್ಮ ಇತ್ಯಾದಿ ವಚನೈಃ ಸರ್ವಾನಪಿ ವಿಶೇಷಾನ್ ಅಪಹಾಯ ಪರಮಾರ್ಥ ಸ್ವರಾಜ್ಯೇ ಏವ ಅಭಿಷೇಚಯತೀತಿ ಜಿಜ್ಞಾಸೂನ್ ಅಭಿಷೇಚಯೇದೇವ ಸ್ವಸ್ಯಾಪಿ ಪ್ರಾಮಾಣ್ಯಂ ಅಪನ್ಹುತೆ ಅತ್ರ ವೇದ ಅವೇದಾಹ ಇತಿ. ಇದು ಸ್ವಾಮಿಗಳ ಸಂಸ್ಕೃತ ಶೈಲಿಯ ಒಂದು ವಾಕ್ಯ. ಒಂದು ವಾಕ್ಯಕ್ಕೆ ಪೂರಕವಾಗಿ ಎಷ್ಟು ಕಡೆಯಿಂದ ರೆಫರೆನ್ಸಸ್ ಕೊಡ್ತಾರೆ ನೋಡಿ. ತೈತರಿಯ ಕೋಟ್ ಮಾಡ್ತಾರೆ, ಛಾಂದೋಗ್ಯ, ಬೃಹದಾರಣ್ಯಕ, ಮತ್ತೆ ಮುಂಡಕ, ಮತ್ತೆ ಛಾಂದೋಗ್ಯ, ಮತ್ತೆ ಬೃಹದಾರಣ್ಯಕ. ಇಷ್ಟು ಸೋರ್ಸಸ್ ತೆಗೆದುಕೊಂಡು ಒಂದು ವಾಕ್ಯ ಲೋಕಕ್ಕೆ ಕೊಡಬೇಕಾದ್ರೆ ಒಂದಲ್ಲ ಪ್ರಮಾಣಗಳು 6-8 ಪ್ರಮಾಣಗಳು ಕೊಟ್ಟು ಪುಷ್ಟಿ ಮಾಡ್ತಾರೆ ಒಂದು ವಾಕ್ಯವನ್ನು. ಅದು ಅವರ ಒಂದು ಶಾಸ್ತ್ರ ಪಾಂಡಿತ್ಯ, ಅವರಿಗಿರ್ತಕ್ಕಂಥ ಲೋಕದೃಷ್ಟಿ, ಹಿತದೃಷ್ಟಿ. ಹೀಗೆ ಕೊನೆಗೂ ನೋಡಿ, ನನಗೆ ಈ ಸದ್ಗುರುವಿನ ಅನುಗ್ರಹ ಹೇಳೋಕ್ಕೆ ಆಗಲಿಲ್ಲ. ಯಾಕೋ ನನಗೆ ಗುರುಗಳ ಅನುಗ್ರಹ ಇಲ್ಲ ಅಂತ ಕಾಣುತ್ತೆ ಅದನ್ನು ಹೇಳೋಕ್ಕೆ. ಯಾಕೆಂದರೆ ಸಮಯ ಕಿತ್ಕೊಂಡ್ಬಿಡ್ತು, 8 ತೋರಿಸ್ಬಿಡ್ತು, 8 ಆಗೋಯ್ತು ಆಗಲೇ. ಆ ದೃಷ್ಟಿಯಿಂದ ಇನ್ನು ಹೆಚ್ಚು ವಿಳಂಬಿಸದೆ ಪರಮಪೂಜ್ಯರಾಗಿರ್ತಕ್ಕಂತಹ 20ನೇ ಶತಮಾನದ ಕನ್ನಡ ಶಂಕರ, ಅಭಿನವ ಶಂಕರ ಎಂಬುದಾಗಿ ಖ್ಯಾತರಾದ ಶತಾಧಿಕ ಗ್ರಂಥಕರ್ತೃಗಳು, ಯಾಕೆ ದ್ವಿಶತಾಧಿಕ ಅಂತಲೇ ಹೇಳಬೇಕಾಗತ್ತೆ, ಅಂತಹ ಗ್ರಂಥಕರ್ತೃಗಳಾದಂತಹ ಪರಮಪೂಜ್ಯರಾಗಿರ್ತಕ್ಕಂತಹ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಜೀವನ ಶೈಲಿ, ಕೃತಿಗಳು, ಸಾಧನೆ, ಲೋಕಕಾರ್ಯ, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸ್ಥಾಪನೆ ಇತ್ಯಾದಿ ಇತ್ಯಾದಿ ವಿಷಯಗಳನ್ನು ಸ್ಮರಣೆ ಮಾಡಿಕೊಳ್ಳೋ ಸದುಪಯೋಗ ನನಗೆ ಒದಗಿರೋದರಿಂದ ಈ ದಿನವೇ ಸುದಿನ ಎಂಬುದಾಗಿ ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿರ್ತಕ್ಕಂತಹ ಅತ್ಯಂತ ಹಿರಿಯರಾಗಿರ್ತಕ್ಕಂತಹ ಸಾಕ್ಷಾತ್ ಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂತಹ ವೆಂಕಟ ನರಸಪ್ಪನವರಿಗೂ, ಅವರ ಪಕ್ಕ ಆಸೀನರಾಗಿರ್ತಕ್ಕಂತಹ ಮತ್ತೋರ್ವ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂತಹ ವಿದ್ವಾನ್ ಡಿ ಗಣಪತಿ ಶಾಸ್ತ್ರಿಗಳಿಗೂ ಈ ಕಾರ್ಯಕ್ರಮ, ಯಾಕೆ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ಶಿಖರಪ್ರಾಯವಾಗಿ ಕೀನೋಟ್ ಅಡ್ರೆಸ್ ಕೊಡ್ತಕ್ಕಂತಹ ಪೂಜ್ಯರಾಗಿರ್ತಕ್ಕಂಥ ರಾಮಸ್ವಾಮಿಗಳಿಗೂ ನಾನು ಕೃತಜ್ಞತೆಯನ್ನು ಸಮರ್ಪಿಸಿ, ನನ್ನನ್ನು ಇಲ್ಲಿವರೆಗೂ ಕೂಡ ನೀವೆಲ್ಲರೂ ಕೂಡ ಸಹಿಸಿಕೊಂಡು ಕೇಳಿದ್ದೀರಾ 2 ದಿವಸ. ತಮಗೆಲ್ಲರಿಗೂ ಕೂಡ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ನನ್ನ ಸನ್ಮಿತ್ರ ಕರ್ಮಯೋಗಿ ರಾಮು ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಈ 2 ಮಾತುಗಳನ್ನು ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿ ಸಮರ್ಪಣಮಸ್ತು.